Okay, so it started recording. ಸೊ ನಮಸ್ಕಾರ. ಪ್ರತಿ ಬುಧವಾರದ ರಾತ್ರಿ 8:30 ನಮ್ಮ ವಾರದ ಗೂಗಲ್ ಮೀಟ್ ಕಾರ್ಯಕ್ರಮದ ಈ ಸಂಚಿಕೆಗೆ ಸ್ವಾಗತ. ನಾವು ಕಳೆದ ಒಂದು 14-15 ವಾರಗಳಿಂದ ಅಂದರೆ ಜೂನ್ 12ನೇ ತಾರೀಕಿಂದ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಪ್ರತಿ ಬುಧವಾರ ರಾತ್ರಿ ಈ ಸಮಯಕ್ಕೆ 8:30ಕ್ಕೆ ಸೇರ್ತಾ ಇದ್ದೀವಿ. ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ನಾವು ಕೊಟ್ಕೊಂಡಿರೋ ಹೆಸರು ನೈಸರ್ಗಿಕ ಕೃಷಿ ಮುಂದಿನ ಹಾದಿ. ಸೊ ಈ ಒಂದು ಸರಣಿನಲ್ಲಿ ನಾವು ಸಾಕಷ್ಟು ಸಂಚಿಕೆಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ನೈಸರ್ಗಿಕ ಕೃಷಿ ವಿಷಮುಕ್ತ ರಾಸಾಯನಿಕವಲ್ಲದ ಕೃಷಿ ಅಥವಾ ನೈಸರ್ಗಿಕ ಕೃಷಿಯ ವಿವಿಧ ಮಜಲುಗಳು ಏನಿದೆ ಅದನ್ನು ಗುರುತಿಸ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲವನ್ನು ನಾವು ಕಲಿತಾ ಬಂದಾಗ ನಮ್ಮ ಕೃಷಿಯ ಒಂದು ಫ್ರೇಮ್ವರ್ಕ್ ಅಂತ ಏನು ಹೇಳ್ತೀವಲ್ಲ, ಒಂದು ಚೌಕಟ್ಟು ನಮಗೆ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದ್ರ ಮಧ್ಯೆ ನಮ್ಮ ಒಂದು ಅನುಭವಗಳನ್ನು ಸಹ ಇಲ್ಲಿ ಹಂಚ್ಕೊಳ್ಳೋಕ್ಕೆ ಮತ್ತು ನಮ್ಮ ಅನುಮಾನಗಳನ್ನು ಸಹ ಪರಿಹರಿಸ್ಕೊಳ್ಳೋಕ್ಕೆ ಈ ಒಂದು ವಾರದ ಗೂಗಲ್ ಮೀಟ್ ಕಾರ್ಯಕ್ರಮ ಸಹಕಾರಿ ಆಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು WWW Wednesdays Weekly Webinar through Google Meet series. This series we called as Natural Farming Way Ahead. This we started in the month June 12th. This is the 15th episode in this series. In the last 14 episodes we have covered various topics or subtopics related to natural farming. As we all focus on chemical free farming and we call our farming framework as natural farming, and these discussions on every Wednesday 8:30 p.m. through this Google Meet live will help us to establish our farming framework and also exchange our views and doubts, if any, end of this session. So today let us start. Our subject today is multi-layer multi-cropping design in a natural farming practices. So most of us when we do into horticulture crops, we will going to design our planting layout, and that we call it as multi-layer multi-cropping design. In natural farming, multi-layer multi-cropping design is very important because that only brings in what is called diversity. So we have to create diversity at every point, every level in our farming framework. Hence this multi-layer multi-cropping design also brings up that required diversity which the natural farming will support. ಮಿತ್ರರೇ, ಇಂದಿನ ವಿಷಯ ನೈಸರ್ಗಿಕ ಕೃಷಿಯಲ್ಲಿ ಬಹುಮಾಡಿ ಬಹುಬೆಳೆ ಪದ್ಧತಿಯ ಮಾದರಿಗಳು. ಈ ನೈಸರ್ಗಿಕ ಕೃಷಿನಲ್ಲಿ ವೈವಿಧ್ಯತೆ ಬಹಳ ಮುಖ್ಯವಾಗುತ್ತೆ. ಪ್ರಕೃತಿ ವೈವಿಧ್ಯತೆಯನ್ನು ಸೃಷ್ಟಿ ಮಾಡುತ್ತೆ ಮತ್ತು ಪೋಷಣೆ ಮಾಡುತ್ತೆ. ನಾವು ನೈಸರ್ಗಿಕ ಕೃಷಿ ಮಾಡುವಂಥವರು ಆದಷ್ಟು ನಾವು ಪ್ರಕೃತಿಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರಕೃತಿಯಲ್ಲಿರ್ತಕ್ಕಂಥ ವೈವಿಧ್ಯತೆಯನ್ನು ನಾವು ಗುರುತಿಸಬೇಕಾಗತ್ತೆ, ಗೌರವಿಸಬೇಕಾಗತ್ತೆ. ಮತ್ತು ನಮ್ಮ ಕೃಷಿ ಭೂಮಿಯಲ್ಲೂ ಸಹ ಒಂದು ರೀತಿಯ ವೈವಿಧ್ಯತೆಯನ್ನು ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾವು ಈ ರೀತಿಯ ಬಹುಮಾಡಿ ಬಹುಬೆಳೆ ಪದ್ಧತಿ ಒಂದು ಮಾದರಿಗಳನ್ನು ನಾವು ಅಧ್ಯಯನ ಮಾಡಿ ನಮ್ಮ ಕೃಷಿ ವಲಯಕ್ಕೆ, ನಮ್ಮ ಕೃಷಿ ಭೂಮಿಗೆ ಮತ್ತು ನಮ್ಮ ಒಂದು ಯೋಜನೆಗೆ ಯಾವುದು ಮಾದರಿ ಸೂಕ್ತವೋ ಆ ಮಾದರಿಯನ್ನು ನಾವು ಅಳವಡಿಸ್ಕೊಂಡು ಆ ಮಾದರಿಯಲ್ಲಿ ಬರತಕ್ಕಂಥ ವಿವಿಧ ರೀತಿಯ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಹೋಗೋದು ಈ ಒಂದು ನೈಸರ್ಗಿಕ ಕೃಷಿಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಬಹುಮಾಡಿ ಬಹುಬೆಳೆ ಪದ್ಧತಿಯ ಮಾದರಿಗಳು, ಸಾಕಷ್ಟು ಮಾದರಿಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಈ ಬಹುಮಾಡಿ ಬಹುಬೆಳೆ ಪದ್ಧತಿಯಲ್ಲಿ ವೈವಿಧ್ಯತೆಗೋಸ್ಕರ ಯಾವ ರೀತಿ ಮಾದರಿಗಳಿವೆ ಮತ್ತು ಆ ಮಾದರಿಗಳಲ್ಲಿ ಯಾವ ರೀತಿ ನಾವು ಅದನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸ್ಕೋಬಹುದು ಮತ್ತು ಅದರಲ್ಲಿ ಆಗ್ತಕ್ಕಂಥ ಪರಿಣಾಮಗಳು ಏನು, ಇವೆಲ್ಲವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಗಮನಿಸ್ತಾ ಹೋಗೋಣ. Friends, natural farming way forward is the title we have given. So our aim and objective is to establish a farming framework with the principles of natural farming. ನೈಸರ್ಗಿಕ ಕೃಷಿ ಮುಂದಿನ ಹಾದಿ. ಈ ಸರಣಿಯಲ್ಲಿ ನಾವು ಸರಳವಾದಂತಹ, ಕಡಿಮೆ ವೆಚ್ಚದ, ಪರಿಸರ ಪ್ರಿಯವಾದಂಥ ಕೃಷಿಯ ವಿವಿಧ ಮಜಲುಗಳನ್ನು ಗುರುತಿಸ್ಕೊತಾ ಸಾಕ್ತಾ ಇದ್ದೀವಿ. ಸೊ ದ ಫ್ಯಾಕ್ಟರ್ಸ್ ಸಚ್ ಆಸ್ ರಿಜನರೇಟಿವ್ ಅಗ್ರಿಕಲ್ಚರ್, ರಿನ್ಯೂವಬಲ್ ಫಾರ್ಮಿಂಗ್, ಸಸ್ಟೈನಬಿಲಿಟಿ ಆ್ಯಂಡ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ದೀಸ್ ಆರ್ ಆಲ್ ದ key factors on which our farming framework needs to be evolved or established, and it should be managed with the sole aim of chemical free farming farming practices. We should not we should look at this regenerative or sustainable option, so, and it should be environmental friendly. Then only we call it as it's a natural farming. ವಿಷ ರಾಸಾಯನಿಕಗಳ ಒಳಸರಿಗಳನ್ನು ಬಳಸದೆ ಮತ್ತು ತನ್ನ ಕಾಲ ಮೇಲೆ ತಾನೇ ನಿಂತುಕೊಳ್ತಕ್ಕಂಥ ಸುಸ್ಥಿರವಾದಂತಹ, ಪರಿಸರಕ್ಕೆ ಹತ್ತಿರವಾದಂತಹ, ಆತ್ಮನಿರ್ಭರವಾದಂಥ ಒಂದು ಕೃಷಿಯನ್ನು ನಾವು ನೈಸರ್ಗಿಕ ಕೃಷಿ ಅಂತ ಕರಿತೀವಿ.
ಈ ನೈಸರ್ಗಿಕ ಕೃಷಿಯಲ್ಲಿ ಸಾಕಷ್ಟು ಹಲವು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ ಮತ್ತು ಅದೇ ರೀತಿ ನಾವು ಮುನ್ನಡಿಬೇಕಾಗತ್ತೆ. ನಾವು ಮಾಡ್ತಾ ಇದ್ದೀವಿ ಸಹ. ಆ ಕೆಲವು ಅಂಶಗಳನ್ನು ನಾವು ಸ್ಥೂಲವಾಗಿ ಇವಾಗ ಗಮನಿಸ್ತಾ ಹೋಗೋಣ. ದ ಫೋಕಸ್ ಈಸ್ ಡ್ರಾನ್ ಟುವರ್ಡ್ಸ್ ಲೆಸ್ ಇನ್ಪುಟ್ ಕಾಸ್ಟ್, ಲೆಸ್ ಎಕ್ಸ್ಟರ್ನಲ್ ಡಿಪೆಂಡೆನ್ಸೀಸ್, ಲೆಸ್ ಇಂಟರ್ವೆನ್ಷನ್, ಲೆಸ್ ಯೂಸ್ ಆಫ್ ಲೇಬರ್ ಟು ಅಚೀವ್ higher productivity by reducing the cost of production. The main aim is to reduce the cost of production. So how do we achieve this reduction in cost of production and thereby makes our farming profitable? For which we have to depend less on external inputs. Even if we buy some less external inputs, it should be inexpensive. So let us understand what are all the external inputs required to manage our farm, and how do we look at a source which is inexpensive and which will be occasionally, as we move forward, we should be coming out from these dependencies. Less intervention is the best intervention, which we keep saying about natural farming practices. So we should not intervene with every stages of our plants growth or plants management or a crop management. We should always align with the nature, observe the changes happening in the nature, and many of the time we should leave it to the nature. So less intervention is the best intervention in natural farming management. Again, by reducing our interventions, we are also reducing the unnecessary tasks in our farm. Thereby we can use less labor, because labor is not only expensive and it is not available. It's scarcity of labor everywhere today. So by considering all these points, we should make our cost of production minimum and make our farming profitable. ಒಳಸೂರಿಗಳ ವೆಚ್ಚವನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ ಮತ್ತು ಪರಾವಲಂಬನೆ ಕಮ್ಮಿ ಮಾಡ್ಕೋಬೇಕಾಗತ್ತೆ. ನಮ್ಮ ಕೃಷಿ ಭೂಮಿಯಲ್ಲೇ ನಮ್ಮ ಸಂಪನ್ಮೂಲಗಳನ್ನು ನಾವು ಸೃಷ್ಟಿ ಮಾಡ್ತಾ ಬರಬೇಕಾಗತ್ತೆ. ಹೊರಗಡೆಯಿಂದ ತರಬೇಕಾದರೂ ಸಹ ಅದನ್ನು ಕಡಿಮೆ ವೆಚ್ಚದ ಮತ್ತು ಪರಿಣಾಮಕಾರಿಯಾದಂಥ ಒಳಸೂರಿಗಳನ್ನು ನಾವು ಗುರುತಿಸಿ ಅದನ್ನು ಪ್ರಯೋಗಕ್ಕೆ ಒಳಪಡಿಸಿ ನಮ್ಮ ಕೃಷಿ ಭೂಮಿಯಲ್ಲಿ ನಮ್ಮ ಬೆಳೆ ಸಸ್ಯಗಳ ಜೊತೆ ನಾವು ಬೆಳೆಸ್ಕೋಬೇಕಾಗತ್ತೆ. ಇದೆಲ್ಲವನ್ನು ಮಾಡ್ತಾ ಬರ್ತೀವಿ. ಮತ್ತು ಅನಗತ್ಯ ಹಸ್ತಕ್ಷೇಪವನ್ನು ಮಾಡಬಾರ್ದು. ನಾವು ಪ್ರಕೃತಿ ಜೊತೆ ಕೈ ಜೋಡಿಸಬೇಕು. ಪ್ರಕೃತಿಯಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ಗಮನಿಸಬೇಕು. ನಮ್ಮ ಬೆಳೆ ಸಸ್ಯಗಳು ಹೇಗೆ ಪ್ರಾಕೃತಿಕವಾಗಿ ನಿರ್ವಹಿಸಲ್ಪಡುತ್ತವೆ ಅನ್ನೋದನ್ನು ನಾವು ಗಮನಿಸ್ತಾ ಬರಬೇಕು. ಹಸ್ತಕ್ಷೇಪ ಕಮ್ಮಿ ಮಾಡಿದಷ್ಟು ಕೃಷಿ ಕಾರ್ಮಿಕರ ಬಳಕೆ ಅಥವಾ ಅವಲಂಬನೆ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಉತ್ಪಾದನಾ ವೆಚ್ಚವನ್ನು ಕಮ್ಮಿ ಮಾಡಿ ಒಂದು ಲಾಭದಾಯಕ ಕೃಷಿಯನ್ನು ನಾವು ಮುನ್ನಡೆಸ್ಕೋಬಹುದು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕು. ದ ಆಬ್ಜೆಕ್ಟಿವ್ ಆಫ್ ದ ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಇಸ್ ಮೈನ್ಲಿ ಟು ಪ್ರೊಡ್ಯೂಸ್ ಕ್ವಾಲಿಟಿ ಆ್ಯಂಡ್ ನ್ಯೂಟ್ರಿಷನ್ ರಿಚ್ ಫುಡ್ ಗ್ರೈನ್ಸ್ ಫಾರ್ ಆಲ್. This will restore the health of consumers restore the biodiversity and protect our environment. So what is our main goal? Our main goal is to produce chemical free, pesticide residue free, quality nutrition rich food grains for all, for us, for our family and for our consumers. That is our primary goal of doing natural farming. So by doing this, what we are doing, we are restoring the health of our consumers, our family, and also we are restoring the biodiversity. We are creating and contributing towards biodiversity and helping the environmental protection. All these things are the given agenda, given benefits of doing natural farming. ನೈಸರ್ಗಿಕ ಕೃಷಿ ಮುಖ್ಯವಾದ ಗುರಿ ಏನಪ್ಪ ಅಂದರೆ ಉತ್ತಮ ಗುಣಮಟ್ಟದ ವಿಷ ರಾಸಾಯನಿಕ ಶೇಷಾಂಶ ರಹಿತ ಉತ್ಕೃಷ್ಟ ಪೋಷಕಾಂಶವುಳ್ಳ ಆಹಾರ ಉತ್ಪಾದನೆಯನ್ನು ನಾವು ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಆರೋಗ್ಯ, ನಮ್ಮ ಕುಟುಂಬದ ಆರೋಗ್ಯ ಮತ್ತು ನಮ್ಮ ಗ್ರಾಹಕರ ಆರೋಗ್ಯವನ್ನು ನಾವು ರಕ್ಷಣೆ ಮಾಡ್ತೀವಿ. ಈ ನೈಸರ್ಗಿಕ ಕೃಷಿಯನ್ನು ನಡೆಸೋದ್ರಿಂದ ನಮ್ಮಲ್ಲಿ ಪರಿಸರದ ಒಂದು ರಕ್ಷಣೆ ಆಗುತ್ತೆ. ಜೀವ ವೈವಿಧ್ಯತೆ ಏನಿದೆ ನಮ್ಮ ಪರಿಸರದಲ್ಲಿ ಅದನ್ನು ನಾವು ಸೃಷ್ಟಿ ಮಾಡಬಹುದು ಮತ್ತು ಅದನ್ನು ಪೋಷಣೆ ಮಾಡಬಹುದು ಮತ್ತು ಅದಕ್ಕೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೈಸರ್ಗಿಕ ಕೃಷಿಯ ಮುಖ್ಯ ಗುರಿ ವಿಷ ರಾಸಾಯನಿಕ ಶೇಷಾಂಶರಹಿತ ಆಹಾರಗಳನ್ನು ನಾವು ಉತ್ಪಾದನೆ ಮಾಡಬೇಕಾಗತ್ತೆ ನಮ್ಮ ಕೃಷಿ ಭೂಮಿಯಲ್ಲಿ. ಹೆಲ್ತಿ ಫುಡ್ ಕ್ಯಾನ್ ಓನ್ಲಿ ಬಿ ಗ್ರೋನ್ ಫ್ರಮ್ ಎನ್ ಹೆಲ್ತಿ ಪ್ಲಾಂಟ್ಸ್ ಆರ್ ಎ ಕ್ರಾಪ್ ದಟ್ ಇನ್ ಟರ್ನ್ ಡಿಪೆಂಡ್ಸ್ ಆನ್ ದಿ ಹೆಲ್ತ್ ಆಫ್ ದ ಸಾಯಿಲ್. ಥಸ್ ಅವರ್ ಫೋಕಸ್ ಶಿಫ್ಟ್ ಬ್ಯಾಕ್ಸ್ ಟು health of the soil and its health of the soil and its management. If our soil is healthy, then our crop will be healthy and our harvest will be nutritional rich and pesticides free. Hence the focus remains on health of the soil. So how do we manage our soil? How do we restore the health of the soil? And these are all the aspects we have to focus in natural farming. ಆರೋಗ್ಯ ಕೃಷಿಯ ಮೇಲ್ಮಣ್ಣಿನಲ್ಲಿ ಬೆಳೆಯತಕ್ಕಂಥ ನಮ್ಮ ಬೆಳೆ ಸಸ್ಯಗಳು ಒಂದು ಗುಣಮಟ್ಟದ ಆಹಾರವನ್ನು ಉತ್ಪಾದಿಸುತ್ತವೆ. ಹಾಗಾಗಿ ನಮ್ಮ ಉತ್ತಮ ಆರೋಗ್ಯ ಬೇಕು ಅಂದಾಗ ನಮ್ಮ ಬೆಳೆ ಸಸ್ಯಗಳು ಆರೋಗ್ಯವಾಗಿರಬೇಕು ಮತ್ತು ಅವುಗಳಿಗೆ ಕಾರಣವಾದಂಥ ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣು ಆರೋಗ್ಯವಾಗಿರಬೇಕಾಗತ್ತೆ. ಹಾಗಾಗಿ ನಮ್ಮ ಗುರಿ ಯಾವತ್ತೂ ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣಿನ ಆರೋಗ್ಯದ ಕಡೆಗೆ ಇರುತ್ತೆ. ನಮ್ಮ ಕೃಷಿ ಭೂಮಿಯ ಮೇಲ್ಮಣ್ಣಿನ ನಿರ್ವಹಣೆ ನಮ್ಮ ನೈಸರ್ಗಿಕ ಕೃಷಿಯ ಮುಖ್ಯ ಜವಾಬ್ದಾರಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು.
The health of the soil is an indication of its physical, chemical and biological properties. How do we understand our soil is healthy? By all these three dimensions. By looking at all these three dimensions, one should understand how is their soil. The topsoil needs continuous recycling of natural resources as plant nutrients during the crop cycle. Every time we produce something, we harvest a crop, there is a nutritional utilization on the topsoil. So one has to effectively do this recycling of these natural resources, that is the plant nutrients, back into the soil by recycling. So this is very important. So giving it back to the soil should be the main agenda of natural farming. ಮಣ್ಣಿನ ಆರೋಗ್ಯಕರ ಬೆಳವಣಿಗೆಗೆ ಅದರ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಅವುಗಳ ರಚನೆ ಮತ್ತು ರಕ್ಷಣೆ ನಾವು ಮಾಡಬೇಕಾಗತ್ತೆ. ಆದ್ದರಿಂದ ಮೇಲ್ಮಣ್ಣಿನಲ್ಲಿ ಸತತವಾಗಿ ಸಾವಯವ ದ್ರವ್ಯಗಳನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಸೇರಿಸ್ತಾ ಬರ್ತೀವಿ. ಪ್ರತಿ ಸಲ ನಾವು ಬೆಳೆ ಕಟಾವು ಮಾಡಿದಾಗ ಮಣ್ಣಿನಲ್ಲಿ ಪೋಷಕಾಂಶಗಳ ಬಳಕೆ ಆಗಿರುತ್ತೆ, ಅದನ್ನು ಮತ್ತೆ ವಾಪಸ್ಸು ಭೂಮಿಗೆ ಸೇರಿಸಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಸಾವಯವ ದ್ರವ್ಯಗಳನ್ನು ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಸೃಷ್ಟಿ ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ನಾವು ನಿರ್ವಹಣೆ ಮಾಡಿದಂಗಾಗತ್ತೆ ಅನ್ನೋದನ್ನು ಗಮನಿಸ್ಬೋದು. So these are all the basics, the approach of natural farming. Now let us look at today's subject. In this weekly episode, that is today on 24th September, Wednesday, our focus is on various approaches of multi-layer multi-cropping design. Why? Part of biodiversity. As I said, nature supports diversity and we have to create that diversity or a biodiversity in our farm, for which we are going to use what is called multi-layer multi-cropping design in our planting. ಸೊ ಈ ವಾರದ ಈ ಗೂಗಲ್ ಮೀಟ್ ಸರಣಿಯಲ್ಲಿ ಇಂದು ಬುಧವಾರ ಅಂದರೆ 24 ಸೆಪ್ಟೆಂಬರ್ 2025 ಸಂಜೆ ನಾವು ನೈಸರ್ಗಿಕ ಕೃಷಿಯಲ್ಲಿ ಬಹುಮಹಡಿ ಬಹುಬೆಳೆ ಪದ್ಧತಿಯ ವಿನ್ಯಾಸಗಳು ಈ ವಿಷಯದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗೋಣ. ಯಾಕೆಂದರೆ ಯಾವಾಗ ನಾವು ಬಹುಮಹಡಿ ಬಹುಬೆಳೆ ಪದ್ಧತಿಯನ್ನು ಜೋಡಿಸ್ತಾ ಬರ್ತೀವೋ ಆವಾಗ ಒಂದು ಸಸ್ಯ ವೈವಿಧ್ಯತೆ ನಮ್ಮ ಕೃಷಿ ಭೂಮಿಯಲ್ಲಿ ಸೃಷ್ಟಿಯಾಗುತ್ತೆ. ಪ್ರಕೃತಿ ವೈವಿಧ್ಯತೆಯನ್ನು ಇಷ್ಟಪಡುತ್ತೆ, ಪೋಷಣೆ ಮಾಡುತ್ತೆ ಅನ್ನೋದನ್ನು ಗಮನಿಸ್ಬೋದು. So one more small concept before I get into the multi-layer multi-cropping design options. Let us run through one or two slides about this important thing. This will help us to understand the natural farming in simplified manner. So in fact, we are given a tagline called natural farming made simple. So we will try to understand how we will make our natural farming simple. So there are 5 M's which plays a key role, key factors in managing our topsoil in our natural farming. ನಮ್ಮ ಕೃಷಿಯ ಮೇಲ್ಮಣ್ಣಿನ ನಿರ್ವಹಣೆಯಲ್ಲಿ ಈ ಕೆಳಗಿನ 5 ಎಮ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ವಿಚ್ ಆರ್ ದಿಸ್ 5 M's? ಮ್ಯಾನ್ಯೂರ್, ಮಲ್ಚಿಂಗ್, ಮಾಯಿಶ್ಚರ್, ಮಿನರಲ್ಸ್ ಆ್ಯಂಡ್ ಮೈಕ್ರೋಬ್ಸ್. These are all the 5 M's we should be focusing on in natural farming management or our topsoil management. One is to understand and define a simple workflow in the farm that interconnects these 5 M's. Anything we do in our farm should focus on these 5 M's and should interconnect them or should facilitate in managing or maintaining these 5 M's in our farm. Thus the productivity of the farm can be increased. ಈ 5 ಎಮ್ಗಳನ್ನು ನಾವು ನಿರ್ವಹಣೆ ಮಾಡ್ತಾ ಬರ್ತೀವಿ. ಯಾವುದಪ್ಪ 5 ಎಮ್ಗಳು ಅಂದರೆ, ಒಂದು ಮೆನ್ಯೂರ್ ಸಾವಯವ ಗೊಬ್ಬರ, 2 ಮಲ್ಚಿಂಗ್ ಮುಚ್ಚಿಗೆ, 3ನೇದು ಮಾಯಿಶ್ಚರ್ ತೇವಾಂಶ ನಿರ್ವಹಣೆ, 4ನೇದು ಮಿನರಲ್ಸ್ ಮಣ್ಣಿನಲ್ಲಿರ್ತಕ್ಕಂಥ ಖನಿಜಾಂಶಗಳು, ಮತ್ತು ಮುಖ್ಯವಾಗಿ 5ನೇದು ಮೈಕ್ರೋಬ್ಸ್ ಬೆನಿಫಿಷರಿ ಸಾಯಿಲ್ ಮೈಕ್ರೋಬ್ಸ್ ಉಪಕಾರಿ ಮಣ್ಣು ಸೂಕ್ಷ್ಮ ಜೀವಿಗಳ ನಿರ್ವಹಣೆ. ಈ 5 ಎಮ್ಗಳನ್ನು ನಾವು ಜೋಡಿಸ್ಕೊತಾ ಬರಬೇಕು. ಇದರಿಂದ ನಮ್ಮ ಕೃಷಿಯ ನಿರ್ವಹಣೆ, ಮೇಲ್ಮಣ್ಣಿನ ನಿರ್ವಹಣೆ, ಬೆಳೆ ಸಸ್ಯಗಳ ನಿರ್ವಹಣೆ ಸೂಕ್ತವಾಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಹಾಗಾದರೆ ಈ 5 ಎಮ್ಗಳು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ ಅಂತ ನೋಡೋಣ. ಮೊದಲನೇದು, ಫಸ್ಟ್ ಒನ್ ಈಸ್ ದ ಮೆನ್ಯೂರ್ ಈಸ್ ಪ್ರಿಪೇರ್ಡ್ ಬೈ ಡಿಕಂಪೋಸಿಷನ್ ಆಫ್ ಬಯೋಮಾಸ್ ವಿಚ್ ಈಸ್ ಜನರೇಟೆಡ್ ವಿತಿನ್ ಅವರ್ ಫಾರ್ಮ್ ಆಸ್ ಪಾರ್ಟ್ ಆಫ್ ಅವರ್ ಕ್ರಾಪ್ ಸೈಕಲ್ ಮ್ಯಾನೇಜ್ಮೆಂಟ್. Applied in the form of mulching, the biomass which we generate will be applied in the form of mulching, and at optimum moisture level we are going to maintain optimum moisture level by having an irrigation system that releases essential plant nutrients after decomposition, and that the nutrients what get released will also includes minerals. So by the diversified species of beneficiary soil microbes, these beneficiary soil microbes will decomposes the mulching and with an appropriate moisture level releases all the plant nutrients available in the biomass given to the topsoil, including the minerals, and create what is called an organic manure. So beneficiary soil microbes plays this role.
This is how we interconnect all these 5 M's. So these 5 M's can be interconnected. So what is our role? Generate biomass, mulch it, maintain moisture, feed the microbes. Rest will happen naturally of its own. ಸಾವಯವ ಗೊಬ್ಬರದ ತಯಾರಿಕೆಯಲ್ಲಿ ನಮ್ಮ ಕೃಷಿ ಚಟುವಟಿಕೆಯನ್ನು ದೊರೆತಕ್ಕಂಥ ವಿವಿಧ ರೀತಿಯ ಬೆಳೆ ತ್ಯಾಜ್ಯಗಳನ್ನು ನಿರ್ದಿಷ್ಟ ವಾತಾವರಣದಲ್ಲಿ ನಿರ್ದಿಷ್ಟವಾದಂಥ ಒಂದು ತೇವಾಂಶ ನಿರ್ವಹಣೆಯಲ್ಲಿ ಸೂಕ್ಷ್ಮಜೀವಿಗಳಿಂದ ವಿಘಟಿಸಿ ಒಂದು ಉತ್ತಮ ಗುಣಮಟ್ಟದ ಸಸ್ಯ ಪೋಷಕಾಂಶಗಳ ಒಂದು ಗೊಬ್ಬರವನ್ನು ತಯಾರು ಮಾಡಿ ಅದನ್ನು ಪುನರ್ಬಳಕೆ ಮಾಡೋದರಲ್ಲಿ ಈ 5 Mಗಳ ಬಳಕೆಯನ್ನು ನಾವು ಯೋಜಿಸ್ಕೊಳ್ಬಹುದಾಗಿದೆ. ಈ ಒಂದಕ್ಕೊಂದು ಈ ರೀತಿ ಸಂಯೋಜಿಸಲ್ಪಟ್ಟಿವೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತಾ ಬರ್ಬೋದು. Okay, there are different approach to multi-layer multi-cropping system. In this episode, we will explain more about coconut-based farm designs with other layers of crop positions and selections as part of the diversity. So we can do multi-layer multi-cropping with the different crop patterns, different types of crops we select. So, but today we will be focusing on this multi-layer multi-cropping system designs with coconut as a primary crop or a base reference, because personally I have the experience of managing coconut based farm, so I will be focusing on that. But not necessarily we should create a multi-layer multi-cropping system with coconut based. We can also use any crop as our reference or a primary references and build the multi-cropping system. So apart from along with coconut, we will going to add some other layers of crops, different types of commercial horticulture crops at respective positions, and that will become form the diversity. ನೈಸರ್ಗಿಕ ಕೃಷಿಯಲ್ಲಿ ನಾವು ಬಹುಬೆಳೆ ಬಹುಮಡಿ ಬೆಳೆಗಳ ಜೋಡಣೆಯನ್ನು ಹಲವು ವಿನ್ಯಾಸಗಳನ್ನು ನಾವು ಗಮನಿಸ್ಬೋದು. ಆದರೆ ಅದರಲ್ಲಿ ನಾವು ಇಂದಿನ ಸಂಚಿಕೆಯಲ್ಲಿ ನಾವು ಗಮನಿಸುವುದು ನಮ್ಮ ತೋಟಗಾರಿಕೆ ಬೆಳೆಯಾದಂಥ ತೆಂಗು ಮತ್ತು ಇತರ ವಾಣಿಜ್ಯ ಬೆಳೆಗಳು. ತೆಂಗಿನ ಜೊತೆಯಲ್ಲಿ ನಾವು ಜೋಡಿಸಬಹುದಾದಂಥ ಇತರ ವಾಣಿಜ್ಯ ಬೆಳೆಗಳನ್ನು ಜೋಡಿಸ್ಕೊಂಡು 3-4 ಥರದ ವಿನ್ಯಾಸಗಳನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಈ ರೀತಿಯ ವಿನ್ಯಾಸಗಳನ್ನು ನಾವು ಗಮನಿಸ್ತಾ ಬರ್ಬೋದು. ಈ ವಿನ್ಯಾಸಗಳಲ್ಲಿ ನಮಗೆ ಯಾವುದು ಸೂಕ್ತವೋ ಆ ವಿನ್ಯಾಸವನ್ನು ನಾವು ಜೋಡಿಸ್ಕೊತಾ ಬರೋಣ. ಹಾಗಾದರೆ ತೆಂಗಿನಿಂದ ಮಾತ್ರ ಬಹುಮಾಡಿ ಪದ್ಧತಿ ಸಾಧ್ಯವೇ? ಇಲ್ಲ, ಯಾವುದೇ ಬೆಳೆಯಿಂದನೂ ನಾವು ಬಹುಮಾಡಿ ಪದ್ಧತಿಯನ್ನು ರೂಪಿಸ್ಕೋಬೋದು. ಇವತ್ತು ಉದಾಹರಣೆಗೆ ನಾವು ತೆಂಗನ್ನು ಒಂದು ಮುಖ್ಯ ಬೆಳೆಯಾಗಿ ಗಮನಿಸ್ಕೊಂಡು ಮುಂದೆ ಹೋಗ್ತಾ ಇರೋಣ. So what are different types of multi-layer multi-cropping? There are 5 types. First one is coconut at 27 feet as a main grid plant and other multi-crop designs at 9 by 9 feet. This we have implemented in our MS farm. So this what is the first approach. We are going to keep coconut at 27 feet. We are going to create a 9 by 9 grid matrix and plant coconut at 27 feet and incorporate other crops into the same design. This we have implemented in the year 2022 at our MS farm, Banavati, Sasalu Hobali, Dodballapura Taluk, Bangalore North District. ಪ್ರತಿ 27 ಅಡಿ ಅಂತರದಲ್ಲಿ ನಾವು ಮುಖ್ಯ ಬೆಳೆಯಾಗಿ ತೆಂಗು ಮತ್ತು ಇತರ ಬೆಳೆಗಳ ಜೋಡಣೆಗಳನ್ನು 9x9 ಅಂತರದಲ್ಲಿ ಜೋಡಿಸ್ತಾ ಬರ್ತೀವಿ. ಆಗ ನಾವು ತೆಂಗಿಗೆ 27 ಅಡಿ ಅಂತರ ಕೊಟ್ಟಂಗಾಗುತ್ತೆ. ಈ ರೀತಿ ನಾವು ತೆಂಗು ಆಧಾರಿತ ಬಹುಬೆಳೆ ಬಹುಮಡಿ ಪದ್ಧತಿಯ ಒಂದು ವಿನ್ಯಾಸವನ್ನು 9x9 ಅಡಿ ಗ್ರಿಡ್ ಮ್ಯಾಟ್ರಿಕ್ಸ್ನಲ್ಲಿ ನಾವು ಮಾಡ್ತಾ ಬರ್ತೀವಿ. ಈ ವಿನ್ಯಾಸವನ್ನೇ ನಾವು ನಮ್ಮ MS ಫಾರ್ಮ್ ಬನವತಿ, ಸಾಸಲು ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿ 2022 ಜೂನ್ನಿಂದ ಜೋಡಿಸ್ಕೊಂಡು ಬಂದಿದ್ದೀವಿ. ಅದರದ್ದು ಒಂದು ಮುಖ್ಯವಾದ ವಿವರಣೆ ತಗೋತಾ ಹೋಗೋಣ. ಸೊ ಸೆಕೆಂಡ್ ಒನ್ ಈಸ್ coconut at 36 feet instead of 27 feet. The second option is coconut pushed to 36 feet as a main grid plant and other multi-crop designs similar to 27 feet coconut or a 9 by 9 matrix. So here what we are doing is we are just shifting the coconut from 27 feet between 2 coconuts to 36 feet. That means our grid will change from 9 by 9 to 12 by 12. So that is the change we make. By making the changes in the grid from 9 by 9 to 12 by 12, the coconut goes to 36 feet, and how other multi-crops which will be within this design will get the benefit of increasing the spacing between coconut. That also we will go to observe and contrast between 9 by 9, that is 27 feet coconut, or 12 by 12, that is 36 feet coconut. We will go to differentiate the two. ಪ್ರತಿ 36 ಅಡಿಯಲ್ಲಿ ಅಂತರದಲ್ಲಿ ನಾವು ಮುಖ್ಯ ಬೆಳೆಯಾಗಿ ತೆಂಗು ಮತ್ತು ಇತರ ಮಿಶ್ರ ಬೆಳೆಗಳ ಜೋಡಣೆ ಮಾಡ್ತೀವಿ. ಇದರಲ್ಲಿ ನಮ್ಮ ವಿನ್ಯಾಸ, ನಮ್ಮ ಮ್ಯಾಟ್ರಿಕ್ಸು 12x12 ಅಡಿಯಲ್ಲಿ ಇರುತ್ತೆ. ಅಂದರೆ ತೆಂಗಿನ ತೆಂಗಿಗೆ 36 ಅಡಿ ಇರುತ್ತೆ. ಮಧ್ಯದಲ್ಲಿ ಅಂತರ ಬೆಳೆಗಳನ್ನು ಜೋಡಿಸ್ತಾ ಬರ್ತೀವಿ. 9x9 9 ಅಡಿ ಇಂಟು 9 ಅಡಿ ಒಂದು ಬಹುಮಾಡಿ ಪದ್ಧತಿಗೂ 12x12 ಪದ್ಧತಿಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಅದನ್ನು ನಾವು ಮುಂದಿನ ಸ್ಲೈಡ್ನಲ್ಲಿ ಗಮನಿಸ್ತಾ ಹೋಗೋಣ. ಇದು ಎರಡನೇ ವಿನ್ಯಾಸ, ತೆಂಗು 36 ಅಡಿನಲ್ಲಿರೋದು. ಮೂರನೇ ವಿನ್ಯಾಸ
ಸೊ ಇಲ್ಲಿ ನಾವೇನು ಮಾಡ್ತೀವಿ, ನಿಗದಿತವಾಗಿ ತೆಂಗನ್ನು ಕೆಲವು ಒಂದು ಪಟ್ಟಿಗಳ ಮಾದರಿ ಮಾಡ್ತಾ ಬರ್ತೀವಿ. ಒಂದು ಪಟ್ಟಿಯಲ್ಲಿ ತೆಂಗಿರುತ್ತೆ, ಇನ್ನೊಂದು ಪಟ್ಟಿಯಲ್ಲಿ ಇತರ ಬೆಳೆಗಳಿರುತ್ತೆ. ಹಾಗಾಗಿ ಈ ರೀತಿ ಪಟ್ಟಿಗಳ ರಚನೆ ಮಾಡಿ ನಾವು ತೆಂಗನ್ನು ಮತ್ತು ಇತರ ಬೆಳೆಗಳನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸ್ತಾ ಬರ್ತೀವಿ. ಈ ವಿನ್ಯಾಸ 3ನೇ ವಿನ್ಯಾಸ ಆಗಿರುತ್ತೆ, ಅದನ್ನು ನಾವು ಗಮನಿಸ್ತಾ ಹೋಗೋಣ. The third one is we'll going to create a band, and one band will be coconut, either 27 feet or 36 feet, that is 9 by 9 or 12 by 12, plus other associated crops along with coconut as per option A or option B. And we'll want to reserve additional free space without coconut. That band we'll going to crop other crop as a primary crop and then associated crops along with that. So this is called dual band or multiple bands of crops we are going to divide on the same farmland. This is an interesting design, so we are going to discuss that also in detail. The fourth one is coconut as a single row all along the internal peripheral road and other grid designs in the envelope area. So we are going to create the coconut as a all along the border internal peripheral road we have. Inside that we are going to plant coconut at a specific distance, let us say 24 feet between coconuts, and whatever the inside area other than the peripheral area, inside envelope, that we are going to develop multi-layer multi-cropping other than coconut. ನಮ್ಮ ನಮ್ಮ ವರ್ತುಲ ರಸ್ತೆಯ ಒಳಬದಿಯಲ್ಲಿ ಒಂದು ನಿಗದಿತ ಅಂತರದಲ್ಲಿ, ಅಂದರೆ ಒಂದು 24 ಅಡಿ ಅಂತರದಲ್ಲಿ ತೆಂಗಿನ ಗಿಡಗಳನ್ನು ಜೋಡಣೆ ಮಾಡ್ಕೊಂಡು ಬರ್ತೀವಿ. ಇದು ಒಂದು ಸಾಲು ಮಾತ್ರ ತೆಂಗು ಇರುತ್ತೆ ನಮ್ಮ ತೋಟದಲ್ಲಿ. ಉಳಿದ ಭಾಗದಲ್ಲಿ ನಾವು ಇತರ ಮಿಶ್ರ ಬೆಳೆಗಳ ಜೋಡಣೆಯನ್ನು ಮಾಡ್ತಾ ಬರ್ತೀವಿ. ಇದು ಒಂದು ರೀತಿಯ ವಿನ್ಯಾಸವನ್ನು ನಾವು 4ನೇ ವಿನ್ಯಾಸ ನಾವು ಇಲ್ಲಿ ಗಮನಿಸಬಹುದು. Next, the fifth one is very interesting. This I am using at Nammane Tota, where Hassan district, Alur Taluk, Palya Hobali. So in the Nammane Tota, I have designed this called central dual diagonal areca line between a pair of coconut trees. I had an existing coconut tree, so between the two coconut trees, I have created what is called central dual diagonal areca net lines. So this is one of the other new design which I have implemented here on May 2024. This is 1 year old now. So this also I will going to explain you what is the benefit of this central dual diagonal areca line between two coconut lines. ನಮ್ಮನೆ ತೋಟ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಡಬಲ್ಲೂರಲ್ಲಿರ್ತಕ್ಕಂಥ ನಮ್ಮನೆ ತೋಟದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 2 ತೆಂಗಿನ ಮರಗಳ ನಡುವೆ ನಮಗೆ 28 ಅಡಿ ಅಥವಾ 30 ಅಡಿ ಅಂತರದಲ್ಲಿ ತೆಂಗಿನ ಮರಗಳಿದೆ. 2 ತೆಂಗಿನ ಮರಗಳ ಮಧ್ಯಭಾಗದಲ್ಲಿ ನಾವು 2 ಸಾಲು ತ್ರಿಭುಜಾಕಾರದಲ್ಲಿ ಡಯಾಗನಲ್ ಆಗಿ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದ್ವಿ ಮತ್ತು ಇತರ ಮಿಶ್ರ ಬೆಳೆಗಳ ಜೋಡಣೆಗೂ ಸಹ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೀವಿ. ಇದು 5ನೇ ವಿನ್ಯಾಸ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋಣ. ಈ ರೀತಿ 5 ವಿನ್ಯಾಸಗಳನ್ನು ನಾವು ಬಹುಬೆಳೆ ಬಹುಮಾಡಿ ಪದ್ಧತಿಯಲ್ಲಿ ಗುರುತಿಸಬಹುದು. Like this, there are 5 different types of designs which we are going to discuss today. Friends, the first one is 27 feet coconut or a 9 by 9 grid matrix. You can see here, this what is implemented in MS form. So we will start from here. This is our first reference line here. So this is the first point, that is our coconut tree. So from this coconut plant, so 9 feet towards the north or 9 feet towards the east, so we have lines being drawn. So the distance between these two lines are 9 feet. Distance between two plants on the given row is also 9 feet. This is called 9 by 9 matrix. What we have done, after selecting the first corner plot for the coconut, we leave another 2 pits and go to the 4th pit as coconut. That means from this coconut to this coconut, the distance is 27 feet. Similarly on this direction. So this become a matrix. You can see here, this is a 27 by 27 matrix. On all the 4 corners we have coconuts. Apart from that, on between 2 central lines, there is 9 feet apart. From the coconut, the first line, this areca line, which is 9 feet, and second areca is also at 9 feet, and the second areca is again away from 9 feet from the second coconut. So this 9 by 9, this become a 9 by 9 matrix. We have an areca plantation with 9 by 9 matrix. What we also done is, on the coconut line and one direction, it is in the north direction, instead of planting areca here, we have planted with a fruit plant. So on one direction, we are going to have a fruit plant between 2 coconut trees. There are 2 fruit plants. So we accommodated fruit plants also in between. So like that you can see the design. This is actually a grid. You can see this is a grid. This grid consists of 4 coconut trees at 27 feet interval on a 9 by 9 grid matrix. It's also got 2 plus 2, 4 fruit plants between 2 coconut trees in one direction, and it's also got 9 by 9 areca plantations, at least 6 of them you can see here. This forms a grid, 8 of them. Like that we make a grid.
On this grid, what we have done is further we are going to add between two areca lines, we are going to add a central another crop called coffee or a cardamom. So this is at 4.5 feet center between two areca lines. So like that we have started adding the next layer, that is the coffee or a cardamom layer on the areca line. Next thing is we also added what is called diagonal center. You can see here this is a diagonal center between 4 9 by 9 grid plots. Between these 4 9 by 9 grid plots, we have created what is called diagonal center. On this diagonal center, we have planted what is called nutmeg or a cocoa. So like that we have created. So the distance between the one diagonal center nutmeg to another diagonal center nutmeg is 36 feet, both on the north direction and on the east direction. So that will form 18 feet, 9 by 9, 18 feet distance between the two. Like this we have accommodated various crops in our 9 by 9 grid matrix. So the top layer is coconut and areca nut, which is about 9 by 9 areca grid matrix, 27 by 27 coconut grid matrix in the top layer. The second layer is fruit plants all along the coconut line, that will be of various height, they will grow. The third layer is our nutmeg or a cocoa, so that is the third layer, that is on the diagonal center, and the fourth layer is coffee or a cardamom, which is in line of the 9 by 9 areca line. Like this we have added 4 layers and you have chosen all these plants of commercial interest to us. ಮಿತ್ರರೇ, ಈ 9x9 ಅಡಿನಲ್ಲಿ ನಾವು ಮಾಡಿದಾಗ ನೋಡಿ, ಇದೊಂದು ಚೌಕವನ್ನು ನೀವು ಇಲ್ಲಿ ಗಮನಿಸ್ತೀರಾ. ಈ ಚೌಕದಲ್ಲಿ ಏನು ಮಾಡಿದ್ದೀವಿ ನಾವು ಅಂದರೆ, ಪ್ರತಿ ಲೈನು ಈ ಉತ್ತರ ದಿಕ್ಕಿನಲ್ಲೂ 9 ಅಡಿಗೆ ನಾವು ಪಿಟ್ ಮಾಡ್ಕೊಂಡಿದ್ದೀವಿ ಮತ್ತು ಪೂರ್ವ ದಿಕ್ಕಿಗೂ 9 ಅಡಿಗೆ ಪಿಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಮೊದಲನೇ ಮೂಲೆಯಲ್ಲಿರ್ತಕ್ಕಂಥ ತೆಂಗಿನ ಗಿಡದಿಂದ ಪೂರ್ವದಲ್ಲಿ 27 ಅಡಿಗೆ ಇನ್ನೊಂದು ತೆಂಗು ಬಂದಿದೆ, ಅದೇ ರೀತಿ ಉತ್ತರದಲ್ಲೂ 27 ಅಡಿಗೆ ಇನ್ನೊಂದು ತೆಂಗು ಬಂದಿದೆ. ಹಾಗಾಗಿ ಏನಾಗುತ್ತೆ, ನಮಗೆ ಇದು ಒಂದು 27 x 27 ಅಡಿಯ ಒಂದು ಚೌಕ ನಿರ್ಮಾಣ ಆಗಿದೆ. ಈ ಚೌಕದ ಒಳಗಡೆ ನಾವು 9 ಅಡಿ ಅಂತರದಲ್ಲಿ 2 ಸಾಲು ಅಡಿಕೆ ಸಾಲು ಬಂದಿದೆ ಮತ್ತು 2 ತೆಂಗಿನ ನಡುವೆ ಉತ್ತರ ದಿಕ್ಕಿನಲ್ಲಿ 2 ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ. ಇಲ್ಲೂ ಅಡಿಕೆ ಹಾಕ್ತಾರೆ ಕೆಲವರು, ಬಟ್ ನಾನಿಲ್ಲಿ ಹಣ್ಣಿನ ಗಿಡಗಳನ್ನು ಜೋಡಣೆ ಮಾಡ್ಕೊಂಡಿದ್ದೀನಿ. ಇದು ಒಂದು 9 by 9 ಗ್ರಿಡ್ ಮ್ಯಾಟ್ರಿಕ್ಸ್ನ ವಿಶೇಷತೆ. ಇಷ್ಟು ಜೊತೆಗೆ ಮುಂದೆ ಹೋಗ್ತಾ ನಾವೇನು ಮಾಡ್ಬೋದು, ನಮ್ಮ 9 by 9 ಯಾವುದೇ ಪ್ಲಾಂಟ್ ಆಗ್ಬೋದು. ಇಲ್ಲಿ 2 ಅಡಿಕೆ ಗಿಡ ಇದೆ, 2 ಅಡಿಕೆ ಗಿಡದ ಮಧ್ಯದಲ್ಲಿ 4.25 ಅಡಿ ಸೆಂಟರ್ ಅಂತೀವಿ. ಇಲ್ಲಿ ನಾವು ಕಾಫಿ ಮತ್ತು ಏಲಕ್ಕಿ ಈ ಬೆಳೆಗಳನ್ನು ಜೋಡಿಸ್ತಾ ಬರ್ತಾ ಇದ್ದೀವಿ. ಮತ್ತು 4 9 ಅಡಿ ಗ್ರಿಡ್ ಪ್ಲಾಂಟ್ಸ್ ಇರುತ್ತಲ್ಲ, ಇದನ್ನು ಡಯಾಗನಲ್ ಸೆಂಟರ್ ಅಂತೀವಿ. ಮಧ್ಯದಲ್ಲಿ ನಾವು ನಟ್ಮಗ್ ಜಾಯಿಕಾಯಿ ಅಥವಾ ಕೋಕೋವನ್ನು ಜೋಡಿಸಿದ್ದೀವಿ. ಈ ರೀತಿ ನಾವು ಜೋಡಿಸ್ತಾ ಬರ್ಬೋದು. ಈ ಒಂದು ಮಧ್ಯದಲ್ಲಿ ಬರ್ತಕ್ಕಂಥ ಕೋಕೋ ಅಥವಾ ಜಾಯಿಕಾಯಿ ತನ್ನ ನೆಕ್ಸ್ಟ್ ಕೋಕೋ ಅಥವಾ ಜಾಯಿಕಾಯಿಗೆ 18 ಅಡಿ ಅಂತರದಲ್ಲಿರುತ್ತೆ. ಪೂರ್ವ ದಿಕ್ಕಿನಲ್ಲಾಗ್ಬೋದು, ಉತ್ತರ ದಿಕ್ಕಿನಲ್ಲಾಗ್ಬೋದು. 18 ಅಡಿ ಅಂತರದಲ್ಲಿರೋದನ್ನು ಇದು 18 by 18 ಮ್ಯಾಟ್ರಿಕ್ಸು ನಟ್ಮಗ್ಗು ಮತ್ತು ಜಾಯಿಕಾಯಿ ಮತ್ತು ಕೋಕೋಗೆ ಕ್ರಿಯೇಟ್ ಆಗುತ್ತೆ. 9 by 9 ಅರೆಕಾಗಿರುತ್ತೆ. 4.25 ಅಡಿ ಸೆಂಟ್ರಲ್ಲಿ ಕಾಫಿ ಅಥವಾ ಏಲಕ್ಕಿ ಬರುತ್ತೆ. 27 ಅಡಿನಲ್ಲಿ ತೆಂಗಿರುತ್ತೆ. ಈ ರೀತಿಯ ಒಂದು ಜೋಡಣೆಯನ್ನು ನೀವು 9 by 9 ಗ್ರಿಡ್ ಮ್ಯಾಟ್ರಿಕ್ಸಲ್ಲಿ 9 x 9 ಅಡಿ ಅಂತರದಲ್ಲಿ 27 ಅಡಿ ತೆಂಗನ್ನು ಇಟ್ಕೊಂಡು ಎಲ್ಲ ಥರದ ಲೇಯರ್ಗಳನ್ನು ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೀವಿ. ಪ್ರಾಥಮಿಕ ಲೇಯರು ಎತ್ತರದಲ್ಲಿ ನಮ್ಮ ತೆಂಗು ಮತ್ತು ಅಡಿಕೆ ಇರುತ್ತೆ, ಮಧ್ಯದ ಲೇಯರ್ನಲ್ಲಿ ನಮ್ಮ ಹಣ್ಣಿನ ಗಿಡಗಳಿರ್ತವೆ, ಮತ್ತು 3ನೇ ಲೇಯರ್ನಲ್ಲಿ ಜಾಯಿಕಾಯಿ ಅಥವಾ ಕೋಕೋ ಬೆಳೀತಾ ಇರುತ್ತೆ, ಮತ್ತು ಕೊನೆಯ 4ನೇ ಲೇಯರ್ನಲ್ಲಿ ಕಾಫಿ ಮತ್ತು ಏಲಕ್ಕಿಯನ್ನು ಬೆಳೆಸ್ತೀವಿ. ಈ ರೀತಿ ನಾವು ಬಹುಮಹಡಿ ಪದ್ಧತಿಯ ಒಂದು ವಿನ್ಯಾಸವನ್ನು 9 x 9 ಅಡಿಯಲ್ಲಿ ನಾವು ತೆಂಗನ್ನು ಆಧಾರವಾಗಿಟ್ಟುಕೊಂಡು ಮಾಡೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಇದನ್ನೇ ನಾವು MS ಫಾರ್ಮ್ನಲ್ಲಿ ಇಟ್ಟಿದ್ದೀವಿ. ಹಾಗಾದರೆ ಇಲ್ಲಿ ಏನಾಗ್ಬೋದು, 4.25 ಅಡಿಗೆ ಅಡಿಕೆ ಬಂತಲ್ಲ, ಇದು ಸಮಸ್ಯೆ ಆಗ್ಬೋದೆ. 9 ಅಡಿ ತೆಂಗು ಅಡಿಕೆಗೆ ಬಂತಲ್ಲ, ಸಮಸ್ಯೆ ಆಗ್ಬೋದೆ. ಕೋಕೋ ಸೆಂಟ್ರಲ್ ಬಂದಾಗ ಕೋಕೋ ಮತ್ತು ಜಾಯಿಕಾಯಿಗೆ ನೆರಳು ಜಾಸ್ತಿ ಆಗ್ಬೋದೆ. ಈ ಎಲ್ಲ ಸಮಸ್ಯೆಗಳು ಅನುಮಾನಗಳು ನಮ್ಮ ಮೈಂಡಲ್ಲಿ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವಿವಾಗ ಮುಂದಿನ ಹಂತಕ್ಕೆ ಹೋಗೋಣ. In order to understand how do we enhance the distances between, let us say, a coffee which is 4.5 feet in the previous design to a larger distance, how do we create the diagonal center nutmeg and cocoa at a very spacious distance such that it doesn't have an interference with the growing fruit plants or a coconut plant, or how do we increase the distance between a fruit plant and a coconut plant or a areca plant or a coconut plant. To achieve little more spacious, instead of going for 9 by 9 27 feet coconut, we will go for 12 by 12 36 feet coconut. You can see here from this corner coconut there is a 12 feet and 12 feet. So you have a 36 feet on the north direction
and we have another 36 feet on the east direction. So we are going to have a matrix of 36 by 36. You can see here, this is the matrix of 36 by 36. So in this matrix, the interspace between two grid plants have increased from 9 feet to 12 feet as compared to previous design. So thereby we are increasing this space between these grid plants, and we are also happily accommodating the inline center crop like coffee or a cardamom, or a diagonal center crop like a nutmeg or a cocoa with more space. So with this we are going to have more space available for these canopies to establish without overlapping, and all will get sufficient sunlight and shade management. ಮಿತ್ರರೇ, ಈ 12 ಈ ಒಂದು ವಿನ್ಯಾಸದಲ್ಲಿ ನಾವು ತೆಂಗನ್ನು 36 ಅಡಿ ಅಂತರದಲ್ಲಿ ಜೋಡಿಸ್ತೀವಿ. ಇಲ್ಲಿ ನೀವು ಗಮನಿಸಬಹುದು, ಈ ಚೌಕದಲ್ಲಿ 4 ಮೂಲೆಯಿಂದಲೇ 36 ಅಡಿನಲ್ಲಿ ತೆಂಗು ಬರುತ್ತೆ. ಮಧ್ಯದಲ್ಲಿ 12 ಅಡಿ ಅಂತರದಲ್ಲಿ ಮೊದಲನೇ ಅಡಿಕೆ ಸಾಲು, ಅಲ್ಲಿಂದ ಮತ್ತೆ 12 ಅಡಿ ಅಂತರದಲ್ಲಿ ಎರಡನೇ ಅಡಿಕೆ ಸಾಲು, ಮತ್ತು 12 ಅಡಿ ಅಂತರಕ್ಕೆ ನಮ್ಮ ತೆಂಗಿನ ಸಾಲು ಬಂತು. ಹೀಗಾಗಿ ಅಡಿಕೆಗೂ ಸಹ ನಾವು 12 ಕೊಟ್ಟಂಗಾಯಿತು, ತೆಂಗಿಗೆ 36 ಕೊಟ್ಟಂಗಾಯಿತು. ಹಣ್ಣಿನ ಗಿಡಕ್ಕೂ ಮತ್ತು ತೆಂಗಿನ ಗಿಡಕ್ಕೂ ಸಾಕಷ್ಟು ಅಂತರ ಬಂತು, ಅಡಿಕೆ ಗಿಡಕ್ಕೂ ಮತ್ತು ತೆಂಗಿನ ಗಿಡಕ್ಕೂ ಸಾಕಷ್ಟು ಅಂತರ ಬಂತು. ಮತ್ತು ಮುಂದೆ ನಾವು ಬಹುಮಹಡಿ ಪದ್ಧತಿಯಲ್ಲಿ ಕಾಫಿ ಅಥವಾ ಏಲಕ್ಕಿಯನ್ನು ಜೋಡಿಸಿದಾಗ ನಮ್ಮ 2 ಅಡಿಕೆ ಗಿಡದ ಮಧ್ಯದಲ್ಲಿ 6 ಅಡಿ ಅಂತರದಲ್ಲಿ ಇವಾಗ ನನಗೆ ಕಾಫಿ ಬರುತ್ತೆ. ಹಿಂದಿನ ಡಿಸೈನ್ನಲ್ಲಿ ಅದು 4 ಅಡಿ ಅಂತರದಲ್ಲಿ ಇರ್ತಿತ್ತು ಥಿಯರಿಟಿಕಲ್ ಆಗಿ, ಈಗ ಇದು 6 ಅಡಿ ಅಂತರಕ್ಕೆ ಬರುತ್ತೆ. ಅಂದರೆ ನನಗೆ ಈ ಕಾಫಿ ಗಿಡಕ್ಕೆ ಸಾಕಷ್ಟು ಸ್ಪೇಸ್ ಸಿಗ್ತಾ ಇದೆ 2 ಅಡಿಕೆ ಗಿಡದ ಮಧ್ಯೆ. ಅದೇ ರೀತಿ ನಮ್ಮ ಜಾಯಿಕಾಯಿ ಮತ್ತು ಕೋಕೋಗೂ ಸಹ ಸಾಕಷ್ಟು ಕೆನಪಿ ಸ್ಪೇಸ್ಗೆ ಅವಕಾಶಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ 12x12 ವಿನ್ಯಾಸದಲ್ಲಿ 36 ಅಡಿ ತೆಂಗು ವಿನ್ಯಾಸ ಮಾಡಿಕೊಂಡಾಗ ಈ ಎಲ್ಲ ಬೆಳೆಗಳಿಗೆ ಸಾಕಷ್ಟು ಅವುಗಳ ಒಂದು ರೆಂಬೆ ಕೊಂಬೆಗಳನ್ನು ಚಾಚಿಕೊಳ್ಳೋಕ್ಕೆ ಮತ್ತು ಬಿಸಿಲನ್ನು, ಸೂರ್ಯನ ಬೆಳಕನ್ನು ಹೀರಿಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳಾಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮೂಲ ವಿನ್ಯಾಸ ಸೇಮ್ ಇರುತ್ತೆ, ಅಂದರೆ ಪ್ರಾಥಮಿಕ ಲೇಯರ್ನಲ್ಲಿ ತೆಂಗು ಮತ್ತು ಅಡಿಕೆ ಇರುತ್ತೆ, ಎರಡನೇ ಲೇಯರ್ನಲ್ಲಿ ಹಣ್ಣಿನ ಗಿಡಗಳಿರುತ್ತೆ, ಮೂರನೇ ಲೇಯರ್ನಲ್ಲಿ ಜಾಯಿಕಾಯಿ ಮತ್ತು ಕೋಕೋ ಇರುತ್ತೆ, ನಾಲ್ಕನೇ ಲೇಯರ್ನಲ್ಲಿ ಕಾಫಿ ಮತ್ತು ಏಲಕ್ಕಿ ಇರುತ್ತೆ. ಇವೆಲ್ಲವನ್ನೂ ನಾವು ಅದೇ ಥರ ಇಟ್ಕೊಂಡಿದ್ದೀವಿ. ಬಟ್ ಇಲ್ಲಿ ಅಂತರವನ್ನು ನಾವು 36 ಅಡಿಗೆ ತಳ್ಳಿದ್ದೀವಿ. ತೆಂಗಿಂದ ತೆಂಗಿಗೆ 36 ಅಡಿ, ಹಿಂದಿನ ಅಂತರದಲ್ಲಿ 27 ಅಡಿ ಇತ್ತು, ಈಗ 36 ಅಡಿಗೆ ತಳ್ಳಿದ್ದೀವಿ. ಹಾಗಾಗಿ ಇಷ್ಟು ನಮಗೆ ವಿನ್ಯಾಸದಲ್ಲಿ ಒಂದು ರೀತಿಯ ಒಂದು ಫ್ಲೆಕ್ಸಿಬಿಲಿಟಿನ ನಾವು ಇಲ್ಲಿ ಗಮನಿಸಬಹುದು. This about the second part, which is similar to the first part. Now let us look at the third part. This is what actually the summary of what we have done at MS farm. Friends, whatever you are seeing here, everything is already planted. This is 3 years old farm now. We have coconut at the corner, 2 fruit plants between 2 coconut, and there is a coffee. We have planted only coffee now, Arabica Chandragiri. Yet to plant the cardamom. Maybe next we are going to plant them. So this coffee is also in between. Then we have a diagonal center nutmeg at 18 feet, a diagonal, cross 18 to 18, and also cocoa, which is again on 18 to 18. So all these plants are already planted at our MS farm, Banavati, Sasalu Hobli, Dodballapura Taluk, Bangalore North District. So everything is planted now, and they are growing to the 3rd year along with their companion species plants and greenery and weed diversity, which I always keep explaining. So now also put timber value plants on the border all along the peripheral road. So whoever has visited our MS farm, they have already seen all these things, and this is how we have designed and planted, and they are growing in the framework of natural farming. Next, so let us look at the third option, the third design. This is called band. So we will go to create band of crops. This is the first band, which is a coconut band. Then there is an areca band. Then again a coconut band, and there is an areca band. So this is another band of structure which I have not implemented in our farm, but I have seen in one of the farmer in Davanagere district, Harihara Taluk. So this design was implemented by that farmer way back in 2002. I was so happy to note this design. So what they have done, they have grown 3 or 4 lines of coconut like this. Then they left sufficient space for areca nut. Then again they continued with coconut, and again areca nut. So friends, we will going to have a doubt in our mind, because both coconut and areca nut are palm family. Can they coexist? Can we manage them? Can they give us a better yield? Can they grow without any issues? Will they grow healthy? These are the questions we get in our mind. So what this design will going to address that concern. Here I will going to isolate that. This is my coconut band. This is my areca nut band. This is my coconut. Like that, you will going to create bands. When you create bands like this, so we are going to manage them as a separate design within your same form, but there are different blocks, different bands. So by creating that, we are going to achieve the
another type of diversity. For example, this is 36 by 36 coconut band. In this we can still plant our fruit plants, coffee, cardamom, nutmeg, all we can plot here except areca in this band. In this band there is an areca band. We can grow the coffee in between, and diagonal center nutmeg and cocoa, etc. All is possible in the areca band also. This is also a multi-layer multi-cropping band. This is also a multi-layer multi-cropping band. Only thing is we have isolated the areca from this band and coconut from this band. So this is one of the design which I have seen in that place. Like this continues. Friends, not necessarily I should have a areca band as band 2 in this example. I can have a coconut band with or without areca. I can have the second band, maybe mango as my primary crop, and I can grow some other crops in between. Like that we can mix up the things and create a bands. This will help in managing diversified crop patterns which are complementing to each other on specific bands in a same farmland. Very interesting thing, and I was told by that farmer in Davangere district that the coconut yield is also good and areca is also good. Obviously, they are growing some intercrops like pepper, etc. on areca, but otherwise. So this is an interesting design. I thought I will share with you people, which we have not implemented anywhere, but this is an experience shared to me by a farmer. So this is a band of things. So we can implement this band and then create diversity within each band. So this is very important. ಮಿತ್ರ, ಇಲ್ಲಿ ನಾವು ಮುಖ್ಯ ಬೆಳೆಯಾಗಿ ತೆಂಗನ್ನು ಒಂದು ಚೌಕಟ್ಟದಲ್ಲಿ ನಿರ್ಮಾಣ ಮಾಡ್ಕೊತೀವಿ. ಎರಡನೇ ಚೌಕಟ್ಟಲ್ಲಿ ಅಡಿಕೆ ಮತ್ತು ಇತರ ಬೆಳೆಗಳನ್ನು ನಿರ್ಮಾಣ ಮಾಡಿ ಈಗ ಇದರ ಚೌಕಟ್ಟನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ನಮ್ಮ ಮನಸ್ಸಲ್ಲಿ ಒಂದು ಸಂದೇಹ ಇರುತ್ತೆ. ತೆಂಗು ಮತ್ತು ಅಡಿಕೆ ಒಂದೇ ಜಾತಿಯ ಸಸ್ಯಗಳು, ಪಾಮ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಅದೆರಡನ್ನ ಜೊತೆಯಲ್ಲಿ ಸೇರಿಸೋದ್ರಿಂದ ಏನಾದರೂ ವ್ಯತ್ಯಾಸಗಳಾಗ್ಬೋದೇ, ಪೋಷಕಾಂಶಗಳಲ್ಲಿ ಕೊರತೆ ಆಗ್ಬೋದೇ, ರೋಗ ಬಾಧೆ ಜಾಸ್ತಿ ಆಗ್ಬೋದೇ, ಈ ರೀತಿಯಂಥ ಸಂದೇಹಗಳು ನಮ್ಮ ಮನಸ್ಸಿನಲ್ಲಿರುತ್ತೆ. ಅದಕ್ಕೆ ಪರಿಹಾರವಾಗಿ ನಾವು ಈ ಮೂರನೇ ವಿನ್ಯಾಸವನ್ನು ಗಮನಿಸ್ಬೋದು. ಇಲ್ಲಿ ನಾವೇನು ಮಾಡಿದ್ದೀವಿ, ಒಂದು ವಿನ್ಯಾಸದಲ್ಲಿ ಪೂರ್ತಿ ತೆಂಗು ಮಾತ್ರ ಇಟ್ಟಿರ್ತೀವಿ. ಅಲ್ಲಿಂದ ನೆಕ್ಸ್ಟು ಒಂದು ಬ್ಯಾಂಡಲ್ಲಿ ಅರೆಕ ಇರುತ್ತೆ, ಮತ್ತು ತೆಂಗು ಬರುತ್ತೆ, ಮತ್ತು ಅರೆಕ ಆಗುತ್ತೆ. ಈ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ತೆಂಗು ಮತ್ತು ಅಡಿಕೆಯನ್ನು ನಾವು ಬೇರ್ಪಡಿಸ್ದಂಗೆ ಆಗುತ್ತೆ. ನಂತರ ಈ ತೆಂಗಿನ ವಿನ್ಯಾಸದಲ್ಲೂ ನಾವು ಇತರ ಮಿಶ್ರ ಬೆಳೆಗಳನ್ನು ಜೋಡಿಸ್ತಾ ಬರಬೇಕು. ಅಂದರೆ ನಮ್ಮ ಹಣ್ಣಿನ ಗಿಡಗಳಾಗ್ಬೋದು, ಕಾಫಿ ಏಲಕ್ಕಿ ಆಗ್ಬೋದು, ಜಾಯ್ಕಾಯಿ ಮತ್ತು ಕೋಕೋ ಆಗ್ಬೋದು, ಇವೆಲ್ಲವನ್ನು ಇಲ್ಲೂ ಜೋಡಿಸ್ತಾ ಬರ್ಬೋದು. ಸಿಮಿಲರ್ಲಿ ಇಲ್ಲೂ ಸಹ ನಾವು ನಮ್ಮ ಹಣ್ಣಿನ ಗಿಡಗಳು, ಕೋಕೋ, ಜಾಯ್ಕಾಯಿ ಎಲ್ಲವನ್ನು ಇಲ್ಲೂ ಜೋಡಿಸ್ತಾ ಬರ್ಬೋದು. ಮತ್ತು ಕಾಳುಮೆಣಸನ್ನು ಹಬ್ಬಿಸ್ಬೋದು ನಮ್ಮ ಅಡಿಕೆ ಗಿಡಕ್ಕೆ. ಇವೆಲ್ಲವೂ ಸಾಧ್ಯತೆಗಳಿರುತ್ತೆ. ಏನಪ್ಪ ಅಂದರೆ ಇದನ್ನು ನಾವು ಒಂದು ಬ್ಯಾಂಡ್ ಆಗಿ ಇದನ್ನು ಮಾಡ್ತಾ ಬರ್ತಾ ಇರ್ತೀವಿ. ಆಮೇಲೆ ಈ ಬ್ಯಾಂಡ್ ಥರ ನಮ್ಮ ಒಂದೇ ಕೃಷಿ ಭೂಮಿಲಿ ಈ ಥರ ಬ್ಯಾಂಡ್ಗಳನ್ನು ಸೃಷ್ಟಿ ಮಾಡ್ಕೊತಾ ಬರ್ತೀವಿ. ಆ ಥರ ಬ್ಯಾಂಡ್ ಮಾಡಿದಾಗ ಹಾಗಾದರೆ ಇಲ್ಲಿ ಇದು ತೆಂಗಿನ ಬ್ಯಾಂಡ್ ಆದಮೇಲೆ ನೆಕ್ಸ್ಟ್ ಅಡಿಕೆ ಬ್ಯಾಂಡೇ ಮಾಡಬೇಕಂತೇನಿಲ್ಲ. ಇಲ್ಲಿ ನೀವು ಈ ಅಡಿಕೆ ಬದಲು ನೀವು ಮಾವು ಆಧಾರಿತ ಬಹುಬೆಳೆ ಪದ್ಧತಿಗಳನ್ನು ಜೋಡಿಸ್ಬೋದು. ಮಾವನ್ನು ಮುಖ್ಯ ಬೆಳೆ, ಇಲ್ಲಿ ತೆಂಗು ಮುಖ್ಯ ಬೆಳೆ, ಇಲ್ಲಿ ಮಾವು ಮುಖ್ಯ ಬೆಳೆ. ಈ ರೀತಿ ನಾವು ವಿವಿಧ ರೀತಿಯ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಮುಖ್ಯ ಬೆಳೆಯಾಗಿ ಮಾಡಿಕೊಂಡು ಇತರ ಬೆಳೆಗಳನ್ನು ಬಹುಬೆಳೆ ಪದ್ಧತಿಗಳನ್ನು ಜೋಡಿಸ್ತಾ ಬರೋದನ್ನು ಗಮನಿಸ್ಬೋದು. ಇದು ಬಹಳ ಒಂದು ಆಸಕ್ತಿದಾಯಕ ಒಂದು ಡಿಸೈನ್. ಇದನ್ನು ನಾನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಒಬ್ಬ ರೈತರ ತೋಟದಲ್ಲಿ ನೋಡ್ಕೊಂಬಂದಿದ್ದೆ. ಅದನ್ನು ಅವರಲ್ಲಿ ಇಳುವರಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನು 2002ರಲ್ಲೇ ಅವರ ಪೂಜ್ಯ ತಂದೆಯವರು ಮಾಡಿದ್ರು ಅಂತ ಕೇಳಿ ಭಾಳ ಸಂತೋಷ ಆಯಿತು. ನೋಡಿ, ಆವಾಗಿಂದನೇ ಈ ಡಿಸೈನ್ ಇದೆ. ಸೊ ಇದು ನಿಮಗೊಂದು ಮಾಹಿತಿಯಾಗಿ ಇವತ್ತು ಇರಲಿ ಅಂತೇಳಿ ವೆಬಿನಾರ್ನಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮೂರನೇ ವಿನ್ಯಾಸ. ಸೊ ನಾಲ್ಕನೇ ವಿನ್ಯಾಸ, ಇದನ್ನು ನೀವು ಸಾಕಷ್ಟು ಗಮನಿಸಿದ್ದೀರಾ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮ ಒಳರಸ್ತೆಯ ಉದ್ದಕ್ಕೂ ಒಂದೇ ಒಂದು ಸಾಲು ತೆಂಗನ್ನು ಹಾಕ್ತಾ ಬರ್ತೀವಿ 24 ಅಡಿ ಅಂತರದಲ್ಲಿ. ನೋಡಿ, ಇಲ್ಲೆಲ್ಲ ತೆಂಗು ಇದೆ, 24 ಅಡಿ ಅಂತರದಲ್ಲಿದೆ. ಮಧ್ಯದಲ್ಲಿ ಒಂದು ಹಣ್ಣಿನ ಗಿಡನೂ ಹಾಕೊಂಬಂದಿದ್ದೀವಿ. ಅಂದರೆ ಈ ತೆಂಗಿಂದ ಈ ತೆಂಗಿಗೆ 24 ಅಡಿ, 12 ಅಡಿ ಸೆಂಟರ್ನಲ್ಲಿ ಒಂದು ಹಣ್ಣಿನ ಗಿಡ. ಈ ರೀತಿ ನಾವು ಗಿಡಗಳನ್ನು ಜೋಡಿಸ್ಕೊತಾ ಬರ್ತೀವಿ. ಇದು ಬಾರ್ಡರ್ನಲ್ಲಿರ್ತಕ್ಕಂಥ ಒಳರಸ್ತೆಯ ಒಳಭಾಗದಲ್ಲಿ ಇರ್ತಕ್ಕಂಥ ಒಂದು ತೆಂಗಿನ ಸಾಲು. ನಂತರ ಉಳಿದ ಜಾಗ ಏನಿದೆ ನಮ್ಮ ಕೃಷಿ ಭೂಮಿ, ಈ ಪೂರ್ತಿ ಕೃಷಿ ಭೂಮಿನಲ್ಲಿ ನಾವು ತೆಂಗನ್ನು ಬಿಟ್ಟು ಬೇರೆ ಇದು ಅಡಿಕೆ ಆಧಾರಿತ ಆಗ್ಬೋದು ಅಥವಾ ಬೇರೆ ಬೆಳೆಗಳಾಗ್ಬೋದು, ಈ ರೀತಿ ಒಂದು ಬಹುಮಡಿ ಪದ್ಧತಿಯನ್ನು ಜೋಡಿಸ್ತಾ ಬರ್ತೀವಿ. ಇದನ್ನು ನಾವು ಸಾಕಷ್ಟು ತೋಟಗಳಲ್ಲಿ ಗಮನಿಸಿದ್ದೀವಿ. ಬಾರ್ಡ್ರ್ಗಳಿಗೆ ತೆಂಗನ್ನು ಹಾಕ್ಕೊಳ್ತೀವಿ, ಮಧ್ಯದಲ್ಲಿ ಹಣ್ಣಿನ ಗಿಡ ಹಾಕ್ಕೊಳ್ತೀವಿ, ಮತ್ತು ಒಳಭಾಗದಲ್ಲಿ 9x9 ಅಥವಾ 9x8 ಅಥವಾ 12x12 ಯಾವುದೋ ಒಂದು ಗ್ರಿಡ್ ಕ್ರಿಯೇಟ್ ಮಾಡಿ ಅಲ್ಲಿ ಇನ್ನೊಂದು ಮುಖ್ಯವಾದಂಥ ವಾಣಿಜ್ಯ ಬೆಳೆ ಅಡಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಇತರ ಬೆಳೆಗಳನ್ನು ಇಲ್ಲಿ ಜೋಡಿಸ್ತಾ ಬರ್ತೀವಿ. Friends, in this fourth design, so we will going to have coconut only on the periphery. Inside of the internal peripheral road, we will going to have this coconut at a distance of 24 feet, and at the center we have, at the 12 feet we have a fruit plant. We will going to design like this, and our coconut finds its place only on the periphery.
and the inside area, this entire cropping zone is meant for some other crops. In this example, it is a areca plant with other multi-cropping with 9 by 9 or 9 by 12 or 12 by 9. Any combination we can use to create this areca grid with other multi-cropping. So this is another design which I think you might have seen in many of the farms. So this is a common design, coconut at the border and areca plus others on the center and the rest of the envelope. This is another design. So ಈ ರೀತಿ ನಾವು ಇನ್ನೊಂದು ವಿನ್ಯಾಸ, ನಾಲ್ಕನೇ ವಿನ್ಯಾಸವನ್ನು ತೆಂಗನ್ನು ನಮ್ಮ ಅಂಚಿನಲ್ಲಿ ಹಾಕ್ಕೊಂಡು ಒಳಭಾಗದಲ್ಲಿ ಅಡಿಕೆ ಮತ್ತು ಇತರ ಬೆಳೆಗಳನ್ನು ಜೋಡಿಸುವ ಒಂದು ವಿನ್ಯಾಸವನ್ನು ಸಹ ನೀವು ಗಮನಿಸಿರ್ತೀರಾ ಅಂತ ಅನ್ಕೊತೀನಿ. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ದ ಲಾಸ್ಟ್ ಒನ್, ಸೊ ವಿಚ್ ಐ ಹ್ಯಾವ್ ಇಂಪ್ಲಿಮೆಂಟೆಡ್ ಇನ್ ನಮ್ಮನೆ ತೋಟ, ಹಾಸನ್ ಡಿಸ್ಟ್ರಿಕ್ಟ್, ಆಲೂರು ತಾಲೂಕು, ಪಾಳ್ಯ ಹೋಬಳಿ. That's where I am here today. Today I will be doing this live webcast from our Namane Tota only. Here what I have done, friends, I have two coconut trees at 27 feet. This is mature tree, 35 years old coconut tree. Now these coconut trees are approximately about 27 to 30 feet distance. So this is what the envelope you should focus now. When I came here, only these four were there, nothing was here. Now all the things I am trying to add as a multi-layer, multi-cropping design as part of our natural farming management. So what I have done, between two coconut trees, let us say 30 feet apart, I have taken an imaginary central line. This is 15 feet, theoretically 15 feet central line. On this 15 feet central line, towards the left about 3 feet, towards the right about 3 feet, I have drawn two lines with 12 feet distance between the pits. This is, each pit is about 12 feet, and this is one line for areca and the second line is for areca. There are two areca lines we have drawn in the center of two existing coconut trees, and these areca lines are planted, pits are created at a distance of 12 feet. So from here to here it is 12 feet, and this is the center line, and from this areca to this areca approximately 5 to 6 feet we have created. Like that we have done. What we also done is, this areca plant on the line 2 with respect to line 1 is positioned like a triangle. This is called diagonal center. We are going to create a diagonal center and then created the areca line. That's hence I call it as dual diagonal areca line. This is the specific design which we are followed in our farm. Now what we are doing now, between two areca there is a 12 feet gap. I have deliberately pushed 12 feet because I know 9 feet is going to be challenge, which I have experienced in MS farm, Dodballapur. So here I put 12 feet. On that, between two areca now I can happily grow my coffee or a cardamom. So this is how we have make the design. So basically the two areca lines at the center. Even if it is 36 feet, there will be two areca lines only. So number of areca lines are not reduced. I will have same number of areca lines and same number of areca plants. Only thing is I shifted them to the center instead of equally spacing at 12 feet or 9 feet as we saw in the design A and design B respectively. ಮಿತ್ರರೇ, ಇಲ್ಲಿ ನಮ್ಮನೆ ತೋಟದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ತೆಂಗು ಸುಮಾರು 30 ಅಡಿ ಅಂತರದಲ್ಲಿದೆ. ನೋಡಿ, 4 ತೆಂಗಿನ ಮರಗಳು 30 ಅಡಿ ಅಂತರದಲ್ಲಿದೆ. ಇಲ್ಲೇನು ಮಾಡಿದ್ದೀನಿ ಅಂದರೆ, ನಾನು ಮಧ್ಯದಲ್ಲಿ ಒಂದು 15 ಅಡಿನಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಮಾಡಿಕೊಂಡು ಅಲ್ಲಿಂದ 3 ಅಡಿ ಎಡಗಡೆಗೆ ಮತ್ತು 3 ಅಡಿ ಬಲಗಡೆಗೆ 2 ಸಾಲು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಈ 2 ಸಾಲಿನಲ್ಲಿ ನಾವು 12 ಅಡಿ ಅಂತರದಲ್ಲಿ ಅಡಿಕೆ ಗಿಡಗಳನ್ನು ಹಾಕೊಂಡ್ಬಂದಿದ್ದೀವಿ. ಮೊದಲನೇ ಸಾಲಿನ ಅಡಿಕೆ ಗಿಡ ಎರಡನೇ ಸಾಲಿನ ಅಡಿಕೆ ಗಿಡಕ್ಕೆ ತ್ರಿಕೋಣಾಕಾರದಲ್ಲಿದೆ, ಜಿಗ್ಜ್ಯಾಕಲ್ಲಿದೆ ಅಥವಾ ಟ್ರಯಾಂಗ್ಯುಲರ್ ಶೇಪಲ್ಲಿದೆ. ಮತ್ತು ಅಡಿಕೆ ಗಿಡದ ಎರಡು ಅಡಿಕೆ ಗಿಡದ ಮಧ್ಯೆ ನಾನು 12 ಅಡಿ ಅಂತರ ಕೊಟ್ಟಿದ್ದೀವಿ. ಯಾಕೆಂದರೆ ನಾವಿಲ್ಲಿ ಮುಂದೆ ಇಲ್ಲಿ ಕಾಫಿ ಅಥವಾ ಏಲಕ್ಕಿನ ಬೆಳೆಯೋ ಒಂದು ಯೋಜನೆಯಲ್ಲಿದೆ. 9 ಅಡಿನಲ್ಲೂ ಮಾಡ್ಬೋದು. 9 ಅಡಿ ಮಾಡಿದಾಗ ಈ ಕಾಫಿ ಏಲಕ್ಕಿಗೆ ಸಮಸ್ಯೆ ಆಗುತ್ತೆ, ಬೆಳಕಿಂದು ಮತ್ತು ಶೇಡ್ದು ಕೆನೋಪಿದು ಅಂತ ಅಂದ್ಕೊಂಡು ನಾನಿಲ್ಲಿ 12 ಅಡಿಗೆ ತಳ್ಳಿದ್ದೀನಿ. ಹಾಗಾಗಿ ನನಗೆ ಈ ಒಂದು ಅಂತರ ಬೆಳೆಯಾಗಿ ಕಾಫಿ ಸಹ ಚೆನ್ನಾಗಿ ಬರುತ್ತೆ. ಈ ವಿನ್ಯಾಸದಲ್ಲಿ ನೀವು ಇದು ಗಮನಿಸ್ಬೋದು. ಹಾಗಾದರೆ ಈ ವಿನ್ಯಾಸದಲ್ಲಿ ನಾನು ಮಾಡಿರೋ ಬದಲಾವಣೆಯಿಂದ ಏನಾದ್ರು ನನ್ನ ಅಡಿಕೆ ಗಿಡದ ಸಂಖ್ಯೆ ಕಮ್ಮಿ ಆಗಿದೆಯೇ? ಖಂಡಿತ ಇಲ್ಲ. ಯಾಕೆಂದರೆ ನಾನು ಇದನ್ನು 12x12 ಅಥವಾ 9x9 ಮಾಡಿದ್ರೂ 2 ತೆಂಗಿನ ನಡುವೆ 2 ಅಡಿಕೆ ಸಾಲು ಬರ್ತಾಯಿತ್ತು. ಈಗಲೂ ನನಗೆ 2 ತೆಂಗಿನ ಮಧ್ಯೆ 2 ಅಡಿಕೆ ಸಾಲು ಬಂದೇ ಇದೆ. ಹಾಗಾಗಿ ನನ್ನ ಅಡಿಕೆ ಗಿಡಗಳ ಸಂಖ್ಯೆ ಯಾವ ರೀತಿಯೂ ಕಮ್ಮಿ ಆಗಿಲ್ಲ. ಆದರೆ ನನಗೆ ಸಾಕಷ್ಟು ಅವಕಾಶ ಸಿಕ್ಕಿದೆ, ಜಾಗ ಸಿಕ್ಕಿದೆ. ಎಲ್ಲಿ? ನನ್ನ ತೆಂಗಿನಿಂದ ಮೊದಲನೇ ಅಡಿಕೆ ಸಾಲಿಗೆ, ಇದನ್ನು ನಾನು ಇವಾಗ ಲೆಫ್ಟ್ ಪ್ಯಾಸೇಜ್ ಅಂತ ಕರೆಯೋಣ. ಮತ್ತು ನನ್ನ ಎರಡನೇ ಅಡಿಕೆ ಗಿಡದಿಂದ ಮತ್ತು ಈ ತೆಂಗಿನ ಗಿಡಕ್ಕೆ ಇದನ್ನು ನಾವು ರೈಟ್ ಪ್ಯಾಸೇಜ್ ಅಂತ ಕರೆಯೋಣ. ಸೊ ನಮ್ಮಲ್ಲೀಗ 2 ಪ್ಯಾಸೇಜ್ಗಳು ನಿರ್ಮಾಣವಾಗಿದೆ. ಈ ಪ್ಯಾಸೇಜಿನ ಅಗಲ ಸರಿಸುಮಾರು 13 ಅಡಿ ಇರುತ್ತೆ. ಯಾಕೆಂದರೆ 15 ಅಡಿ 2 ಅಡಿ ಮೈನಸ್ ಮಾಡಿದ್ರೆ 13 ಅಡಿ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ. 12ರಿಂದ 13 ಅಡಿ ಒಂದು ಪ್ಯಾಸೇಜ್ ಕ್ರಿಯೇಟ್ ಆಗಿದೆ. ಈ ಪ್ಯಾಸೇಜಲ್ಲಿ ನಾವು ಮತ್ತೆ ಅಂತರ ಬೆಳೆಯಾಗಿ ಕೋಕೋ ಮತ್ತು ಜಾಯ್ಕಾಯಿ ಈ ಥರ ಬೆಳೆಗಳನ್ನು ನಾವು ಇಲ್ಲಿ ಜೋಡಿಸ್ತಾ ಬರ್ತೀವಿ.
ಹಾಗಾಗಿ ಸಾಕಷ್ಟು ಕೆನೋಪಿ ಸ್ಪೇಸ್ ಇದಕ್ಕೆ ಸಿಗ್ತಾ ಬರುತ್ತೆ ಒಂದು ಭಾಗದಲ್ಲಿ. This what you can observe. Friends, what we have done, we have pushed this areca to the center, and that's created a larger passage of approximately 12 feet between my coconut to the first areca line on the left passage, and from the coconut and the second areca line on the right passage. There are two passages are created, the left passage which is 12 feet width, similarly the right passage which is again at 12 feet width. We have created these two passages. Now these passages have been achieved because we have pushed the areca to the center instead of conventional 9 by 9 or a 12 by 12. So by advantage of this is on this passage I can happily grow at every 18 feet distance my nutmeg and cocoa or any other crop of my interest. Already we have planted cocoa, we are going to add nutmeg shortly. So this is the grid we have created now, one more with sufficient space between the coconut and this one. Similarly, there is a right passage. So what I am going to use this right passage for? This right passage is mainly for my logistics, inventory management or the logistics path. This is an internal road. So whatever I do the harvest, that has to be traveled through this mode. That my logistics will move through this road. I created a logistics like this, logistics path. Why to leave this 12 feet for internal logistics empty? Instead of leaving it empty, because my areca coconut is yet to areca nut and other plants are yet to give the yield. So what we are using is this right passage which is 12 feet width and 6 feet length. I am growing what is called perennial green manure plants like Lyricadia, Subabul, Erythrina, Tropioca, etc. So I am going to grow them, and I will use this, I will generate the biomass and mulch it to my basin of the plant. So in the design only I have accommodated my perennial green manuring nitrogen fixing plants. So this is how I have achieved this. ಮಿತ್ರರೇ, ಈ ನನ್ನ ಬಲಭಾಗದ ಈ ಪ್ಯಾಸೇಜ್ ಏನಿದೆ 12 ಅಡಿ ಅಗಲ ಮತ್ತು x ಅಡಿ ಉದ್ದ, ಇಲ್ಲಿ ಇದನ್ನು ನಾವು ನಮ್ಮ ಯಂತ್ರಗಳ ಸಾಕಾಣಿಕೆ ಅಥವಾ ನಾವೇನು ಹಾರ್ವೆಸ್ಟ್ ಮಾಡ್ತೀವಲ್ಲ, ಕಟಾವು ಮಾಡ್ತೀವಲ್ಲ, ಅದನ್ನು ತಗೊಂಡು ಹೋಗಲಿಕ್ಕೆ ಲಾಜಿಸ್ಟಿಕ್ಸ್ಗೆ ಅಂತ ಇಟ್ಕೊಂಡಿದ್ದೀವಿ. ಆದರೆ ಸದ್ಯಕ್ಕೆ ಅಷ್ಟು ಉಪಯೋಗ ಇಲ್ಲದೇ ಇರೋದ್ರಿಂದ ಈ ಜಾಗದಲ್ಲಿ ನಾವು ಬಹುವಾರ್ಷಿಕ ಸಾರ್ವಜನಿಕ ಸ್ಥಿರೀಕರಣ ಸಸ್ಯಗಳಂತಹ ಗ್ಲಿರಿಸೀಡಿಯಾ, ಅಗಸೆ, ಹಾಲವಾಣ, ಸುಬಾಬುಲ್ಲು ಮತ್ತು ನಮ್ಮ ಮರಗೆಣಸು ಈ ಗಿಡಗಳನ್ನು ಇಲ್ಲಿ ಜೋಡಿಸ್ತಾ ಬರ್ತಾ ಇದ್ದೀವಿ. ಇದೆಲ್ಲ ಮಾಡೋದ್ರಿಂದ ನನಗೆ ಈ ಗಿಡಗಳೇನಿದೆ ಮೇನ್ ಪ್ಲ್ಯಾಂಟು, ಇದಕ್ಕೆ ಬೇಕಾದಷ್ಟು ಒಂದು ಸಾವಯವ ದ್ರವ್ಯ ಬಯೋಮಾಸ್ ಇಲ್ಲೇ ಸೃಷ್ಟಿಯಾಗುತ್ತೆ. ಇದನ್ನು ಕತ್ತರಿಸಿ ನಾವು ಈ ಗಿಡಗಳ ಬುಡಕ್ಕೆ ಮುಚ್ಚಿಗೆ ಮಾಡೋರಿದ್ದೀವಿ. ಹಾಗಾಗಿ ನನಗೆ ಒಂದು ಹಸಿರೆಲೆ ಗೊಬ್ಬರವನ್ನು ಬೆಳ್ಕೊಳ್ಳೋಕ್ಕೂ ಸಹ ಈ ವಿನ್ಯಾಸದಲ್ಲಿ ನನಗೆ ಇವಾಗ ಜಾಗ ಆಗಿದೆ. ನಾಳೆ ನನಗೆ ಇಲ್ಲಿ ಲಾಜಿಸ್ಟಿಕ್ಸ್ ಬೇಕು, ನನ್ನ ಮೋಟರ್ ಕಾರ್ಟ್ ಓಡಾಡಬೇಕು ಅಂದಾಗ ಇದನ್ನು ನಾವು ಚಾಪ್ ಮಾಡಿಟ್ಕೊಂಡು ಆ ಸ್ಪೇಸ್ನ ರಿಕವರ್ ಮಾಡ್ಕೊಂಡ್ರೆ ಆಗುತ್ತೆ. ಇಷ್ಟರ ಜೊತೆಗೆ ನನ್ನ 2 ತೆಂಗಿನ ಮಧ್ಯೆ 2 ಹಣ್ಣಿನ ಗಿಡಗಳಿಗೂ ಸಹ ನಾವು ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ. ಇದಿಷ್ಟನ್ನು ನೀವು ಇಲ್ಲಿ ಗಮನಿಸ್ಬೋದು. ಈ ಒಂದು ಡಿಸೈನನ್ನು ನಾನು ನಮ್ಮನೆ ತೋಟದಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಅಲಾಂಗ್ ವಿತ್ ದಿಸ್ ವಿ ಆಲ್ಸೋ ಕ್ರಿಯೇಟೆಡ್ ದ ಪ್ರೊವಿಷನ್ಸ್ ಫಾರ್ ಟು ಗ್ರೋ 2 ಫ್ರೂಟ್ ಪ್ಲಾಂಟ್ಸ್ ಇನ್ one direction, that is on the east-west direction of my between 2 coconut trees. I can have at least 2 small canopy fruit plants or single large canopy fruit plants. Such a diversity can be achieved and planned with multi-layer multi-cropping design to support our natural farming initiatives. So again here also we have layers. Our coconut areca is our top layer, fruit plants will going to be the second layer, nutmeg and cocoa will be the third layer, coffee or a cardamom will be the fourth layer, and our green manuring plant is a reserved area to grow our biomass. So all these things we are able to accommodate, and all this planting is already done, friends. So in Namane Tota they are all established now, they are growing, except this nutmeg and cocoa I need to establish. So slowly this is also going to happen. So this is the unique design which we have followed at our Namane Tota. So these are all the 5 different designs which I wanted to share with you as part of our multi-layer multi-cropping approach in natural farming. So what is the benefit of this multi-layer multi-cropping in natural farming? This will help in mitigating the risk of monoculture. So instead of using single crop, that is monoculture, which is mainly used by chemical farmers, we are going to use what is called polyculture. In the polyculture we are going to use what is called multi-layered multi-cropping, and this will create diversity, and this diversity will help in restoring the biodiversity and supports natural farming framework. That will, because all these multi-layer multi-cropping crops will return good amount of biomass back into the soil, host microbes on their root zone, create shade through their canopy, thereby they increase the humus or the soil organic carbon in our topsoil, and thereby
our natural farming become profitable because we will not bring expensive inputs from outside like other farming framework. ಮಿತ್ರರೇ, ಈ ರೀತಿಯ ಬಹುಮಹಡಿ ಬಹುಬೆಳೆ ಪದ್ಧತಿ ವಿನ್ಯಾಸವನ್ನು ನಾವು ನೈಸರ್ಗಿಕ ಕೃಷಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಒಂದು ನಮಗೆ ಬೆಳೆ ವೈವಿಧ್ಯತೆ ಸೃಷ್ಟಿಯಾಗುತ್ತೆ. ಏಕಬೆಳೆ ಪದ್ಧತಿಯಿಂದ ಬಹುಬೆಳೆ ಪದ್ಧತಿಗೆ ಬರ್ತೀವಿ ಮತ್ತು ಈ ಎಲ್ಲ ಬೆಳೆಗಳನ್ನು ನಾವೇನು ಜೋಡಿಸ್ತೀವಿ ಈ ಬೆಳೆಗಳಿಂದ ಸಾಕಷ್ಟು ಸಾವಯವ ದ್ರವ್ಯ ಬಯೋಮಾಸ್ ಸೃಷ್ಟಿಯಾಗುತ್ತೆ. ಅದು ನಮ್ಮ ಮಣ್ಣಿನ ಪುನರುತ್ಪಾದಕತೆಯನ್ನು ಜಾಸ್ತಿ ಮಾಡ್ತಾ ಬರುತ್ತೆ ಮತ್ತು ಹೊರಗಡೆಯಿಂದ ತಂದಾಕೋದು ಒಳಸುರಿಯ ವೆಚ್ಚ ಕಮ್ಮಿ ಆಗ್ತಾ ಬರುತ್ತೆ. ನಮ್ಮ ಕೃಷಿ ಲಾಭದಾಯಕವಾಗುತ್ತೆ. ಯಾಕೆಂದರೆ ನಮಗೆ ಪ್ರತಿ ಸೀಸನ್ನಲ್ಲೂ ಪ್ರತಿ ಹಂಗಾಮಿನಲ್ಲೂ ಒಂದಲ್ಲ ಒಂದು ಗಿಡದಿಂದ ನಮಗೆ ಫಸಲು ನಿರೀಕ್ಷೆ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಕೃಷಿ ಲಾಭದಾಯಕವಾಗುತ್ತೆ. ಬಹುಬೆಳೆ ಬಹುಮಡಿ ಪದ್ಧತಿ ನೈಸರ್ಗಿಕ ಕೃಷಿಯ ಒಂದು ಮುಖ್ಯ ವಿನ್ಯಾಸ ಆಗಬೇಕು. ಅದರಲ್ಲಿ ನಾವು ಮೇಲೆ ತಿಳಿಸಿದಂಥ 5 ವಿನ್ಯಾಸಗಳಲ್ಲಿ ನಿಮಗೆ ಯಾವುದನ್ನು ಅನುಕೂಲ ಆಗುತ್ತೋ ಆ ವಿನ್ಯಾಸವನ್ನು ನೀವು ಜೋಡಿಸ್ಕೋಬಹುದು. Friends, natural farming made simple. That's the tagline we are given to our approach. Actually, we are trying to unlock so many things and try to make our farming practices as simple, as sustainable and less input cost and more profitable. So that's what we are doing. Our tagline is natural farming made simple. What do you say? Are we on the same track? ನೈಸರ್ಗಿಕ ಕೃಷಿ ಸರಳೀಕರಣಗೊಂಡಿದೆ. ಈ ಒಂದು ಘೋಷವಾಕ್ಯದೊಂದಿಗೆ ನಾವು ನಮ್ಮ ನೈಸರ್ಗಿಕ ಕೃಷಿಯ ವಿವಿಧ ಮಜಲುಗಳನ್ನು ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿನ್ಯಾಸಗಳನ್ನು ಜೋಡಿಸ್ಕೊತಾ ಇದ್ದೀವಿ. ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಾ ಇದ್ದೀವಿ. 5 ಎಮ್ಗಳನ್ನು ನಾವು ಒಳಗೊಂಡು ನಮ್ಮ ಕೃಷಿ ಒಂದು ಚಟುವಟಿಕೆಯನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ನೈಸರ್ಗಿಕ ಕೃಷಿ ನಿಜವಾಗಲೂ ಭಾಳ ಸರಳವಾಗಬೇಕಾಗಿದೆ, ಸರಳೀಕರಣವಾಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ನೀವೇನಂತೀರಿ? As always friends, our focus should remain on less input cost, less intervention, less cost of production, thus moving towards sustainable, regenerative, profitable natural farming. So our aim is, again I am repeating my goal, our goal is to make our natural farming profitable by cutting down our input cost and external dependencies and minimum labor interventions. ಕಡಿಮೆ ಒಳಸರಿಗಳ ವೆಚ್ಚ, ಅನಗತ್ಯ ಕೃಷಿ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಿ, ಕಡಿಮೆ ಕೃಷಿ ಕಾರ್ಮಿಕರನ್ನು ಬಳಸಿ ನಮ್ಮ ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸಿ ಸುಸ್ಥಿರವಾದಂಥ ಒಂದು ಲಾಭದಾಯಕ ಕೃಷಿಯನ್ನು ನಾವು ಈ ಬಹುಬೆಳೆ ಬಹುಮಾಡಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ನೈಸರ್ಗಿಕ ಕೃಷಿಯಲ್ಲಿ ನಾವು ಮಾಡ್ಬೋದು. ಇದರಲ್ಲೇ ಎಲ್ಲದರ ಮತ್ತು ಎಲ್ಲರ ಹಿತ ಅಡಗಿದೆ. ಎಲ್ಲದರ ನಮ್ಮ ಪ್ರಕೃತಿಯ ಮತ್ತು ಸಸ್ಯಗಳ ಭೂಮಿಯ ಮಣ್ಣಿನ ಎಲ್ಲದರ ಮತ್ತು ಎಲ್ಲರ ನಮ್ಮ ಕುಟುಂಬದವರ ಮತ್ತು ನಮ್ಮ ಗ್ರಾಹಕರ ಎಲ್ಲರ ಹಿತ ಅಡಗಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತಾ ಬರ್ಬೋದು. So friends, for more information, let us stay connected together. As I said, this is the 15th episode of our Wednesday webinar at 8:30 p.m. So you stay connected like this, and thank you for connecting live today. This is the Google Meet link you can use to connect with us every Wednesday at 8:30 p.m. ಪ್ರತಿ ಬುಧವಾರ ಸಂಜೆ 8:25ಕ್ಕೆ ನಮ್ಮ ಗೂಗಲ್ ಮೀಟ್ ಸರಣಿ ನೈಸರ್ಗಿಕ ಕೃಷಿ ಮುಂದಿನ ಹಾದಿ ಈ ಒಂದು ವಿಷಯದಲ್ಲಿ ಒಂದು ಹೊಸ ಸಂಚಿಕೆಯಲ್ಲಿ ಬರ್ತಾ ಇರ್ತೀವಿ. ಇದನ್ನು ನೀವು ಈ ಗೂಗಲ್ ಮೀಟ್ನ ಈ ಲಿಂಕನ್ನು ಉಪಯೋಗಿಸಿ, ಯಾವುದೇ ಪಾಸ್ವರ್ಡ್ ಇಲ್ಲ, ನೇರವಾಗಿ ಇವತ್ತು ನೀವು ಹೇಗೆ ಜಾಯ್ನ್ ಆಗಿದ್ರು ಹಾಗೆ ಜಾಯ್ನ್ ಆಗ್ಬೋದು. Apart from that, there is another opportunity. Every second Saturday and Sunday, there is a visitors day at our MS farm, Banavati, Dodballapur Taluk. So you can plan your visit on either of these days from 10 a.m. to 4 p.m. So I will be there. We can walk through our farm and understand various concepts of natural farming which we are implemented there since June 2022. ಸೊ ಪ್ರತಿ ತಿಂಗಳ 2ನೇ ಶನಿವಾರ ಮತ್ತು ಭಾನುವಾರ ಅದರಲ್ಲಿ ಯಾವುದಾದ್ರು ಒಂದು ದಿನ ನೀವು ಆಯ್ಕೆ ಮಾಡ್ಕೋಬೋದು. ನಮ್ಮ MS ಫಾರ್ಮ್ನಲ್ಲಿ ವೀಕ್ಷಕರ ದಿನ ಅಂತ ಇರುತ್ತೆ. ಆ ದಿನ ತಾವು ಭೇಟಿ ಮಾಡಿ ಒಂದು ದಿನ ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ ನಾನು ನಿಮ್ಮ ಜೊತೆ ಅಲ್ಲಿರ್ತೀನಿ. ಅಲ್ಲಿ ನಮ್ಮ MS ಫಾರ್ಮ್ನಲ್ಲಿ ನಾವು ಮಾಡ್ತಕ್ಕಂಥ ವಿನ್ಯಾಸಗಳು ಮತ್ತು ನಮಗೆ ಆಗಿರ್ತಕ್ಕಂಥ ಅನುಭವಗಳನ್ನು ನಾನು ನಿಮಗೆ ನೇರವಾಗಿ ವಿವರಣೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇದು ನಮ್ಮ MS ಫಾರ್ಮ್ನ ಲೊಕೇಶನ್ನು. ನಾನು ಆಲ್ರೆಡಿ ಹೇಳ್ದಂಗೆ ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಬಳಿ ಬನವತಿ ಅನ್ನೋ ವಿಲೇಜ್ ಲಿಮಿಟಲ್ಲಿ ನಮ್ಮ ತೋಟ ಅಲ್ಲಿ ಬಂದಿರುತ್ತೆ. Apart from that friends, watch regular video uploads in our YouTube channel. So there is a YouTube channel we have created called HR Manjunath Krishi Master. You can use this YouTube channel. We keep uploading short videos and we also share this recording of today's episode of our webinar on this YouTube channel. And even the previous 14 episodes also being recorded and shared on this YouTube channel. And I will be keep uploading some of the actionable in our both our forms on this YouTube channel regularly. So please tune to this YouTube channel and get connected with us. These are the 3 formats of connecting with us. One is to Wednesday's weekly webinar, second one is the second Saturday Sunday visit to our farm, and third one is following regularly the uploads on our personal YouTube channel. These are the 3 ways and means of connecting to us. So have a healthy day ahead. So thank you for connecting with us, and let us open up for
QA ಸೆಷನ್ಸ್ ಆ್ಯಂಡ್ ಯುವರ್ ಫೀಡ್ಬ್ಯಾಕ್. ಮಿತ್ರರೇ, ಈ ದಿನ ನೇರ ಪ್ರಸಾರದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ದಿನ ನಾವು ಈ ಬಹುಬೆಳೆ ಬಹುಮಡಿ ಪದ್ಧತಿ ವಿನ್ಯಾಸವನ್ನು ಏನು ನಾವು ಮಾಡಿದ್ದೀವಿ, ಸೊ ಇದ್ರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಏನಿದೆ ದಯವಿಟ್ಟು ಹೇಳಿ. ಮತ್ತು ಇದಲ್ಲದೆ ನೈಸರ್ಗಿಕ ಕೃಷಿ ಬಗ್ಗೆ ಯಾವುದೇ ರೀತಿಯ ಸಂದೇಹಗಳಿದ್ದರೆ ಈ ಮುಂದಿನ ನೆಕ್ಸ್ಟ್ ಅರ್ಧ ಗಂಟೆ ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ನಾನು ಎಲ್ಲರನ್ನೂ ಅನ್ಮ್ಯೂಟ್ ಮಾಡಿದ್ದೀನಿ. ಸೊ ನೀವು ಇವಾಗ ಇಂಡಿವಿಜುವಲ್ ಆಗಿ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆ ಕೇಳಿ. ನಿಮ್ಮ ಪ್ರಶ್ನೆ ಕೇಳಿದ ನಂತರ ಮತ್ತೆ ಮ್ಯೂಟ್ ಆಗಿ, ಮತ್ತು ಸರೌಂಡಿಂಗ್ ನಾಯ್ಸ್ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗೋದು ಬೇಡ. ಎಸ್ ಸರ್. ನಮಸ್ತೆ ಸರ್. ನಮಸ್ತೆ, ಪರಿಚಯ ಮಾಡ್ಕೊಳ್ಳಿ, ಫೀಡ್ಬ್ಯಾಕ್ ಕೊಡಿ, ಪ್ರಶ್ನೆ. ಸರ್ ನಮಸ್ತೆ, ನಾನು ಮುರಳೀಧರ್ ಅಂದ್ಬಿಟ್ಟು ಆನೇಕಲ್ಲಿಂದ. ಈಗ ಇವತ್ತಿನ ಒಂದು ವೆಬಿನಾರ್ ತುಂಬಾ ಚೆನ್ನಾಗಿತ್ತು ಸರ್. ಅದು ಚಾರ್ಟ್ ಮುಖಾಂತರ ನೀವು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಆದ್ರೆ ನಮ್ಗೊಂದು ಸಂದೇಶ ಇದೆ, ಏನಂದ್ರೆ ಇದು ಎಲ್ಲಾದ್ರಲ್ಲೂ ಅಡಿಕೆ ಗಿಡನ ತೋರಿಸಿದ್ರೆ ಅದ್ರ ಬದಲಾಗಿ ಬೇರೆ ಯಾವ ಒಂದು ಬೆಳೆನ ಅಲ್ಲಿ ಅಳವಡಿಸ್ಕೋಬಹುದು ಅಡಿಕೆಗೆ ಬದಲಾಗಿ, ಅದನ್ನು ಸ್ವಲ್ಪ ತಿಳಿಸಿ ಸರ್. ಮುರಳೀಧರ್ ಅವರೇ, ಧನ್ಯವಾದಗಳು. ಸೊ ಅಡಿಕೆ ಅನ್ನೋದು ಒಂದು ಕಾಮನ್ ಫಾರ್ಮ್ಯಾಟು. ನಾನು ತೆಂಗು ಮತ್ತು ಅಡಿಕೆನ ಮೂಲವಾಗಿ ಇಟ್ಕೊಂಡು ಮಾಡಿದ್ದಷ್ಟೇ ಇದರಲ್ಲಿ. ನೀವು ತೆಂಗಿನ ಅಂತರ ಗಮನಿಸ್ಕೊಳ್ಳಿ, 27 ಅಡಿ ಅಥವಾ 36 ಅಡಿ. ನಂತರದಲ್ಲಿ ಆ ಒಳಗಡೆ ಎನ್ವಲಪ್ಪಲ್ಲಿ ನಾವು ಯಾವ ರೀತಿ ಬೆಳೆ ಬೇಕಾದ್ರೂ ಜೋಡಿಸ್ಕೋಬೋದು. ನೀವು ಯಾವುದೇ ಬೆಳೆ ಜೋಡಿಸ್ಬೇಕಾದ್ರೆ ಅದರದ್ದು ಕೆನೋಪಿ, ಅದರದ್ದು ರೆಂಬೆ ಕೊಂಬೆಗಳ ವಿನ್ಯಾಸವನ್ನು ಗುರುತಿಸ್ಕೊಂಡು ಅಂತರ ಕೊಡ್ತಾ ಬಂದರೆ ಸಾಕು. ಹಾಗಾಗಿ ಅಡಿಕೆ ಮ್ಯಾಂಡೇಟ್ರಿ ಇಲ್ಲ. ಸೊ ಅಡಿಕೆ ಹಾಕೋರಿಗೆ ಈ ಒಂದು ವಿನ್ಯಾಸ ಇರುತ್ತೆ. ನೀವು ಅಡಿಕೆ ಜಾಗದಲ್ಲಿ ಯಾವುದೇ ಹಣ್ಣಿನ ಗಿಡಗಳನ್ನು ಅಥವಾ ಬಿತ್ತನೆ ಬೆಳೆಗಳನ್ನು ಜೋಡಿಸ್ಕೋಬೋದು. ನೀವು ಯಾವುದೇ ಗಿಡ ಸೆಲೆಕ್ಟ್ ಮಾಡುವಾಗ ಅದರದ್ದು ಕೆನೋಪಿ ನೋಡ್ಕೊಳ್ಳಿ. ಅದಕ್ಕೆ 9x9 ಸಾಕಾ, 12x12 ಬೇಕಾ, ಅಥವಾ ಬಿಟ್ವೀನ್ 2 ಪ್ಲಾಂಟ್ಸು 18 ಅಡಿ ಕೊಡಬೇಕಾ. ನಾವು ಕೋಕೋ ಮತ್ತು ನೆಟ್ಮಗಿಗೆಲ್ಲ ಕೊಡ್ತೀವಲ್ಲ, ಈ ರೀತಿ ಆ ಒಂದು ನಿರ್ದಿಷ್ಟವಾದ ಒಂದು ಕೆನೋಪಿ ಮತ್ತು ಡಿಸ್ಟೆನ್ಸು, ಅದ್ರ ಮೇಲೆ ನೀವು ಗ್ರಿಡ್ನ ಕ್ರಿಯೇಟ್ ಮಾಡ್ಕೋತಾ ಬನ್ನಿ. ಬಟ್ ಬೇಸ್ ಯೂನಿಟ್ ಬಂದು 9x9 ಅಥವಾ 12x12 ಅಂತ ಹೇಳ್ತೀವಿ. 9x9 ಬೇಡ ಅನಿಸುತ್ತೆ ನಾನು MS ಫಾರ್ಮಿನ ಅನುಭವದಲ್ಲಿ. 12x12 ಮಾಡಿಕೊಂಡು ನಾವು ಗಿಡಗಳನ್ನು ಜೋಡಣೆ ಮಾಡ್ತಾ ಬರ್ಬೋದು. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಅದಂದ್ರೆ ಅದೇ ನೀವು ಚಾರ್ಟ್ ಮುಖಾಂತರ ತೋರಿಸಿದ್ದು ತುಂಬಾ ಅರ್ಥ ಆಯ್ತು. ಇನ್ನೊಂದು ಬ್ಯಾಂಡ್ ತೋರಿಸಿದ್ರಲ್ವ ಸರ್, ಅದು ಏಕ ಬೆಳೆ ಪದ್ಧತಿಗೆ ಹತ್ತಿರವಾಗುತ್ತೆ ಅಂತ ಅನ್ಸುತ್ತೆ ಸರ್. ಇನ್ನೊಂದ್ಸರಿ ದಯವಿಟ್ಟು ಆಗ್ತೀವಿ. ಇಲ್ಲ, ಅದೇನಾಗುತ್ತೆ, ಬ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಹೇಳಿದ್ದೀನಿ, 36 ತೆಂಗಿನ ಬ್ಯಾಂಡು, ಆಮೇಲೆ 9 ಅಥವಾ 12 ಅಡಿಕೆ ಬ್ಯಾಂಡ್ ಅಂತಿರುತ್ತೆ. ಆ ಬ್ಯಾಂಡ್ನಲ್ಲೂ ನಾವು ಮಿಶ್ರ ಬೆಳೆ ಮಾಡ್ತೀವಿ. ತೆಂಗು ಮತ್ತು ಇತರ ಬೆಳೆಗಳು ಮೊದಲನೇ ಬ್ಯಾಂಡಲ್ಲಿ ಬರುತ್ತೆ, ಅಡಿಕೆ ಮತ್ತು ಇತರ ಬೆಳೆಗಳು 2ನೇ ಬ್ಯಾಂಡಲ್ಲಿ ಬರುತ್ತೆ. ಅಂದರೆ ಆ ಎಕ್ಸಾಂಪಲಲ್ಲಿ ನಾನು ದಾವಣಗೆರೆಯಲ್ಲಿ ನೋಡ್ಕೊಂಬಂದಿದ್ದ ತೋಟದಲ್ಲಿ ಆ ಥರ ಬರುತ್ತೆ. ಸೊ ಪ್ರತಿ ಬ್ಯಾಂಡಲ್ಲೂ ನಾವು ಮಿಶ್ರ ಬೆಳೆ ಮಾಡಲೇಬೇಕು. ಬಹುಬೆಳೆ ಬಹುಮಡಿ ಪದ್ಧತಿನೇ ನಾವು ಮಾಡಬೇಕು. ಅದು ಏನು ಮಾಡಿದ್ದೀವಿ ಅಂದರೆ, ಕೆಲವು ಗಿಡಗಳದ್ದು ಉದಾಹರಣೆಗೆ ಮಾವು ಮತ್ತು ತೆಂಗು ಜೊತೆಲಿ ಬೆಳಿಬೋದೇ ಬೇಡವೆ, ಆ ಒಂದು ಜಿಜ್ಞಾಸೆ ಇರುತ್ತೆ. ತೆಂಗು ಅಡಿಕೆ ಜೊತೆಲಿ ಬೇಕೇ ಬೇಡವೆ. ಆವಾಗ ಈ ಬ್ಯಾಂಡ್ಗಳು ಮಾಡ್ಕೊಂಡಾಗ ನಮಗೆ ಅದನ್ನು ನಾವು ನಿರ್ದಿಷ್ಟ ಪ್ರದೇಶದಲ್ಲಿ ಸೀಮಿತಗೊಳಿಸಿರ್ತೀವಿ. ಹಾಗಾಗಿ ಆ ಕ್ರಾಸ್ ಇಂಟರ್ಫರೆನ್ಸ್ ಅಂತೀವಲ್ಲ, ಅದು ಕಮ್ಮಿ ಆಗುತ್ತೆ ಅನ್ನೋ ಒಂದು ಅಡ್ವಾಂಟೇಜು ಆ ಡಿಸೈನಲ್ಲಿ ಸಿಗುತ್ತೆ. ಧನ್ಯವಾದಗಳು ಸರ್. ಕಳೆದ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಉಳ್ಕೊಂಡಿದೆ. ಅದರಲ್ಲಿ ಕ್ಯಾಸ್ಟರ್ ಆಯಿಲ್ ಅಂದ್ರೆ ಅರಳು ಗಿಡ ಗೊಬ್ಬರವಾಗಿ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ದಯವಿಟ್ಟು ತಿಳಿಸಿ ಸರ್. ಹೌದು, ಹರಳು ತುಂಬ ಒಳ್ಳೆಯ ಇದು. ಕ್ಯಾಸ್ಟರ್ ಆಯಿಲ್ ಸೀಡ್ ಕೇಕ್ ಅಂತ ಹೇಳ್ತೀವಲ್ಲ, ಹರಳು ಹಿಂಡಿ, ಅದ್ರ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ವಿಶ್ಲೇಷಣೆ ಆಗಿದೆಯಂತೆ. ನಾನು ಆ ಡಾಕ್ಯುಮೆಂಟ್ ಹುಡುಕ್ತಾ ಇದ್ದೀನಿ. ಬಟ್ ನನಗೆ ಮಾಹಿತಿ ಇರೋರು ಹೇಳಿದ್ದು, ಹರಳು ಹಿಂಡಿ ಬಗ್ಗೆ ತುಂಬ ರಿಸರ್ಚ್ ಆಗಿದೆ. ನಿನ್ನ ಬೇವಿನ ಹಿಂಡಿಗಿಂತನೂ ಹರಳು ಹಿಂಡಿ ಬಹಳ ಸೂಕ್ತ ಮಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ಮತ್ತು ಮಣ್ಣಿನಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಸೈಂಟಿಫಿಕ್ ಡಾಕ್ಯುಮೆಂಟ್ ಹುಡುಕ್ತಾ ಇದ್ದೀನಿ ಸರ್. ಸಿಕ್ಕಿದ ಮೇಲೆ ನಾನು ಖಂಡಿತ ಶೇರ್ ಮಾಡ್ತೀನಿ. ಬಟ್ ನೀವು ಹರಳು ಹಿಂಡಿನ ಉಪಯೋಗಿಸಿ. ಹರಳು ಹಿಂಡಿನ ಒಂದನ್ನೇ ಬೇಡ, ಹಿಂಡಿ ಮಿಶ್ರಣ ಮಾಡ್ಕೊಂಡು ಉಪಯೋಗಿಸಿ. ಅದೇ ಸರ್, ಅದು ಹಸಿ ಗಿಡ ಸರ್, ಅಂದ್ರೆ ಗ್ರೀನ್ ಮೆನ್ಯೂರ್ಗೆ ಬಳಸಬಹುದಾ ಅಂತ. ಇಲ್ಲ, ಹಸಿರೆಲೆ ಗೊಬ್ಬರಕ್ಕೆ ಹರಳು ಒಂದು ಬೆಳೆಸ್ಬೋದು ಅನಿಸುತ್ತೆ. ಅದರದ್ದು ಸೀಮಿತ ಅವಧಿ, ಅದು 8 ತಿಂಗಳಿಗೆ 7 ತಿಂಗಳಿಗೆಲ್ಲ ಹೂ ಬಿಟ್ಬಿಡುತ್ತೆ, ಕಾಯಿ ಬರೋಕ್ಕೆ ಶುರುವಾಗುತ್ತೆ. ಅದರಲ್ಲಿ ಸಾಕಷ್ಟು ಒಂದು ನೆರಳಂತೂ ಸೃಷ್ಟಿಯಾಗುತ್ತೆ ಖಂಡಿತ. ಮತ್ತು ನಿಮಗೆ ವಾಣಿಜ್ಯಿಕವಾಗಿ ಸ್ವಲ್ಪ ಹರಳು ಉತ್ಪಾದನೆ ಆಗುತ್ತೆ. ಬಟ್ ಬೇರೆ ಬೆನಿಫಿಟ್ಗಳು ಸಿಗಲ್ಲ. ನೀವು ಅದನ್ನು ಕತ್ತರಿಸಿದಾಗ ಮತ್ತೆ ಚಿಗುರೋದು, ಅದನ್ನು ಮುಚ್ಚಿಗೆ ಮಾಡೋದು, ಆ ಬೆನಿಫಿಟ್ಗಳು ಸಿಗಲ್ಲ. ಆಮೇಲೆ ಅದು ಸೀಸನಲ್ ಡ್ರಿವನ್ ಅಂತೀವಿ. ನೀವೇನಾದ್ರು ಅಪ್ಪಿತಪ್ಪಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಹಾಕ್ಬಿಟ್ರೆ 2 ಅಡಿ ಬೆಳೆದು ಹೂ ಬಿಟ್ಬಿಡುತ್ತೆ. ಅದು ಅಕ್ಟೋಬರ್ ನವಂಬರ್ ಹೂ ಬಿಡಲೇಬೇಕದು, ಸಾಕಷ್ಟು ಬೆಳವಣಿಗೆ ಆಗಲ್ಲ. ಹಾಗಾಗಿ ಬಹುವಾರ್ಷಿಕ ಹರಳು, ಚಿಟ್ ಹರಳು ಅಂತ ಇದೆಯಂತೆ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಬಹುವಾರ್ಷಿಕವಾಗಿರುತ್ತೆ ಅಂತ ಕೇಳ್ಪಟ್ಟೆ.
ಆ ಥರ ಏನಾದ್ರು ಬಹುವಾರ್ಷಿಕ ಹರಳು ಸಿಕ್ಕಿದ್ರೆ ಖಂಡಿತ ನಾವು ಬದುಗಳಲ್ಲಿ ಬಾರ್ಡರ್ಗಳಲ್ಲಿ ಜೋಡಿಸ್ಬೋದೇನೋ. ಕಡಿಮೆ ಅವಧಿನಲ್ಲಿ ಎತ್ತರಕ್ಕೆ ಬೆಳೆದು ನಮಗೆ ನೆರಳನ್ನು ಕೊಡುತ್ತೆ ಮತ್ತು ಕೆಲವು ಕೀಟಗಳನ್ನು, ಹಾನಿಕಾರಕ ಕೀಟಗಳನ್ನು ಆಕರ್ಷಣೆ ಮಾಡುತ್ತೆ. ಸ್ಯಾಕ್ರಿಫೈಸಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ. ಆ ಥರದಲ್ಲೂ ನಾವು ಹರಳನ್ನು ಜೋಡಿಸೋದನ್ನು ಗಮನಿಸಿದ್ದೀವಿ. ಬಟ್ ನಮ್ಮ ತೋಟಗಳಲ್ಲಿ ಅಷ್ಟು ಗಿಡಗಳು ಇಲ್ಲ, ಇನ್ನು ನಾವಿನ್ನೂ ಜೋಡಿಸಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮುರಳೀಧರ್ ಸರ್. Anybody needs translation what Muralidhar sir has asked in English? If anybody wants translation, please let me know. I can definitely translate it. Yes sir. So ಹಲೋ, yes sir, ಹೇಳಿ. ನಮಸ್ತೆ ಸರ್, ಅನಂತ್ ಅಂತ ಹೇಳಿ. ನಮಸ್ಕಾರ ಅನಂತ್, ಎಲ್ಲಿಂದ? ಸರ್, ನಮ್ಮ ತೋಟದಲ್ಲಿ ನಾನು ತೋಟ ಇದು ಮಾಡಿದ್ದೀನಿ. ಈಗ 29 ಅಡಿ ತೆಂಗಿದೆ. ಅದ್ರೊಳಗಡೆ ನಾನು 8 ಅಡಿ ಅಡಿಕೆ ಮಾಡ್ಬಿಟ್ಟಿದ್ದೀನಿ ಸರ್, 2 ಸಾಲು. ಹಲೋ, ಹೇಳಿ ಕೇಳಿಸ್ತಾರೆ, ಹೇಳಿ ಅನಂತ್. 2 ಸಾಲು ಅಡಿಕೆ ಮಾಡಿದ್ದೀನಿ. ಅದ್ರೊಳಗೆ ಮಧ್ಯ 4 ಗಿಡ ಬರುತ್ತಲ್ಲ ಸರ್, ಒಂದು 15ಕ್ಕೆ 15ಗೆ ಒಂದು ಕೋಕೋ ಹಾಕ್ಬಿಟ್ಟಿದ್ದೀನಿ. ಅಡಿಕೆ ಗಿಡದ 4 ಗಿಡ ಸೆಂಟ್ರಿಗೆ. ಈ ಕೆನೋಪಿ ಅಂದ್ರೆ ಕೆನೋಪಿ ಅದೇನ ಪ್ರಾಬ್ಲಮ್ ಆಗತ್ತಾ ಅಂತ ನನಗೊಂದು ಡೌಟ್ ಬಂತು. ನೋಡೋಣ, ಈಗ ಅಡಿಕೆ ಎಷ್ಟು ವರ್ಷದ್ದಾಗಿದೆ, ಎತ್ತರ ಕೊಟ್ಟೋಗಿದೆಯಾ? ಇದು ಇಲ್ಲ ಸರ್, ಚಿಕ್ಕದ ಗಿಡ. ಇನ್ನು ತುಂಬಾ 1 ವರ್ಷ, 1.5 ಇಯರ್ ಆಗ್ತಾ ಬಂದಿದೆ. ಒಂದು 2 ಫೀಟ್ ಏನೋ ಬಂದಿದೆ ಅಷ್ಟೇ, ತುಂಬಾ ಐಟಮ್ ಬಂದಿಲ್ಲ. ಹಾಂ ಹಾಂ, ಅದೇ ನೋಡೋಣ. ಅದು ಮೊದಲನೇ ಲೇಯರ್ಗೆ ಹೋಗಬೇಕು ಅಡಿಕೆ, ಅದನ್ನ ನೆರಳಲ್ಲಿ ಕೋಕೋ ಬರಬೇಕು ಅನ್ನೋ ಒಂದು ವಿನ್ಯಾಸದಲ್ಲಿ ಕನ್ಸಿಡರೇಷನ್ ಇರುತ್ತೆ. ಸೊ ನೀವು ಅಡಿಕೆ ಮತ್ತು ಕೋಕೋ ಸೇಮ್ ಟೈಮ್ ಹಾಕಿದ್ರೆ, ಸೈಮಲ್ಟೇನಿಯಸ್ ಆಗಿ ಹಾಕಿದಾಗ ಪ್ರಾರಂಭದಲ್ಲಿ ಕಡಿಮೆ ಜಾಗದಲ್ಲಿ ಕೋಕೋದು ಕೆನೋಪಿ ಬೆಳ್ಕೊಳ್ಳುತ್ತೆ ಬೇಗ. ಹಾಗಾಗಿ ಅಡಿಕೆಗೆ ಅದ್ರ ನೆರಳು ಬರೋ ಸಾಧ್ಯತೆಗಳಿರಬಹುದು. ಅಥವಾ ಅಡಿಕೆ ಎತ್ತರವಾಗಿ ಬೆಳೆಯೋ ತನಕ ನಿಮಗೆ ಕೋಕೋಗೆ ನೆರಳು ಬೀಳಲ್ಲ. ನೀವು ಕೋಕೋಗೆ ಒಂದು ನೆರಳಿನ ವ್ಯವಸ್ಥೆ ಮಾಡಬೇಕಾಗತ್ತೆ. ಮಾಡಿ, ಯಾಕಂದ್ರೆ ಅಡಿಕೆ ನೆರಳು ಇಲ್ಲದೆ ಇರೋದ್ರಿಂದ ಕೋಕೋ ಬಿಸಿಲಿಗೆ ತಡ್ಕೊಳ್ಳಲ್ಲ. ಹಾಗಾಗಿ ನೀವು ಯಾವುದೋ ಒಂದು ಸಂಗಾತಿ ಗಿಡನ ಕೋಕೋದ ಪಕ್ಕ ಹಾಕಿ ನೆರಳು ಸೃಷ್ಟಿ ಮಾಡೋದು ಒಳ್ಳೆಯದು. ಯಾವುದು ಪ್ರಾಬ್ಲಮ್ ಆಗಲ್ಲ ಸರ್, ನೈಸರ್ಗಿಕ ಕೃಷಿನಲ್ಲಿ ಯಾವುದೂ ಆಗಲ್ಲ. ಆ ಥರ ಡೈವರ್ಸಿಟಿಗಳು ಇರಬೇಕು, ವೈವಿಧ್ಯತೆ ಇರಬೇಕು. ಕೆನೋಪಿ ಮ್ಯಾನೇಜ್ಮೆಂಟಲ್ಲಿ ನೀವು ಗಮನಿಸ್ತಾ ಬನ್ನಿ, ಗಿಡಗಳು ಬೆಳೀತಾ ಬೆಳೀತಾ ನಿಮಗೆ ಗೊತ್ತಾಗುತ್ತೆ. ಸಾಕಷ್ಟು ಬಿಸಿಲು ಮತ್ತು ನೆರಳು ಸೃಷ್ಟಿ ಆಗ್ತಾ ಇರಬೇಕು. ಸಂಪೂರ್ಣವಾಗಿ ನೆರಳು ಸೃಷ್ಟಿ ಆದರೂ ಕಷ್ಟ, ಜಾಸ್ತಿ ಬಿಸಿಲು ಬಿದ್ದರೂ ಕಷ್ಟ. ಆ ಒಂದು ಬ್ಯಾಲೆನ್ಸ್ನ ನೀವು ನಿಮ್ಮ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ತೆಂಗಿನ ಮರ ಆಲ್ರೆಡಿ ಎತ್ತರವಾಗಿರೋದ್ರಿಂದ ಸಾಕಷ್ಟು ನೆರಳು, ತೆಂಗಿನ ನೆರಳು ಕೋಕೋ ಮತ್ತು ಅಡಿಕೆಗೆ ಸಿಗ್ತಾ ಇದೆ. ಆದಷ್ಟು ನೀವು ಸಂಗಾತಿ ಗಿಡಗಳನ್ನು ಬೆಳೆಯೋದ್ರಿಂದ ಇನ್ನೂ ಸ್ವಲ್ಪ ನೆರಳು ಸೃಷ್ಟಿ ಆಗುತ್ತೆ. ಕೋಕೋಗೆ ಪ್ರಾರಂಭಿಕ ದಿನಗಳಲ್ಲಿ ನೆರಳು ಬೇಕಾಗುತ್ತೆ. ಅಡಿಕೆಯಿಂದ ತೆಂಗಿಗೆ 9 ಅಡಿನ ಇದು ಮಾಡಿದ್ವಿ ನಾವು, 9 ಅಡಿ 10 ಅಡಿ. ಅದರಲ್ಲಿ ಮಿಡ್ಲಲ್ಲಿ ಏನಾದ್ರು ಹಾಕ್ಬೋದಾ? ನಿಮ್ಮ ಫ್ಲಾಟಲ್ಲಿ ಆ ಥರ ಏನಾದ್ರು ಕಾಣ್ತು ಅದರಲ್ಲಿ? ಇಲ್ಲ, ತೆಂಗಿನ ಸುತ್ತ 6 ಅಡಿ ಒಂದು ವೃತ್ತಾಕಾರದಲ್ಲಿ, ಅದೇ ಡ್ರಿಪ್ ಸರ್ಕಲ್ ಅಂತ ಹೇಳ್ತೀವಿ, ಅಲ್ಲಿ ಏನು ಬರಕೂಡದು. ಅದರ ಕಮರ್ಷಿಯಲ್ ಆಗಿ ಏನು ಬರಕೂಡದು. ಮಿನಿಮಮ್ 6 ಅಡಿ ಏನು ಬರಕೂಡದು ಅಂತ ಹೇಳ್ತಾರೆ. ಸೊ ತೆಂಗಿನ ಬುಡದಿಂದ 6 to 8 ಅಡಿ ನಂತರ ನೀವು ಗಿಡಗಳನ್ನು ಜೋಡಿಸ್ಕೋಬಹುದು. ನೀವು ತೆಂಗಿಗೆ 6 ಅಡಿ ಬಿಟ್ಟಾಗ ಅಡಿಕೆಗೂ ಡ್ರಿಪ್ ಸರ್ಕಲ್ಗೆ ಬರೀ 2 ಅಡಿ ಮಾತ್ರ ಅಂತರ ಇರುತ್ತೆ. ಹಾಗೆ ನೀವು ಆಲ್ರೆಡಿ ತೆಂಗು ಮತ್ತು ಅಡಿಕೆಗೆ 8 ಅಡಿ ಅಂತರ ಕೊಟ್ಟಿರೋದ್ರಿಂದ ಅವೆರಡರ ಮಧ್ಯೆ ಮಾಡೋಕ್ಕಾಗಲ್ಲ. ಅದು ನಿಮ್ಮ ಕೋಕೋನಟ್ ಡ್ರಿಪ್ ಸರ್ಕಲ್ಗೆ ಓವರ್ಲ್ಯಾಪ್ ಆಗುತ್ತೆ. ಆ ಜಾಗದಲ್ಲಿ ನೀವು ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳ್ಕೋಬಹುದು. ವಾಣಿಜ್ಯ ಬೆಳೆಗಳನ್ನು ಬೆಳಿಲಿಕ್ಕೆ ಕಷ್ಟವಾಗುತ್ತೆ, ಯಾಕೆಂದರೆ ಅಲ್ಲಿ ಡ್ರಿಪ್ ಸರ್ಕಲಲ್ಲಿ ಅಷ್ಟು ಜಾಗ ತೆಂಗಿಗೆ ರಿಸರ್ವ್ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ಚೆನ್ನಾಗಿ ಬಂತು ಸರ್, ಸೂಪರ್ ಆಗಿ ಬಂತು. ಥ್ಯಾಂಕ್ ಯು ಅನಂತ್ ಜಿ, ಥ್ಯಾಂಕ್ ಯು. Anand sir's question is that he has planted coconut and areca in between, and also cocoa simultaneously. Coconut is the old one. Areca and cocoa is planted simultaneously almost 1.5 years, 2 years back. He wanted to know what will be the conflict, if any. And my answer to him is in terms of shade management, because he's planted cocoa so early. Cocoa also requires shade, even though along with the growing areca, coconut is giving him the shade, but he needs more shade. He has to create some more shade creation plants, short-term shade creation plants, and manage them. As far as canopy conflict is concerned, since he has taken diagonal center of 4 areca for cocoa, there should not be any problem. But obviously depends on the canopy size. He has to do canopy management as the plants grows. Yes sir. Hello. Yes sir. Hello. Sir, ನಮಸ್ತೆ, ವಿನಯ್ ಕುಮಾರ್ ಪಾಟೀಲ್ ಸರ್. ಸರ್, ಈ ತರ ಮಾಡಲ್ ಅಲ್ಲಿ
ಹಲೋ ಕೇಳಿ 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 ವಿನಯ್ ಕುಮಾರ್ ಕೇಳಿ, ಕೇಳಿಸ್ತಾ ಇದೆಯಾ? ಸರ್, ಈ ತರ ಮಾಡೆಲ್ ಅಲ್ಲಿ ನಾವು ಎಷ್ಟು ವರ್ಷಕ್ಕೆ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಆಮೇಲೆ ಎಷ್ಟು ಪರ್ ಏಕರ್ ಇನ್ಕಮ್ ಇದು ಆಗ್ಬೋದು? ಸರ್, ನೈಸರ್ಗಿಕ ಕೃಷಿನಲ್ಲಿ ನಾವು ಆ ಥರ ಎಕ್ಸೆಲ್ ಶೀಟ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಯಾವುದೇ ಕೃಷಿನಲ್ಲಿ ಎಕ್ಸೆಲ್ ಶೀಟ್ ಇಟ್ಕೊಂಡು ಮಾಡೋಕ್ಕಾಗಲ್ಲ, ಇಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ. ಬಟ್ ನಮ್ಮ ಉದ್ದೇಶ ಏನಿರುತ್ತೆ ಅಂದರೆ ವೈವಿಧ್ಯತೆ ಸೃಷ್ಟಿ ಮಾಡಿರ್ತೀವಿ, ನಮಗೆ ಮೋರ್ ದೆನ್ ಒನ್ ಇನ್ಕಮ್ ಸೋರ್ಸು ಜನ್ರೇಟ್ ಆಗಿರುತ್ತೆ. ಯಾಕೆಂದರೆ ಬಹುಬೆಳೆ ಬಹುಮಾಡಿ ಪದ್ಧತಿ ಮಾಡ್ಕೊಂಡಿದ್ದೀವಿ. ಸೊ ಕೆಲವು ಸಸ್ಯಗಳು ಗಿಡಗಳು ಅದರದೇ ಆದಂಥ ಒಂದು ವೆಜಿಟೇಟಿವ್ ಗ್ರೋತ್ನ ಮುಗಿಸ್ಕೊಂಡು ರೀಪ್ರೊಡಕ್ಟಿವ್ ಸ್ಟೇಜಿಗೆ ಬರ್ತವೆ, ಅಂದರೆ ವಂಶಾಭಿವೃದ್ಧಿ ಹಂತಕ್ಕೆ ಬರ್ತವೆ, ಫಸಲು ಕೊಡೋಕ್ಕೆ ಪ್ರಾರಂಭ ಮಾಡ್ತವೆ. ಆ ಹಂತಗಳು ನಾವು ದಾಟಬೇಕಾಗತ್ತೆ. ಸೊ ನಮ್ಮ ನಿರ್ವಹಣೆ ಹೇಗಿರುತ್ತೆ ಅದರ ಮೇಲೆ ನಿಮಗೆ ಅದರದ್ದು ಫಲ ಪ್ರಾರಂಭವಾಗುತ್ತೆ. ಉದಾಹರಣೆಗೆ ತೆಂಗು 6ರಿಂದ 8 ವರ್ಷ ಅಂತ ಹೇಳ್ತಾರೆ, ಅಡಿಕೆ 4ರಿಂದ 5 ವರ್ಷ ಅಂತ ಹೇಳ್ತಾರೆ, ಮತ್ತು ಕೋಕೋ ನಾವು ನಿಧಾನಕ್ಕೆ ಹಾಕಿರ್ತೀವಿ. ಹಾಗಾಗಿ ಇವೆಲ್ಲವೂ ಒಂದು ಹಂತಕ್ಕೆ ಬರಬೇಕಾಗತ್ತೆ. ಅಲ್ಲಿ ತನಕ ನಾವು ತಾಳ್ಮೆಯಿಂದ ನಮ್ಮ ತೋಟವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ನಿಮಗೆ ಅಲ್ಪಾವಧಿನಲ್ಲಿ ಬೇಕು, ಆದಾಯ ಬೇಕು ಅಂತಂದಾಗ ಏನು 12 ಅಡಿ 12 ಅಡಿ ಅಂತರಗಳಲ್ಲಿ ಎಲ್ಲೆಲ್ಲಿ ಬಿಸಿಲು ಬೀಳುತ್ತೋ ಆ ಜಾಗಗಳಲ್ಲಿ ನೀವು ಅಲ್ಪಾವಧಿಯಲ್ಲಿ ಬೆಳೀತಕ್ಕಂಥ ಪಪ್ಪಾಯ, ನುಗ್ಗೆ, ಕರಿಬೇವು ಮತ್ತು ಬಾಳೆ, ಈ 4ನ್ನು ಜೋಡಿಸ್ಕೊತಾ ಬನ್ನಿ. ಇದು ಶಾಶ್ವತವಾಗಿರಲ್ಲ. ಉದಾಹರಣೆಗೆ ಪಪ್ಪಾಯ ಒಂದೂವರೆ ವರ್ಷ 2 ವರ್ಷ ಕೊಟ್ಟೋಗುತ್ತೆ. ಬಾಳೆನೂ ಅಷ್ಟೇ, ಸಾಕಷ್ಟು ರಿಸೋರ್ಸ್ನ ಕೇಳುತ್ತೆ. ನುಗ್ಗೆ ಮತ್ತು ಕರಿಬೇವು, ನಿಂಬೆ, ಇವೆಲ್ಲ ನಿಮಗೆ ಮಾರ್ಕೆಟ್ ಇದ್ದರೆ ಖಂಡಿತ ನಿಮಗೆ ಒಂದು ಅಲ್ಪಾವಧಿಯಲ್ಲಿ ಒಂದು ಆದಾಯ ಸೃಷ್ಟಿಯಾಗುತ್ತೆ. ಪಪ್ಪಾಯ, ನುಗ್ಗೆ, ಕರಿಬೇವು, ಬಾಳೆ, ನಿಂಬೆ, ಈ 5ನ್ನು ಜೋಡಿಸ್ತಾ ಬನ್ನಿ. ಸೊ ನಿಮಗೆ ಅಲ್ಪಾವಧಿಯಲ್ಲಿ ಇತರ ಬೆಳೆಗಳು ಫಸಲು ಬರೋಕ್ಕೆ ಮುಂಚೆ ನಿಮ್ಗೆ ಅಲ್ಲಿ ಸ್ವಲ್ಪ ಆದಾಯ ಸೃಷ್ಟಿಯಾಗುತ್ತೆ. ಹಾಂ ಸರ್, ಓಕೆ. ಥ್ಯಾಂಕ್ ಯು ವಿನಯ್ ಕುಮಾರ್. ಓಕೆ. Vinay Kumar's question is how is the economics works when the return starts with this kind of crop planting? Obviously, the plants will take its own time to complete their vegetative growth phase, and then they start yielding fruits or nuts for us. So it's a waiting period. In the natural farming, we cannot define how much time it takes because the plant has to adapt to the framework of natural farming. So sometimes the plants will adapt very quickly, sometimes they take more time to adapt. So based on that, their first harvest or the subsequent harvest will start. But any case, so if you're looking for a short-term revenue, you start introducing. If it is a 12x12 grid, there is so much of white space in the beginning, in the initial years. So you can start growing short-term revenue crops such as drumstick, that is moringa, papaya, curry leaves, lemon, and the banana. See, these kind of plants can be accommodated, and they are not part of your main design. They will be coming and going off after 2 to 3 years. You can always plant them and remove them, as long as you get some harvest and some short-term revenue from them. Thank you, Vinay Kumar. ಸರ್ ನಮಸ್ತೆ ಸರ್, ನನ್ನ ಹೆಸರು ತಿರುಮಲ ಪ್ರಸಾದ್ ಅಂತ, ಬಳ್ಳಾರಿಯಿಂದ. ಸರ್, ನಿಮ್ಮದು ಅದು ಮಾಡೆಲ್ ಚೆನ್ನಾಗಿತ್ತು ಸರ್. ಅಂದರೆ ನಮ್ಮ ಬಳ್ಳಾರಿ ವಾತಾವರಣಕ್ಕೆ ಸ್ವಲ್ಪ ಬಿಸಿಲಿಗೆ ಈ ತೆಂಗು ಮತ್ತು ಅಡಿಕೆದು ಸಮಸ್ಯೆ. ನಾವೆಲ್ಲ ಲಾಂಗ್ ಟರ್ಮ್ ಕ್ರಾಪ್ಸ್, ಇದು ಮೋಸಂಬಿ, ಬಾಳೆ ಆ ಥರ ಹೋಗ್ತಿದ್ದೀವಿ. ಸೊ ಇವಾಗ ಏನು ಹೇಳಿದ್ರಲ್ಲ ಆ 4 ಡಿಫ್ರೆಂಟ್ ಕ್ರಾಪ್ಸ್, ಅದ್ರದ್ದು ಏನಾದರೂ ಆ ಥರ ಮಾಡಲ್ ಒಂದು ಸ್ವಲ್ಪ ಇದ್ದರೆ ಅದೊಂದು ಸ್ವಲ್ಪ ಶೇರ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಅದು ಒಂದು. ಎರಡನೇ ಪ್ರಶ್ನೆ ಬಂದು ಈ ವಾಟರ್ ಮ್ಯಾನೇಜ್ಮೆಂಟ್. ಇವಾಗ ನೀವೇನು ಹೇಳ್ತಿರಲ್ಲ, ಎನಿ ಫ್ರೂಟ್ ಅಂತಂದಾಗ ಆ ಫ್ರೂಟಿಗೆ ಯಾವಾಗಲೂ ವಾಟರ್ ಕೊಡೋದು ನೆಸೆಸಿಟಿ ಇರಲ್ಲ ಸರ್. ಒಂದೊಂದು ಸರಿ ಸೇ ಫಾರ್ ಎಕ್ಸಾಂಪಲ್ ಅದನ್ನು ಡ್ರೈ ಮಾಡಿಬಿಟ್ಟು, ನಮ್ಗೆ ಮೋಸಂಬಿ ಎಲ್ಲ ಆದರೆ ಆ ಡ್ರೈಯಿಂಗ್ ಪೀರಿಯಡ್ ಅಂತ ಒಂದು 3 months, 1 month, 1.5 months ಇರುತ್ತೆ. ಸೊ ನಾವು ಈ ಥರ ಮಲ್ಟಿ ಕ್ರಾಪ್ ಹಾಕಿದಾಗ ಆ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗುತ್ತಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ನೀವು ಒಂದು ಸ್ವಲ್ಪ ಬೆಳಕು ತೋರಿಸಿ ಸರ್. ಧನ್ಯವಾದಗಳು. ತಿರುಮಲ ಪ್ರಸಾದ್ ಅವರೇ, ಈ ಅಲ್ಪಾವಧಿ ವಾಣಿಜ್ಯ ಬೆಳೆಗಳು ಹೇಳಿದ್ನಲ್ಲ, ನಿಂಬೆ, ನುಗ್ಗೆ, ಮತ್ತು ಅದಕ್ಕೇನು ವಿನ್ಯಾಸ ಅಂತ ಏನಿಲ್ಲ ಸರ್. ನೀವು ಅದನ್ನು, ಯಾಕೆಂದರೆ ನಾವು ಅದು 2-3 ವರ್ಷಕ್ಕೆ ತೆಗೆದು ಬಿಡ್ತೀವಿ. ನಿಮ್ಮ ಮುಖ್ಯ ವಿನ್ಯಾಸ ಏನಿರುತ್ತೆ, ಈಗ ನಾವು ಇಂದಿನ ಉದಾಹರಣೆಯಲ್ಲಿ ತೆಂಗು ಮತ್ತು ಇತರ ಬೆಳೆಗಳು, ಆ ವಿನ್ಯಾಸನ ನಾವು ನಿರ್ದಿಷ್ಟ ಅಂತರದಲ್ಲಿ ಹಾಕ್ತೀವಿ. ಮಧ್ಯದಲ್ಲಿ ಏನು ಜಾಗ ಇರುತ್ತೆ ಅಲ್ಲೆಲ್ಲ ಈ ಅಲ್ಪಾವಧಿ ಬೆಳೆಗಳನ್ನು ಜೋಡಿಸ್ಕೊಂಡು ಬರ್ತಾ ಇರ್ಬೋದು. ನಿರ್ದಿಷ್ಟ ಸಮಯದ ನಂತರ ಅವು ಹೋಗ್ತವೆ. ನಮ್ಮ ಮುಖ್ಯ ಬೆಳೆಗಳು ತಮ್ಮ ಕೆನೋಪಿನ ಎಸ್ಟಾಬ್ಲಿಷ್ ಮಾಡ್ಕೊಳ್ತವೆ, ಅಥವಾ ಅದಕ್ಕೆ ಬಿಸಿಲು ಬೆಳಕು ನೆರಳು ಸಿಗ್ತಾ ಹೋಗುತ್ತೆ. ಹಾಗೆ ಇದಕ್ಕೆ ಸಪ್ರೇಟ್ ವಿನ್ಯಾಸ ಏನಿಲ್ಲ. ಉದಾಹರಣೆಗೆ ನುಗ್ಗೆ ಮತ್ತು ಕರಿಬೇವು ನೀವು ಎಲ್ಲಿ ಬೇಕಾದ್ರೂ ಹಾಕೋಬೋದು. ನಿಮ್ಮ ಮುಖ್ಯ ಬೆಳೆ 2 ಅಡಿ ಅಂತರದಲ್ಲೂ ಹಾಕ್ಬೋದು. ಅದು ಒಂದು ನೈಟ್ರೋಜನ್ ಫಿಕ್ಸಿಂಗ್ ಥರನೂ ಕೆಲಸ ಮಾಡುತ್ತೆ. ನಿಮಗೆ ನುಗ್ಗೆಕಾಯಿ ಸೊಪ್ಪು ಮತ್ತು ಬೀಜನೂ ಕೊಡುತ್ತೆ. ಹಾಗಾಗಿ ಇದಕ್ಕೆ ನಿರ್ದಿಷ್ಟವಾದ ಪಪ್ಪಾಯ, ನುಗ್ಗೆ, ಬಾಳೆ, ನಿಂಬೆ, ಇದನ್ನ ಯಾವಾಗ ಬೇಕಾದ್ರೂ ಹಾಕ್ಬೋದು, ಯಾವಾಗ ಬೇಕಾದ್ರೂ ತೆಗಿಬೋದು. ಅಂದರೆ ಅಲ್ಪಾವಧಿ ಆಹಾರ ಬೆಳೆಗೆ ಯಾಕೆ ತೆಗಿಬೇಕು ಅಂದರೆ
ನನ್ನ ಮುಖ್ಯ ತೆಂಗು ಮತ್ತು ಇತರ ಬೆಳೆಗಳು ಆಕಾಶನ ಆಕ್ರಮಿಸ್ಕೊಂಡಾಗ ನಿಮಗೆ ನೆರಳು ಜಾಸ್ತಿ ಆಗುತ್ತೆ, ನಿಂಬೆ ನಿಮಗೆ ಫಸಲು ಬರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ತೆಗಿಬೇಕು ಅಂತೀವಿ. ಅಲ್ಲಿವರೆಗೂ ನಿಮಗೆ ಸಾಕಷ್ಟು ವರಮಾನ ಆದಾಯ ಅದರಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೆ ಯಾವುದನ್ನು ನಿರ್ದಿಷ್ಟವಾದ ಇದಿಲ್ಲ. ನಾನು ಯಾವುದನ್ನು ನನ್ನ 2 ತೋಟಗಳಲ್ಲಿ ಅದನ್ನು ಜೋಡಣೆ ಮಾಡಿಕೊಂಡಿಲ್ಲ, ಹಾಗೆ ನನಗೆ ವೈಯಕ್ತಿಕವಾಗಿ ಅನುಭವ ಇಲ್ಲ. ಬಟ್ ನಾವು ಜೋಡಿಸ್ಬೋದು. ಬಾಳೆ ಅಂತೂ ಎಲ್ಲರೂ ಹಾಕಿರ್ತೀವಲ್ಲ, ಪಕ್ಕದಲ್ಲೇ ಅಡಿಕೆ ಪಕ್ಕದಲ್ಲಿ ಬಾಳೆ ಹಾಕಿರೋದು, ತೆಂಗಿನ ಪಕ್ಕ ಬಾಳೆ ಹಾಕಿರೋದು ನೋಡಿದ್ದೀವಿ. ಅದೇ ರೀತಿ ನೀವು ಮಾಡ್ಕೊತಾ ಹೋಗ್ಬೋದು. ಮತ್ತು ಎರಡನೇ ಪ್ರಶ್ನೆ, ಇದು ನೀರಿನ ನಿರ್ವಹಣೆ ಬಗ್ಗೆ. ಕೆಲವು ಗಿಡಕ್ಕೆ ನೀರು ಬೇಕು, ಕೆಲವು ಗಿಡಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕು. ಇದೆಲ್ಲವೂ ನಾವು ನಮ್ಮ ರಾಸಾಯನಿಕ ಕೃಷಿ ಅಥವಾ ಮಾನೋಕಲ್ಚರ್ ಏಕಬೆಳೆ ಕೃಷಿನಲ್ಲಿ ಬರ್ತಕ್ಕಂಥ ವಿನ್ಯಾಸಗಳು ಅಥವಾ ಕಟ್ಟುಪಾಡುಗಳು. ನಮಗೆ ಬಹುಬೆಳೆ ಬಹುಮಡಿ ಪದ್ಧತಿಯಲ್ಲಿ ನಾವು ಯಾವುದನ್ನು ಆ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಲ್ಲ. ನಾವು ಈ ಬೆಳೆಗಳನ್ನು ಜೋಡಿಸ್ತಾ ಬರ್ತೀವಿ. ನಾವು ಕಡಿಮೆ ನೀರಿನಲ್ಲಿ ಕೃಷಿ ಮಾಡ್ತೀವಿ. ನಾವು ತೇವಾಂಶವನ್ನು ಮಾತ್ರ ಕಾಪಾಡ್ತೀವಿ. ಸಾಕಷ್ಟು ಮುಚ್ಚಿಗೆ ಕೊಟ್ಟಿರೋದ್ರಿಂದ ನೀರಿನ ಅಂಶ, ತೇವಾಂಶ ಬೇಕಾಗಲ್ಲ. ಆದ್ರೂ ನೀವು ಹೇಳಿದಂಥ ಕೆಲವು ಗಿಡಗಳಿಗೆ ಕೆಲವು ಸಮಯದಲ್ಲಿ ಆ ಒಂದು ಒತ್ತಡ ಕ್ರಿಯೇಟ್ ಆಗಬೇಕು. ಅದನ್ನು ಪ್ರಕೃತಿನೇ ಕ್ರಿಯೇಟ್ ಮಾಡುತ್ತೆ. ಬರೀ ತೇವಾಂಶ ಒಂದರಿಂದನೇ ಒತ್ತಡ ಕ್ರಿಯೇಟ್ ಆಗುತ್ತೆ ಅನ್ನೋದು ವೈಜ್ಞಾನಿಕ ಅಲ್ಲ. ಸಾಕಷ್ಟು ಪರಿಣಾಮಗಳು ವಾತಾವರಣದಲ್ಲಿ ಆಗಿ ಒತ್ತಡ ಕ್ರಿಯೇಟ್ ಆಗಿ ಅದು ವಂಶಾಭಿವೃದ್ಧಿ ಹಂತಕ್ಕೆ, ಹೂವು ಈಚು ಕಾಯಿ ಬಿಡೋ ಹಂತಕ್ಕೆ ಬರುತ್ತೆ. ನಿಮ್ಮ ಮಾವು ಆಗ್ಬೋದು, ಸೀತಾಫಲ ಆಗ್ಬೋದು, ನಿಮ್ಮ ಸ್ವೀಟ್ ಲೈಮ್ ಮೋಸಂಬಿ ಆಗ್ಬೋದು. ಅದು ನೀರಿನ ಒಂದೇ ಒತ್ತಡ ಅಂತ ಇಲ್ಲ ಸರ್. ಪ್ರಕೃತಿ ನೋಡಿ, ನಾಳೆಯಿಂದ ಅಕ್ಟೋಬರ್ ನವಂಬರ್ ಮಳೆ ಚಳಿಗಾಲ ಶುರು. ಬೆಳಗ್ಗೆ ನಿಮ್ಮ ಬಳ್ಳಾರಿನಲ್ಲಿ ಬೆಳಗ್ಗೆ 38 ಡಿಗ್ರಿ, ಸಂಜೆ 14 ಡಿಗ್ರಿ. ಸಾಲದೆ ಅದು ಒತ್ತಡ. ಈ ರೀತಿ ಒತ್ತಡಗಳು ಸೃಷ್ಟಿಯಾಗ್ತಾ ಬರುತ್ತೆ. ಪ್ರಕೃತಿ ತನ್ನನ್ನು ತಾನು ನೋಡ್ಕೊಳ್ಳುತ್ತೆ. ಯಾವುದೇ ಗಿಡ ನಮ್ಮ ಕೃಷಿ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಹೂವು ಹಣ್ಣು ಈಚು ಕಾಯಿ ಕೊಡಲೇಬೇಕು. ಆ ನಿರ್ದಿಷ್ಟ ಅಂತರ ಪ್ರಕೃತಿಯಲ್ಲಿ ಯಾವತ್ತು ಸೀಸನ್ ಬರುತ್ತೋ ಅವಾಗ ಅದು ಕೊಟ್ಟೇ ಕೊಡುತ್ತೆ. ಹಾಗಾಗಿ ಒತ್ತಡ ನಿರ್ವಹಣೆಗೆ ನೀರಾವರಿನ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಏಕಬೆಳೆ ಪದ್ಧತಿಯವರಿಗಿರ್ತಕ್ಕಂಥ ಆಯ್ಕೆ. ನಮ್ಮ ಬಹುಬೆಳೆ ಬಹುಮಡಿ ಪದ್ಧತಿನಲ್ಲಿ ಆ ಆಯ್ಕೆ ಬೇಕಿಲ್ಲ. ನಾವು ಅದನ್ನು ಇಗ್ನೋರ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಯಾಕೆಂದರೆ ನನಗಿನ್ನೂ ಆ ಥರ ನನ್ನ ಹಣ್ಣಿನ ಗಿಡಗಳು ಬಂದಿವೆ, ಫಸಲು ಕೊಡ್ತಿವೆ. ಬಟ್ ಯಾವುದೂ ಆ ರೀತಿ ನಾನಾಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ಅದನ್ನು ವೆಜಿಟೇಟಿವ್ ಗ್ರೋತ್ ಫೇಸಿಂದ ಫ್ಲವರಿಂಗ್ ಸ್ಟೇಜಿಗೆ ಪುಷ್ ಮಾಡಬೇಕು ಅನ್ನುವಷ್ಟು ಸೂಕ್ಷ್ಮತೆ ನಮಗಿರಲ್ಲ. ನಾವು ಅದನ್ನು ಪ್ರಕೃತಿಗೆ ಬಿಟ್ಬಿಡ್ತೀವಿ. ನೈಸರ್ಗಿಕವಾಗಿ ಅದು ಆಗುತ್ತೆ. ಗಮನಿಸ್ತಾ ಹೋಗೋಣ. ಸೊ ಮುಂದೆ ಇದ್ರ ಬಗ್ಗೆ ಸಾಕಷ್ಟು ಅನುಭವಗಳು ನಮ್ಗೆ ಆಗ್ಬೋದು ನಮ್ಮ ತೋಟಗಳಲ್ಲಿ, ಅಥವಾ ನಮ್ಮ ಕೃಷಿಕ ಮಿತ್ರರು ಅವ್ರಿಗೆ ಯಾವ ರೀತಿ ಅನುಭವ ಆಗಿದ್ದರೆ, ಬಹುಬೆಳೆ ಬಹುಬಡಿ ಪದ್ಧತಿ ಮಾಡಿದಾಗ ಮೋಸಂಬಿನಲ್ಲಿ ಬರೀ ವೆಜಿಟೇಟಿವ್ ಗ್ರೋತ್ ಆಗಿದೆ, ಹೂ ಬಿಡ್ತಾ ಇಲ್ಲ, ಹಣ್ಣು ಬಿಡ್ತಾ ಇಲ್ಲ, ಆ ಥರ ಯಾರು ಇದ್ದರೆ ದಯವಿಟ್ಟು ನಮಗೆ ಶೇರ್ ಮಾಡಿ, ನಾವು ನಿಮ್ಮ ಜೊತೆ ಕಲಿಯೋಣ. ನನಗೆ ವೈಯಕ್ತಿಕವಾಗಿ ಅನುಭವ ಇನ್ನೂ ಆಗಬೇಕಾಗಿದೆ. Tirumala Prasad sir, question is that when you do multi-layer multi-cropping, there are some plants, some fruit plants particularly like sweet lime, that has to undergo some stress. So one should avoid irrigating or moisturization of the soil to create the stress. So how do we manage? In the multi-layer multi-cropping, we will be keep on irrigating or maintaining moisture throughout the year for the benefit of all other crops. How do we isolate a particular crop like sweet lime or a mango to create the stress by not watering it under particular period? So watering or not watering, maintaining moisture or not maintaining a moisture is not only the stress creation factor. In natural farming, nature uses different yardsticks to create stress on a plant so that the plant will move from vegetative growth phase to reproductive growth phase. So that's nature's control. For example, in this place, Tirumala Prasad's place in Ballari, so in the next month, that is October, November, December, the temperature range from 38 degrees in the afternoon to 14 degrees in the night. That itself is a stress. So in that stress only, his sweet lime starts, understanding that, okay, time has come for me to flower and fruit. So it is not necessary that we will going to create stress by reducing watering or by minimizing the moisturization. This on a monocrop and chemical farming, they use these techniques because they have only one crop to look at it and they can control that variable. Whereas in the multi-layer multi-cropping design in natural farming, you don't have to worry about those kind of micro details. We leave it to the nature. Nature will create its own stress and the plants will adapt to the natural cycle, and every plant will give its own fruits, flower and fruits based on its age. So nature takes over. If any one of us have got an experience saying that I have grown certain plant on a multi-layer multi-cropping, the plant is still only growing vegetatively, it is not giving me fruits and flowers. So please share in our forums.
or share with us. We will also learn from you, because in both my forms I have not reached that stage. Thank you, Tribal Prasad. I am translating it because I assume many of you doesn't understand Kannada, so it helps in getting the clarity. Yes sir, please. ನಮಸ್ಕಾರ, ನಾನು ಪ್ರಭು ಅಂತ ಬೆಂಗಳೂರಿಂದ. ನಮಸ್ಕಾರ ಪ್ರಭು ಸರ್, ಹೇಳಿ. ನಂದು ಒಂದು ಪ್ರಶ್ನೆ ಇದೆ. ಏನು ಅಂತ, ನಾವು ಮಿನರಲ್ಸ್ ಹೇಗೆ ರೀಸೈಕಲ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಮಿನರಲ್ಸ್ ನ್ಯಾಚುರಲ್ ಅವೈಲಬಿಲಿಟಿ ಕಮ್ ಫ್ರಮ್ ದಿ ಸಾಯಿಲ್, ರೈಟ್? ಮೋಸ್ಟ್ ಆಫ್ ದಿ ಮಿನರಲ್ಸ್ ಹ್ಯಾವ್ ಟು ಕಮ್ ಫ್ರಮ್ ಸಾಯಿಲ್. ಸಮ್ ಆಫ್ ದೆಮ್ ಪೊಟ್ಯಾಷಿಯಮ್, ನೈಟ್ರೋಜನ್, ಇವೆಲ್ಲ ನಮಗೆ ಈ ಎಲಿಮೆಂಟ್ಸ್ ಸಿಗುತ್ತೆ. ಬಟ್ ಮಿನರಲ್ಸ್ಗೆ ಫಾರ್ ಎಕ್ಸಾಂಪಲ್ ಬೋರಾನ್, ಈ ಥರದ್ದು ಪ್ಲಾಂಟ್ಸ್ ಯೂಸ್ ಮಾಡಿದ್ಮೇಲೆ, ಒಂದ್ಸಲ ಇದ್ಮೇಲೆ ಪ್ಲಾಂಟ್ ಯೂಸ್ ಮಾಡಿದ್ಮೇಲೆ ಹಣ್ಣಾಗಿ ಅಥವಾ ಏನಾಗಿ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಮತ್ತೆ ಹೇಗೆ ಅದು ರೀಸೈಕಲ್ ಆಗುತ್ತೆ? ಸರ್, ಒಂದು ನಾವು ಬಯೋಮಾಸ್ನ ಕೊಟ್ಟು ಕಾಂಪೋಸ್ಟ್ ಮಾಡಿದಾಗ ಆ ಕೆಲವು ಡಿಕಂಪೋಸಿಂಗ್ ಮೆಟೀರಿಯಲ್ ಏನಿದೆ, ರಾ ಮೆಟೀರಿಯಲ್ ಫಾರ್ ಕಾಂಪೋಸ್ಟಿಂಗ್, ಅದರಲ್ಲೂ ಟ್ರೇಸ್ ಎಲಿಮೆಂಟ್ಸು ಮತ್ತು ಮಿನರಲ್ಸು ಇಟ್ ವಿಲ್ ಗೋ ಬ್ಯಾಕ್ ಟು ದ ಸಾಯಿಲ್. ರೀಸೈಕ್ಲಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಪಾಸಿಬಿಲಿಟಿ ಇರುತ್ತೆ. ದೆರ್ ಆರ್ ಸಮ್ ಬಯೋಮಾಸ್ ವಿಚ್ ಕ್ಯಾನ್ ಕಾಂಪ್ಲಿಮೆಂಟ್ ದಿ ಟ್ರೇಸ್ ಎಲಿಮೆಂಟ್ಸ್ ಆ್ಯಂಡ್ ಮಿನರಲ್ಸ್. ಮತ್ತು ನಮ್ಮ ಮಣ್ಣಿನಲ್ಲೇ ಸಾಕಷ್ಟು ರಿಪಾಸಿಟರಿ ಆಫ್ ಮಿನರಲ್ಸ್ ಆ್ಯಂಡ್ ಟ್ರೇಸ್ ಎಲಿಮೆಂಟ್ಸ್ ಆರ್ ದೇರ್. ಹ್ಯೂಜ್ ವಾಲ್ಯೂಮ್ ಆಫ್ ಟ್ರೇಸ್ ಎಲಿಮೆಂಟ್ಸ್ ಆ್ಯಂಡ್ ಮಿನರಲ್ಸ್ ಆರ್ ದೇರ್. ಆ್ಯಂಡ್ ಆ್ಯಸ್ ಯು ನೋ ಸರ್, ಪ್ಲಾಂಟ್ಸ್ ವಿಲ್ ಟೇಕ್ ಓನ್ಲಿ milligram. They will not absorb these minerals or trace elements on a higher volume. They use it in milligrams. Abundant deposits of minerals and trace elements are available in the topsoil. It is the responsibility of an appropriate beneficiary soil microbes to act upon. At the right time, the beneficiary soil microbe, if it's a favorable condition is created, it will act upon and it will fetch the trace elements and minerals available in the soil, in the topsoil, and feed it back to the plant based on the plant's demand. So I don't think so there is a scarcity of trace elements and minerals in our topsoil. But even otherwise, a portion of it, a fraction of it is definitely being recycled by biomass mulching and decomposition of different types of biomass. That's what I have heard. ನಾನು ಹೇಳ್ತಿರೋ ಪಾಯಿಂಟ್ಗೆ ಲಿಟ್ರೇಚರ್ ಹುಡುಕ್ತಾ ಇದ್ದೀನಿ. ಎಲ್ಲವೂ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ದಟ್ ಇಸ್ ದಿ ಕ್ಯಾಚ್. ಸೊ ದಟ್ ಇಸ್ ವಾಟ್, ಫಾರ್ ಎಕ್ಸಾಂಪಲ್ ಬೋರಾನ್ ಸಿಗುತ್ತಾ, ಎಲ್ಲವೂ ಬೇಕಾ, ನೈಸರ್ಗಿಕ ಕೃಷಿನಲ್ಲಿ ನಾವು ಅಲ್ಲಿ ತನಕ ಹೋಗಬೇಕಾ ಅನ್ನೋದು ಒಂದು ಪ್ರಶ್ನೆ. ಎಲ್ಲೋ ಒಂದು ಕಡೆ ನಾವು ಪ್ರಕೃತಿಗೆ ಗೌರವ ಕೊಟ್ಬಿಡೋಣ, ಸೊ ಲೆಟ್ ಅಸ್ ಲೀವ್ ಇಟ್ ಟು ದ ನೇಚರ್ ಅಂತ ಅನ್ಕೋತೀವಿ. ಅದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಮತ್ತು ಅದರ ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತು. ನಮ್ಮ ಗಿಡ ನಮ್ಗೆ ಹೇಳಿಲ್ಲ. ಗಿಡ ಏನಿದ್ರು ಮೈಕ್ರೋಬ್ಸ್ ಕೇಳುತ್ತೆ, ನನಗೆ ಹೇಳಲ್ವೇ ಅದಕ್ಕೆ ಯಾವ ಎಲಿಮೆಂಟ್ಸ್ ಬೇಕು, ಯಾವ ಟ್ರೇಸ್ ಎಲಿಮೆಂಟ್ ಬೇಕು ಅಂತ. As long as I create an excellent symbiotic relationship between my plants and the beneficiary microbes and the root zone of my plant, they have a symbiotic relationship, they understand each other and they will take care of each other. Our role is just mulching microbes with any other inputs. Okay, thank you for the information. I may not be able to give you convincing scientific answer because I also don't know. No, because I am also consulting many microbiologists about this. But still, there is, because I am reading a lot of research papers, as you also what mentioned. I can tell you, sir, with the result, the fruits which are grown in natural farming, your sapota, etc., they are so tasty because I have taken all the trace elements and microbes from your soil only. It is available, it has been taken, and we are getting the quality of the fruit. Okay, thank you very much. Thank you, Professor. ಸರ್, ನಾನು ಒಂದು ಆ್ಯಡ್ ಮಾಡಬೇಕಾಗಿತ್ತು ಸರ್. ಅವ್ರು ಸಾರ್ ಕೇಳಿದ್ದಕ್ಕೆ, ಹುಣಸೆನಲ್ಲಿ ಒಂದು ಮೈಕ್ರೋ ಎಲಿಮೆಂಟ್ ಬರುತ್ತೆ. ಅದೇ ಥರ ಜೋಳದಲ್ಲಿ ಒಂದು, ಸಜ್ಜಿನಲ್ಲಿ ಒಂದು, ಜಿಂಕು, ಬೋರಾನು, ಅವೆಲ್ಲ ಎಲ್ಲಾನು ಬರುತ್ತೆ. ಅಂದರೆ ನಾವು ಕವರ್ ಕ್ರಾಪ್ಸ್ನಲ್ಲಿ ನಾವು ಬರೇ ಭೂಮಿ ಮೇಲೆ ಜಸ್ಟ್ 1 feet 1.5 feet ಅಂತ ಕವರ್ ಕ್ರಾಪ್ ಹಾಕೊಂಡ್ರೆ ಅವೆಲ್ಲ ಮೈಕ್ರೋ ಎಲಿಮೆಂಟ್ಸ್ ಬರೋದಿಲ್ಲ. ಹುಣಸೆದ್ದು ಎಲೆ ಹಾಕಿದ್ರೇನು ಅದ್ರದ್ದು ಒಂದು ಸಿಗ್ನಿಫಿಕೆನ್ಸ್ ಇರುತ್ತೆ. ಅದೇ ತರ ಜೋಳ ಸೊಪ್ಪು ಕಟ್ ಮಾಡಿ ಹಾಕಿದ್ರೆ ಅದರಲ್ಲಿ ಜಿಂಕು ಅಂದ್ರಲ್ಲಿ, ಆಮೇಲೆ ಕಾನುಗ ಅಂತ ಬರ್ತದೆ, ಕಾನುಗನಲ್ಲಿ ಸಲ್ಫರ್. ಸೊ ಈ ಮೈಕ್ರೋ ಎಲಿಮೆಂಟ್ಸ್ ಬೇಕು ಅಂತ ಅನ್ಕೊಂಡವರಿಗೆ, ಅಂದ್ರೆ ನಿಮ್ಮ ಒಂದು ಪ್ರೆಸೆಂಟೇಶನ್ ಇದೆಯಲ್ಲ, ಅಪಾರ್ಟ್ ಫ್ರಮ್ ದಟ್ ಸಾರ್ ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್. ಸೊ ಕವರ್ ಕ್ರಾಪ್ಸ್ ನಲ್ಲಿ ಬೇರೆ ಬೇರೆ ಗಿಡಗಳಲ್ಲಿ ಏನೇನು ಇದೆಯೋ ಆ ಎಲೆಗಳು ಬಿತ್ತಂತಂದ್ರೆ
ಆಟೋಮೆಟಿಕ್ ಆಗಿ ನಮಗೆ ಮೈಕ್ರೋ ಎಲಿಮೆಂಟ್ಸ್ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಖಂಡಿತ. ಥ್ಯಾಂಕ್ ಯು ತಿರುಮಲ ಪ್ರಸಾದ್. ಡೈವರ್ಸಿಟಿ ಸರ್, ಫೈನಲಿ ಡೈವರ್ಸಿಟಿ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ವೈವಿಧ್ಯತೆ ಸೃಷ್ಟಿ ಮಾಡೋಣ, ಪ್ರಕೃತಿ ನೋಡ್ಕೊಳ್ಳುತ್ತೆ. ನೀವು ಹೇಳಿದ್ದಲ್ಲ ಆ ಥರ ವಿವಿಧ ರೀತಿಯ ಕಳೆ ವೈವಿಧ್ಯತೆಗಳನ್ನು ನಾವು ತರಬೇಕು ನಮ್ಮ ಕವರ್ ಕ್ರಾಪಲ್ಲಿ ಅಥವಾ ಮಲ್ಚಿಂಗ್ನಲ್ಲಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಸರ್, ಡೈವರ್ಸಿಟಿ ಇಸ್ ದ ಆನ್ಸರ್. ಕೇಳಿ, ಮುಂದಿನ ಪ್ರಶ್ನೆ ಕೇಳಿ, ಫೀಡ್ಬ್ಯಾಕ್ ಕೊಡಿ. ಹೇಗಿತ್ತು ಇಂದಿನ ಬಹುಬೆಳೆ ಬಹುಮಾಡಿ ಮಂಜುನಾಥ್? ನಮಸ್ತೆ, ನಾನು ಪ್ರದೀಪ್. ನಮಸ್ಕಾರ. ನಮ್ಗೆ ಈ ನಾಲೆಡ್ಜ್ ಗೊತ್ತಿರೋದಕ್ಕಿಂತ ಮುಂಚೆನೆ ಆಪಲ್ಸಾರ್ಡ್ ಆಗಿ ಪ್ಲಾಂಟ್ ಮಾಡ್ಬಿಟ್ಟಿದ್ವಿ. ಈಗ ತೆಂಗಿನ ಗಿಡ ಒಂದಕ್ಕೆ ಬರೀ ಒಂದು 20 ಅಡಿನೋ 20 ಅಡಿಗಿಂತ ಕಮ್ಮಿ ಇದೆ. ಸೊ ನಾವ್ ಅದನ್ನ ರಿಪ್ಲೇಸ್ ಮಾಡ್ಬೇಕಾ ಅಥವಾ ಈಗ ಮಾಡಿರೋದನ್ನ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದಾ? ಎಷ್ಟು ವರ್ಷ ಪ್ರದೀಪ್ ಜಿ ತೆಂಗಿನ ಸಸಿ ಈಗ? 2 years. ಇರಲಿ, ತೊಂದರೆ ಇಲ್ಲ. ಅಂದರೆ 2 years ಆದ್ದರಿಂದ ಟ್ರಾನ್ಸ್ಪ್ಲಾಂಟಿಂಗ್ ಆಪರ್ಚುನಿಟಿ ಇದೆ ನಿಮಗೆ. ಅದನ್ನು ಸ್ವಲ್ಪ ಬುಡ ಸಮೇತ ಮಣ್ಣು ಸಮೇತ ತೆಗೆದು ಬೇರೆ ಕಡೆಗೆ ಹಾಕ್ಬೋದು. ಟ್ರಾನ್ಸ್ಪ್ಲಾಂಟಿಂಗ್ ಆಪರ್ಚುನಿಟಿ ಇದೆ 2 years ಆಗಿರೋದ್ರಿಂದ. ಓಕೆ. ಎಸ್, ಅದು ಮಾಡಿದ್ರೆ ನಿಮಗೆ ಈ ಬೇರೆ ಬೇರೆ ಅವಕಾಶಗಳು ತೆರೀತಾ ಹೋಗ್ತವೆ. ಯು ವಿಲ್ ಹ್ಯಾವ್ ಸೋ ಮೆನಿ ಅದರ್ ಆಪ್ಷನ್ಸ್ ಟು ಮಲ್ಟಿ ಕ್ರಾಪಿಂಗ್. ಮಾಡದೇ ಇದ್ದರೆ ಏನಾಗ್ಬೋದು ಅನ್ನೋದು ಒಂದು ಪ್ರಶ್ನೆ. ಅದು ಪ್ರಕೃತಿನಲ್ಲಿ ಅದು ಒಂದು ವಿನ್ಯಾಸವಾಗಿ ಉಳ್ಕೊಳ್ಳುತ್ತೆ. ಅದರದ್ದು ಏನು ಕೆನಪಿ ಕ್ಲಾಶ್ ಅದು ಇದು ಅಂತ ನಾವು ಮಾತಾಡ್ತೀವಿ, ಅವೆಲ್ಲ ಒಂದು ಪರಿಣಾಮಗಳು ಆಗುತ್ತೆ. ಮತ್ತು ಅಂತರ ಬೆಳೆ ಬೆಳೆಯುವಾಗ ನಿರ್ದಿಷ್ಟ ನಾನು ಹೇಳಿದ್ನಲ್ಲ, ಈಗ ಒಂದು ತೆಂಗಿನ ಮರಕ್ಕೂ ಇನ್ನೊಂದು ತೆಂಗಿನ ಮರಕ್ಕೂ ಮಿನಿಮಮ್ 6 ಅಡಿ ಡ್ರಿಪ್ ಸರ್ಕಲ್ ನಾವೇನು ಬೆಳೆಯೋಕ್ಕಾಗಲ್ವಾ? ಅಲ್ಲಿಗೆ 12 ಅಡಿ ಒಟ್ಟು. ಕೊಕೊನಟ್ 6 ಅಡಿ ಹೋಯ್ತು, ಕೊಕೊನಟ್ ಬಿ 6 ಅಡಿ ಹೋಯ್ತು, 12 ಅಡಿ ಒಟ್ಟಾಯ್ತು 20 ಅಡಿನಲ್ಲಿ. ಇನ್ನು 8 ಅಡಿ ಮಾತ್ರ ಮಧ್ಯದಲ್ಲಿ ಉಳ್ಕೊಳ್ಳುತ್ತೆ. ಆ ಮಧ್ಯದ 8 ಅಡಿ ಪ್ಯಾಸೇಜಲ್ಲಿ ನೀವು ಮಿಶ್ರ ಬೆಳೆನ ಮಾಡ್ಬೋದು. ಖಂಡಿತ ಮಿಶ್ರ ಬೆಳೆನ ಮಾಡ್ತಾ ಹೋಗ್ಬೋದು. ಆ ಥರ ಮಾಡಿದ್ದೀವಿ ಈಗ. ಹಾಂ, ಮಾಡ್ಕೊಳ್ಳಿ ಸರ್. ಅಷ್ಟು ಆ ಜಾಗದಲ್ಲಿ ಏನೇನು ನೀವು ಸೀಮಿತವಾಗಿ ವಿವಿಧ ಜಾತಿಯ ಡಿಫ್ರೆಂಟ್ ಸ್ಪೀಷೀಸ್ ಆಫ್ ಮಲ್ಟಿ ಕ್ರಾಪಿಂಗ್ ಮಾಡ್ತಾ ಬನ್ನಿ. ಆವಾಗ ಆ ಡೈವರ್ಸಿಟಿನ ನೀವು ಇವನ್ ನೌ ಯು ಕ್ಯಾನ್ ಕ್ರಿಯೇಟ್ ಡೈವರ್ಸಿಟಿ ಬೈ ಯೂಸಿಂಗ್ ದಟ್ ಸ್ಮಾಲ್ ಪ್ಯಾಸೇಜ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜುನಾಥ್. ಹೇಳಿ ಸರ್. ಸರ್ ನಮಸ್ಕಾರ ಸರ್, ನಾನು ವೆಂಕಟೇಶ್, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆಯಿಂದ. ನಮಸ್ಕಾರ ವೆಂಕಟೇಶ್. ದೇವರಾಂದೂರು ಹತ್ರ ನಮ್ಮ ಜಮೀನು ಸರ್. ನಿಮ್ಮದು ವಾರಕ್ಕೂ ಭಾಳ ಅಟ್ರಾಕ್ಟಿವ್ ಆಗಿದೆ ಸರ್. ಭಾಳಷ್ಟು ಇನ್ಫಾರ್ಮೇಷನ್ ಕೊಡ್ತೀರಾ. ನನ್ನ ಅಬ್ಸರ್ವೇಷನ್ ಸರ್, ಇದು ಗ್ಲಿರಿಸೀಡಿಯಾ ಗೊಬ್ಬರ ಸೊಪ್ಪು ಅಂತೇಳಿ ಗೊಬ್ಬರಕ್ಕೆ ಅಥವಾ ಮಲ್ಚಿಂಗೋಸ್ಕರನೇ ಯೂಸ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಳುಮೆಣಸು ಹಾಕಿದ್ರೆ ಭಾಳ ಚೆನ್ನಾಗಿ ಬರ್ತಿದೆ. ನಾನು ಹಾಕಿ ನೋಡಿದ್ದೀನಿ. ಕಾಳುಮೆಣಸು ಅಡಿಕೆಗಿಂತಲೂ ಗ್ಲಿರಿಸೀಡಿಯಾದಲ್ಲಿ ಮರಗಡ್ಡೆ ಅಂತ ಮಾಡ್ಕೊಂಡ್ಬಿಟ್ರೆ ಕೇವಲ ಟಾಪ್ ಪೋರ್ಷನ್ ತೆಗೆದು ಕಾಳುಮೆಣಸು ಹಾಕಿ ಭಾಳ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ. ಮತ್ತು ಹಲಸಿಗೆ ಹಾಕಿದ್ರೆ ಅಡಿಕೆಗೂ ಮತ್ತು ಹಲಸು ಅಥವಾ ಮತ್ತು ಇದು ಗ್ಲಿರಿಸೀಡಿಯಾ ಮೂರಕ್ಕೂ ಅಟ್ ಎ ಟೈಮ್ ನಾನು ಹಾಕಿದ್ದೆ ಗಿಡ. ಈ ಮೂರರಲ್ಲಿ ಅಡಿಕೆಗಿಂತಲೂ ಗ್ಲಿರಿಸೀಡಿಯಾ ಮತ್ತು ಹಲಸಿನಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ಕಾರಣ ಏನಿರ್ಬೋದು ಸರ್? ಕಾರಣ ಏನಿಲ್ಲ, ಅಲ್ಲೇ ಆನ್ಸರ್ ಇದೆ ಸರ್. ಇವಾಗ ಬೇರು ವಲಯ, ರೂಟ್ ಝೋನ್ ಅಂತೀವಿ. ನಮ್ಮ ಕಾಳುಮೆಣಸು ನಮ್ಮ ಅಡಿಕೆ ಮರದ ಕಾಂಡದಿಂದ 1.5 ಅಡಿ ದೂರದಲ್ಲಿ ನಾಟಿ ಮಾಡ್ತೀವಿ. ಆದರೂ ಮೇಲ್ಭಾಗದಲ್ಲೇ ಮಣ್ಣು, ಫ್ಯಾಬ್ರಸ್ ರೂಟ್ ಸಿಸ್ಟಮ್. ಅರೆಕಾ ಇಸ್ ಆಲ್ಸೋ ಫ್ಯಾಬ್ರಸ್ ರೂಟ್ ಸಿಸ್ಟಮ್, ತಂತು ಬೇರು ಸಸ್ಯ. ಮತ್ತು ಕಾಳುಮೆಣಸು ತಂತು ಬೇರು ಸಸ್ಯ, ಹರಡ್ಕೊಂಡು ಬೇರು ಬಿಟ್ಕೊಂಡು ಹೋಗ್ತಿರುತ್ತೆ. ಸೊ ಬೋತ್ ವಿಲ್ ಬಿ ಆಕ್ಯುಪೈಯಿಂಗ್ ದ ಸೇಮ್ ಸ್ಪೇಸ್. ಅದೇ ನೀವು ಬೇರೆ ಉದಾಹರಣೆಗಳಲ್ಲಿ ತಾಯಿ ಬೇರು ಸಸ್ಯ, ಹಲಸು ಮತ್ತು ಗ್ಲಿರಿಸೀಡಿಯಾ ಟ್ಯಾಪ್ ರೂಟ್ ಪ್ಲಾಂಟ್ಸ್, ಅವುಗಳದ ರೂಟ್ ಡೈರೆಕ್ಷನ್ಸ್ ಬೇರೆ ಬೇರೆ ಇರುತ್ತೆ. ಅದು ಒಂದು ಬದಲಾವಣೆ ಆಗ್ಬೋದು. ನಿಮಗೆ ಸೂಕ್ಷ್ಮ ಜೀವಿಗಳಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಸಮ್ ಕಾಲೋನಿ ಆಫ್ ಮೈಕ್ರೋಬ್ಸ್ ವಿಲ್ ಬಿ ವರ್ಕಿಂಗ್ ಅಂಡರ್ ದಿ ಹೋಸ್ಟ್ ರೂಟ್ ಝೋನ್, ಗ್ಲಿರಿಸೀಡಿಯಾ / ಜಾಕ್ ಫ್ರೂಟ್ ಇನ್ ಯುವರ್ ಎಕ್ಸಾಂಪಲ್. Some microbial colony will be establishing on the pepper vine root zone. So there is an opportunity for different species of microbes, different colonies of microbes to perform on your soil. Whereas in the case of areca, both will be concentrated onto a single area, given square area. So that is one possible difference. Second difference is that the nitrogen fixing capability of Gliricidia. So whatever the nitrogenous manure required for a growing black pepper vein is achieved through this Gliricidia, which is a nitrogen fixing plant, by hosting the nitrogen fixing microbes on its root zone. So that means your black pepper vein will default is getting your nitrogenous manure.
So this is the second benefit. Third thing is the residues, the biomass which is created by Glycidia and jackfruit has got much more valuable nutritional value as compared to the biomass created by an areca palm. So this will roll back, this will give a lot of nutrition back into the soil. As the soil is healthy, your black pepper vein will be also healthy and it grows well. Fourth thing is the partial shade management or the sunlight exposure. In the pepper vein which is climbing onto a areca nut stem will have certain visibility of sunlight and certain duration, morning sunlight, afternoon sunlight, etc. Whereas the orientation of your jackfruit or a Glycidia is in such a way that your black pepper is likely to get more exposure on a sunlight, because there is no 9x9, 9x8 story in when we plant jackfruit or a Glycidia. So these 9x9, 9x8, they are all monocropping design for chemical farming, but we are also following blindly on natural farming. So you make it random, such that the sunlight can pass on, and then a hosting plant can provide the sunlight exposure through its canopy with a different positions. There is no restriction of spacing. So these are all the benefits of growing black pepper. Not only black pepper vein, Venkatesh ji, you can grow anything, multi-layer, multi-cropping, it is going to perform very well because of this diversity. So Sorry, Ballari I am in English, somebody required translation in Kannada, I can do that. Yes sir, if the answer is giving you some clarity. Venkatesh ji? ಬಳ್ಳಾರಿ ಅವರು ಕೇಳ್ತಾ ಇದ್ರು ಸರ್, ಪ್ರಶ್ನೆ ಕೇಳ್ತಾ ಇದ್ರು, ನಮ್ಮ ವಾತಾವರಣಕ್ಕೆ ಕಾಫಿ ಸಾರಿ ಅವ್ರು ಏನೋ ಹೇಳಿದ್ರು ಅಡಿಕೆ ಬರುತ್ತಾ ಅಂತ ಹೇಳಿ. ನಮ್ದು ತುಮಕೂರು ಏರಿಯಾ ಕಾಫಿ ಮಲೆನಾಡಿಗಿಂತಲೂ ಚೆನ್ನಾಗಿ ಬಂದಿದೆ. ಕಾರಣ ರೀತಿಯಾಗ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಬರುತ್ತೆ. ಅವರು ಅಲ್ಲಿ ಕ್ಲೈಮೇಟ್ ಕಂಡೀಷನ್ ಅವರ ತೋಟದಲ್ಲಿ ಅವರು ಕ್ರಿಯೇಟ್ ಮಾಡಿದ್ರೆ ಅಲ್ಲೂ ಅಡಿಕೆ ತೆಂಗು ಬೆಳಿಬಹುದೇನೋ ಅಂತ ನನ್ನ ಅಭಿಪ್ರಾಯ ಸರ್. ಖಂಡಿತ ನಮ್ಮ ದೊಡ್ಡಬಳ್ಳಾಪುರ ತೋಟದಲ್ಲಿ ಗಮನಿಸಿದ್ರಲ್ಲ ವೆಂಕಟೇಶ್ ಅವತ್ತು ಬಂದಾಗ, ಹೌದು ಸರ್, ಹೌದು. ನಮಗೆ ರಿಸಲ್ಟ್ಸ್ ಬರ್ತಾ ಇದೆ. ಖಂಡಿತ ಸರ್, ಒಂದು ಸೂಕ್ಷ್ಮ ವಾತಾವರಣ ಮೈಕ್ರೋ ಕ್ಲೈಮೇಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ವಿವಿಧ ಬೆಳೆಗಳನ್ನು ನಾವು ಬೆಳಿಬೋದು. ಏನಪ್ಪ ಅಂದರೆ ಅವ್ರು ಮಾನೋಕ್ರಾಪಲ್ಲಿ ಹಾರ್ವೆಸ್ಟ್ ತಗೋತಾರಲ್ಲ, ನಮ್ಮ ಸಕಲೇಶ್ಪುರ, ಚಿಕ್ಕಮಗಳೂರು, ಕೊಡಗು, ಅಷ್ಟು ಹಾರ್ವೆಸ್ಟ್ ನಮಗೆ ಬರದೇ ಇರ್ಬೋದು. ಬಟ್ ನಮಗೆ ಎಷ್ಟು ಗುಣಮಟ್ಟದ ಹಾರ್ವೆಸ್ಟ್ ಅಂತೂ ಖಂಡಿತ ಸಿಗುತ್ತೆ. ಒಂದು ಬಹುಬೆಳೆ ಬಹುಮಡಿ ಪದ್ಧತಿಯಲ್ಲಿ ಒಂದು ಜಾತಿಯ ಸಸ್ಯ ಇನ್ನೊಂದು ಜಾತಿಯ ಸಸ್ಯಕ್ಕೆ ತನ್ನದೇ ಆದಂಥ ಒಂದು ಪರಿಣಾಮವನ್ನು ಬೀರ್ತಾ ಬರುತ್ತೆ. ಪಾಸಿಟಿವ್ ಕ್ರಾಸ್ ಇಂಟರ್ಫರೆನ್ಸ್, ಆ ಪಾಸಿಟಿವ್ ಕ್ರಾಸ್ ರೆಫರೆನ್ಸಸ್ ಏನು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅದರಿಂದ ಒಂದು ಡೈವರ್ಸಿಟಿ ಬೆನಿಫಿಟ್ಟು ಎಲ್ಲ ಪ್ಲಾಂಟ್ಸ್ಗೂ ಸಿಗುತ್ತೆ. ಸೊ ಪ್ಲಾಂಟ್ಸ್ ಡೆಫಿನೆಟ್ಲಿ ವಿಲ್ ಲವ್ ಟು ಪರ್ಫಾರ್ಮ್, ಬಟ್ ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಮೈಕ್ರೋ ಕ್ಲೈಮೇಟ್ ಆರ್ ದಿ ಡೈವರ್ಸಿಟೀಸ್. ಎಸ್ ಸರ್. ಸರಿ, ನಾನು ಕನ್ನಡದಲ್ಲಿ ಹೇಳ್ಬಿಡಲ್ಲ ವೆಂಕಟೇಶ್ ಸರ್, ಒಂದೆರಡು ನಿಮಿಷ ಬೇಗ. ವೆಂಕಟೇಶ್ ಸರ್ ಪ್ರಶ್ನೆ ಏನಿತ್ತಂದರೆ, ಅವರ ಫೀಡ್ಬ್ಯಾಕ್ ಆ್ಯಕ್ಚುಲಿ ಅವರು ತಮ್ಮ ತೋಟದಲ್ಲಿ ಕೊರಟಗೆರೆ ತಾಲೂಕು ದೇವರಾಯನದುರ್ಗದ ಹತ್ರ ಅವ್ರ ತೋಟದಲ್ಲಿ ಅವರು ಕಾಳು ಮೆಣಸನ್ನು ಹಲಸಿನ ಮರಕ್ಕೂ ಹಬ್ಸಿದ್ದಾರೆ, ಗ್ಲಿರಿಸೀಡಿಯಾ ಅನ್ನೋ ಗೊಬ್ಬರದ ಗಿಡಕ್ಕೂ ಹಬ್ಸಿದ್ದಾರೆ, ಮತ್ತು ಅಡಿಕೆ ಗಿಡಕ್ಕೂ ಹಬ್ಸಿದ್ದಾರೆ. ಅವರ ಅನುಭವದಲ್ಲಿ ಕಾಳುಮೆಣಸು ಬಳ್ಳಿ, ಹಲಸಿನ ಮರ ಮತ್ತು ಗ್ಲಿರಿಸೀಡಿಯಾ ಗೊಬ್ಬರದ ಗಿಡದಲ್ಲಿ ಸಾಕಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ, ಬಂದಿದೆ, ಮತ್ತು ಗುಣಮಟ್ಟದ ಕಾಳುಮೆಣಸು ಸಹ ಅವ್ರಿಗೆ ಸಿಗ್ತಾ ಇದೆ. ಅಡಿಕೆ ಗಿಡಕ್ಕೆ ಹೋಲಿಸ್ಕೊಂಡ್ರೆ, ಅಡಿಕೆ ಗಿಡದಲ್ಲೂ ಬರ್ತಾ ಇದೆ ಹೋಲಿಸ್ಕೊಂಡ್ರೆ, ಅದಕ್ಕೆ ಏನು ಸೂಕ್ಷ್ಮ ಕಾರಣಗಳು ಏನಿರ್ಬೋದು ಅನ್ನೋದು ವೆಂಕಟೇಶ್ವರ ಪ್ರಶ್ನೆ ಆಗಿತ್ತು. ಅದಕ್ಕೆ ನನ್ನ ಸಿಂಪಲ್ ಉತ್ತರ ಏನಿತ್ತಪ್ಪ ಅಂತಂದರೆ, ಅಡಿಕೆ ಮತ್ತು ಕಾಳುಮೆಣಸಿನ ಬೇರು ವಲಯ ಒಂದೇ ಜಾಗದಲ್ಲಿ ಇರುತ್ತೆ, ಅವೆರಡನ್ನೂ ತಂತು ಬೇರು ಸಸ್ಯಗಳು ಅಂತ ಕರಿತೀವಿ. ಸೊ ಅಡಿಕೆ ಮತ್ತು ಕಾಳುಮೆಣಸಿನ ಬೇರು ವಲಯ ಒಂದೇ ನಿರ್ದಿಷ್ಟ ಪ್ರದೇಶದಲ್ಲಿ ಇರೋದರಿಂದ ನಮ್ಮ ಉಪಕಾರಿ ಸೂಕ್ಷ್ಮಜೀವಿಗಳ ಒಂದು ಕುಟುಂಬ ಆ ಬೇರು ವಲಯಗಳಲ್ಲೇ ವಾಸಿಸ್ತಾ ಇರುತ್ತೆ. ಅದರ ಪರಿಣಾಮ ಸೂಕ್ಷ್ಮಜೀವಿಗಳು ಎಷ್ಟು ಕೆಲಸ ಮಾಡ್ತೇವೆ ಅನ್ನೋದು ಅವುಗಳ ಡೈವರ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಿರ್ದಿಷ್ಟ ಪ್ರದೇಶದಲ್ಲಿ ಸೂಕ್ಷ್ಮಜೀವಿಗಳು ಫೋಕಸ್ ಮಾಡ್ಕೊಂಡಿರ್ತವೆ. ಅದೇ ನಾವು ಗೊಬ್ಬರ ಸೊಪ್ಪಿನ ಗಿಡಕ್ಕೋ ಅಥವಾ ಹಲಸಿನ ಗಿಡಕ್ಕೋ ಅಥವಾ ಬೇರೆ ಗಿಡಕ್ಕೆ ಬಿಟ್ಟಾಗ ಅವು ತಾಯಿ ಬೇರು ಸಸ್ಯಗಳು ಅಂತ ಹೇಳ್ತೀವಿ, ಅದ್ರ ಬೇರು ವಲಯ ತುಂಬ ಆಳದಲ್ಲಿರುತ್ತೆ ನಮ್ಮ ಕಾಳುಮೆಣಸು ಬಳ್ಳಿ ಕಂಪೇರ್ ಮಾಡಿದಾಗ. ಹಾಗಾಗಿ ನಮಗೆ ಎರಡೂ ಥರದ ಸೂಕ್ಷ್ಮಜೀವಿಗಳು ಸಿಗುತ್ತೆ. ನಮ್ಮ ಹೋಲ್ ಪ್ಲಾಂಟ್ ಇದೆಯಲ್ಲ, ಗೊಬ್ಬರ ಸೊಪ್ಪಿನ ಗಿಡದ ಬೇರಿನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ಮತ್ತು ಕಾಳುಮೆಣಸು ಬೇರಿನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ಎರಡೂ ಗಿಡಗಳದ ಏಳಿಗೆಗೆ ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ಆ ಒಂದು ಸೂಕ್ಷ್ಮಜೀವಿಗಳ ವೈವಿಧ್ಯತೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಮಣ್ಣು ಆರೋಗ್ಯವಾಗಿರುತ್ತೆ ಮತ್ತು ನಮ್ಮ ಬೆಳೆ ಸಸ್ಯಗಳು ಆರೋಗ್ಯವಾಗಿರುತ್ತೆ.
ಇದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಮತ್ತು ಗೊಬ್ಬರ ಸೊಪ್ಪಿನ ಗಿಡ ಸಾರ್ವಜನಿಕ ಸ್ಥಿರೀಕರಣ ಮಾಡೋದ್ರಿಂದ ನನ್ನ ಕಪ್ಪು ಕಾಳುಮೆಣಸು ಬಳ್ಳಿಗೆ ಬೇಕಾದಂಥ ಬೆಳವಣಿಗೆಗೆ ಬೇಕಾದಂಥ ಸಾರ್ವಜನಿಕಯುಕ್ತ ಗೊಬ್ಬರವು ಸ್ವಾಭಾವಿಕವಾಗಿ ನಮ್ಮ ಗೊಬ್ಬರ ಸೊಪ್ಪಿನ ಗಿಡದಿಂದನೇ ಸಿಗ್ತಾ ಹೋಗುತ್ತೆ. ಹಾಗಾಗಿ ಬಳ್ಳಿ ತನ್ನ ಸಸ್ಯಾಭಿವೃದ್ಧಿ ಹಂತವನ್ನು ತುಂಬ ಚೆನ್ನಾಗಿ ಮಾಡಿಕೊಳ್ಳುತ್ತೆ. ಮತ್ತು ಹರಪು ಮತ್ತು ಗೊಬ್ಬರ ಸೊಪ್ಪಿನ ಎಲೆಗಳನ್ನು ನಾವು ಮುಚ್ಚಿಗೆ ಮಾಡಿದಾಗ ಉತ್ಕೃಷ್ಟವಾದಂಥ ಒಂದು ಸಾವಯವ ದ್ರವ್ಯ ಸೃಷ್ಟಿಯಾಗುತ್ತೆ. ಅದು ಕಾಳುಮೆಣಸಿನ ಇಳುವರಿಗೆ ಗುಣಮಟ್ಟಕ್ಕೆ ಕಾರಣವಾಗುತ್ತೆ. ಅಡಿಕೆ ಗರಿಯಿಂದ ನಾವೇನು ಗೊಬ್ಬರ ಕತ್ತರಿಸಿ ಹಾಕಿ ಮುಚ್ಚಿಗೆ ಮಾಡಿ ಗೊಬ್ಬರ ತಯಾರು ಮಾಡ್ಕೊಳ್ತೀವಿ ಗಿಡದ ಬುಡದಲ್ಲಿ, ಅದಕ್ಕಿಂತಲೂ ಹಲಸಿನ ಗಿಡದ ಬುಡದಲ್ಲಿ ಗೊಬ್ಬರ ಸೊಪ್ಪಿನ ಗಿಡದ ಬುಡದಲ್ಲಿ ಉತ್ಕೃಷ್ಟವಾದ ಗೊಬ್ಬರ ತಯಾರಾಗುತ್ತೆ. ಕಾಳುಮೆಣಸಿನ ಗುಣಮಟ್ಟದ ಮೇಲೆ ಪರಿಣಾಮ. ದಯವಿಟ್ಟು ಪ್ರಶ್ನೆ ಕೇಳೋರು ಮಾತ್ರ ಅನ್ಮ್ಯೂಟ್ ಆಗಿ. ಪ್ರಶ್ನೆ ಕೇಳ್ರಿ, ಅವರೆಲ್ಲ ಕೇಳಿದ್ಕೆ ಉತ್ತರ ಬರುತ್ತಲ್ಲ ಅಲ್ಲೇ. ಕೇಳಿ ಸ್ಪೀಕರ್ ಆನ್ ಮಾಡ್ಕೋಬೇಡಿ, ಹಾಗೆ ಕೇಳಿ, ಕಿವಿಗಿಟ್ಕೊಂಡು ಕೇಳಿ ಫೋನಲ್ಲಾದರೆ. ಯಾವ ಪ್ರಶ್ನೆ ಕೇಳ್ತೀರಾ? ಯಾರೋ ಅನ್ಮ್ಯೂಟ್ ಆಗಿದ್ದೀರಾ, ದಯವಿಟ್ಟು ಪ್ರಶ್ನೆ ಕೇಳಿ. ಸರ್ ರವೀಂದ್ರನಾಥ್ ಅಂತ ದಾವಣಗೆರೆಯಿಂದ. ರವೀಂದ್ರನಾಥ್ ಸರ್ ನಮಸ್ಕಾರ. ಒಂದು ನಿಮಿಷ, ರಾಮದಾಸ್ ಎಂ ಅನ್ನೋರು ದಯವಿಟ್ಟು ಮ್ಯೂಟ್ ಆಗಿ. ರವೀಂದ್ರನಾಥ್ ಸರ್ ಮಾತಾಡ್ತಿದ್ದಾರೆ. ರಾಮದಾಸ್ ಎಂ, ಹಾಂ ಸರಿ ಸರ್. ರವೀಂದ್ರನಾಥ್ ಸರ್ ಕೇಳಿ. ಸರ್ ನಂದೊಂದು ಪ್ರಶ್ನೆ. ಇದು ಟೈಪ್ ಇ ಅಲ್ಲಿ ಒಂದು ಮಾಡೆಲ್ ಹೇಳಿದ್ರಲ್ಲ, ತೆಂಗಿನ ಗಿಡ 27 ಅಡಿ ಅಂತ. ಹೌದು. ಅಡಿಕೆ ಗಿಡ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಕೊಟ್ಟಿರುತ್ತೆ ಸರ್ ಅದು? ಅದೇ ಸರ್, ಅದು ನಮ್ಮನೆ ತೋಟದಲ್ಲಿ ಇಲ್ಲಿ ಮಾಡಿರೋದು. ಸೊ 2 ತೆಂಗಿನ ಮಧ್ಯದಲ್ಲಿ ಸೆಂಟ್ರಲ್ ಇಮ್ಯಾಜಿನರಿ ಲೈನ್ ಅಂತ ರೆಫರೆನ್ಸ್ ಮಾಡ್ಕೊತೀವಿ. ಅದು ನಮ್ಮದು ಒಂದು 14 ಅಡಿ ಬರ್ಬೋದು, 13 ಅಡಿ 14 ಅಡಿ ಬರುತ್ತೆ ಸೆಂಟ್ರಲ್ ಲೈನ್, ಇಮ್ಯಾಜಿನರಿ ಸೆಂಟ್ರಲ್ ಲೈನು. ಸೆಂಟ್ರಲ್ ಲೈನಿಂದ ಪೂರ್ವಕ್ಕೊಂದು 3 ಅಡಿ, ಪಶ್ಚಿಮಕ್ಕೊಂದು 3 ಅಡಿ, 2 ಸಾಲು ಸೃಷ್ಟಿ ಮಾಡ್ಕೊಂಡ್ವಿ ಅಡಿಕೆದು ಸೆಂಟ್ರಲ್ ಲೈನಿಂದ. ಇಮ್ಯಾಜಿನರಿ ಸೆಂಟ್ರಲ್ ಲೈನಿಂದ 3 ಫೀಟ್ ಆನ್ ದ ಲೆಫ್ಟ್ ಸೈಡ್, 3 ಫೀಟ್ ಆನ್ ದ ರೈಟ್ ಸೈಡ್, 2 ಅಡಿಕೆ ಸಾಲುಗಳನ್ನು ಸೃಷ್ಟಿ ಮಾಡ್ಕೊಂಡ್ವಿ. ಈ 2 ಅಡಿಕೆ ಸಾಲುಗಳಲ್ಲಿ ತ್ರಿಕೋಣಾಕಾರದಲ್ಲಿ ಜಿಗ್ಜಾಕ್ ಅಲ್ಲಿ 12 ಅಡಿ ಅಂತರದಲ್ಲಿ ಅಡಿಕೆ ಗಿಡ ಹಾಕಿದ್ದೀವಿ. ಅಡಿಕೆಗೆ 12 ಅಡಿ ಕೊಟ್ಟಿದ್ದೀವಿ. ಯಾಕೆಂದ್ರೆ ನಾನು ಆ ಮಧ್ಯದಲ್ಲಿ ನಾಳೆ ಅದಕ್ಕೆ ನಾನು ಕಾಫಿ ಮತ್ತೆ ಏಲಕ್ಕಿ ಬೆಳಿಬೇಕು ಅನ್ನೋ ಉದ್ದೇಶ ಇದೆ. 9 ಅಡಿನೂ ಮಾಡ್ಬೋದು, ಬಟ್ 12 ಅಡಿ ಕೊಟ್ಟಿರೋದ್ರಿಂದ ನನಗೆ ಫ್ಲೆಕ್ಸಿಬಿಲಿಟಿ ಬರುತ್ತೆ ಅನ್ನೋ ಆಸೆ. 12 ಅಡಿ ಅದು ಡಿಸ್ಟೆನ್ಸ್ ಗಿಡದಿಂದ ಗಿಡಕ್ಕೆ 12 ಅಡಿ ಸಾಲಿನಲ್ಲಿ. ಸಾಲಿಂದ ಸಾಲಿಗೆ ಮೋಸ್ಟ್ಲಿ 3 + 3 5 ರಿಂದ 6 ಅಡಿ ಬರ್ಬೋದು ಸರ್. ಅಂದ್ರೆ 12/6 ಅನ್ಕೋಬಹುದು, ಬಟ್ ಅದು ಜಿಗ್ಜಾಕ್ ಆಗಿರುತ್ತೆ, ತ್ರಿಕೋಣಾಕಾರವಾಗಿ. ಏನು ಬೆನಿಫಿಟ್ ಸಿಗುತ್ತೆ ಕೆನೋಪಿನಲ್ಲಿ. ಹೇಳಿ ಸರ್. ಈ ವೀಕ್ಷಕರ ದಿನ ಅಂತ ಮಾಡ್ತೀನಲ್ಲ ಸರ್, MS ಫಾರಂ ದೊಡ್ಡಬಳ್ಳಾಪುರ, ಅದನ್ನು ನಮ್ಮನೆ ತೋಟ ಆಲೂರು ತಾಲೂಕು ಪಾಳ್ಯ ಹೋಬಳಿ ಹಾಸನ ಜಿಲ್ಲೆ ಇಲ್ಲೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ವಿಪರೀತ ಮಳೆ ಇಲ್ಲಿ, ಇವತ್ತು ಇಲ್ಲೇ ಇದ್ದೀನಿ ನಮ್ಮನೆ ತೋಟದಲ್ಲಿ. ಮೋಸ್ಟ್ಲಿ ನವಂಬರ್ ಡಿಸೆಂಬರ್ ಆದಮೇಲೆ ಒಂದು ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಒಂದು ದಿನ ವೀಕ್ಷಕರ ದಿನ ನಮ್ಮನೆ ತೋಟದಲ್ಲೂ ಮಾಡೋಣ, ನಮ್ಮ ಪಾಳ್ಯ ಹೋಬಳಿ ಆಲೂರು ತಾಲೂಕಲ್ಲಿ. ಸಾಧ್ಯವಾದಾಗ ಖಂಡಿತ ಬನ್ನಿ. ಸೊ ಒಂದು ದಿವಸ ನಮ್ಮ ಜೊತೆ ಕಳಿಬೋದು. ಓಕೆ ಸರ್, ಥ್ಯಾಂಕ್ ಯು ರವೀಂದ್ರನಾಥ್. ಫೀಡ್ಬ್ಯಾಕ್ ಕೊಡಿ, ಪ್ರಶ್ನೆ ಕೇಳಿ. ಇವಾಗ ರಾಮದಾಸ್ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಓಂಕಾರ ಮೂರ್ತಿ ಅವರೇ ನೀವು ಅನ್ಮ್ಯೂಟ್ ಆಗಿದ್ರಿ, ಕೇಳಿ. ಕೇಳಿ ಓಂಕಾರ ಮೂರ್ತಿ ಅವರೇ. ಹಾಂ ನಮಸ್ಕಾರ, ಕೇಳಿ. ಹೇಗಿತ್ತು ಇವತ್ತಿನ ವೆಬಿನಾರ್ ಹೇಳಿ. ಕೇಳಿಯಪ್ಪ. ಸರ್ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸರ್. ಈಗ ನಾನು ಕೂಡ ಕೋಕೋ ಜಾಯಿಕಾಯಿಯನ್ನ ಪ್ಲಾಂಟೇಶನ್ ಮಾಡಕ್ಕೆ ರೆಡಿ ಮಾಡ್ತಿದ್ದೀನಿ ಸರ್. ಸರಿ, ಮಿಶ್ರ ಬೆಳೆಯಾಗಿ ಸರ್. ಹಲೋ, ತೆಂಗು ಅಡಿಕೆ ಮಧ್ಯೆ ಮಿಶ್ರ ಬೆಳೆಯಾಗಿ ಜಾಯಿಕಾಯಿನ ನೀವು ಮಾಡ್ತಾ ಇದ್ದೀರಾ? ಹಾ, ಬಹಳ ಸಂತೋಷ. ಯಾಕೋ ನಿಮ್ ಸಿಗ್ನಲ್ ಇಲ್ಲದೆ ಇರೋ ಜಾಗದಲ್ಲಿ ಇದ್ದೀರಾ ಅನ್ಸುತ್ತೆ ಓಂಕಾರ ಮೂರ್ತಿ ಅವರೇ. ಹೌದು ಸರ್. ಇರ್ಲಿ, ಹೌದು ಸರ್. ಇವಾಗ ಕೇಳಿಸ್ತಾ ಇದೆ, ಹೇಳಿ. ಏನಾದ್ರು ಪ್ರಶ್ನೆ? ಹೌದು ಸರ್, ಸಿಗ್ನಲ್ ವೀಕ್ ಇದೆ ಸರ್. ಪರವಾಗಿಲ್ಲ. ಏನಾದ್ರು ಪ್ರಶ್ನೆ ಇದೆಯಾ? ಅದೇ ಸರ್, ಇದನ್ನ ತಂದು ಇಟ್ಟಿದ್ದೀನಿ ಸರ್, ಈಗ ಹಾಕ್ಬೇಕು, ಪ್ಲಾಂಟೇಶನ್ ಮಾಡ್ಬೇಕೀಗ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಮಾಡಿ, ಹಲೋ, ಪ್ಲಾಂಟೇಶನ್ ಮಾಡಿ. ಇನ್ನು ಚಳಿಗಾಲ ಬಂದಿಲ್ಲ, ಮಾಡ್ಬೋದು, ಮಾಡಿ. ಅದೇ ಸರ್, ಈಗ ರೆಡಿ ಮಾಡ್ತಾ ಇದ್ದೀನಿ ಸರ್. ಯಾವ ತರ ಮಾಡ್ಬೇಕು
ಅದನ್ನು ಒಂದು ಸ್ವಲ್ಪ ನಿಮ್ಗೆ ಒಂಚೂರು ಹೇಳಿದ್ರೆ ನಾನು ಮಾಡ್ತೀನಿ ಸರ್. ಎಲ್ಲದನ್ನು ಕೂಡ ನಿಮ್ಮ ಮಾರ್ಗದರ್ಶನದಲ್ಲೇ ಮಾಡಿದ್ದೀನಿ. ಸರಿ ಸರ್. ವಿಂಕ್ಲರ್ ಆಗಲಿ ಮತ್ತೊಂದಾಗಲಿ ಎಲ್ಲದನ್ನು ಮಾಡಿದ್ದೀನಿ ಸರ್. ಸರಿ. ಇದನ್ನ ಯಾವ ಥರ ಮಾಡಬೇಕು ಅನ್ನೋದನ್ನ ಒಂಚೂರು ಒಂದು ಐಡಿಯಾ ಕೊಟ್ಟರೆ ನಾನು ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ತೀನಿ ಸರ್. ಹಾಂ, ಖಂಡಿತ ಆಫ್ಲೈನಲ್ಲಿ ಮಾತಾಡೋಣ. ಆಫ್ಲೈನಲ್ಲಿ ಬೆಳಗ್ಗೆ ಮಾತಾಡ್ತೀನಿ ಸರ್. ಹಾಂ ಸರ್, ಆಯ್ತು ಸರ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಸರ್. ರಾಮದಾಸ್ ಓಕೆ ಸರ್, ಸಾರಿ ಇನ್ನೊಂದು 2-3 ಪ್ರಶ್ನೆಗಳಿದೆ, ತಗೊಂಡ್ಬಿಡ್ತೀನಿ. ರಾಮದಾಸ್ ಅವರೇ ದಯವಿಟ್ಟು ಬನ್ನಿ, ಕೇಳಿ ಸರ್. ಇಲ್ಲ ಸರ್, ತುಂಬಾ ಉಪಯುಕ್ತವಾದ ಮಾಹಿತಿ. ನಾನು ಬೆಂಗಳೂರಿಂದ. ಹಾಂ ಇಲ್ಲ, ನಾನು ತೋಟ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ವೆಂಕಟೇಶ್ ಅವರು ಮಾತಾಡಿದ್ರಲ್ಲ, ಅವ್ರ ಕಲೀಗ್ ನಾನು. ಮೇ ಬಿ ನೆಕ್ಸ್ಟ್ ಇಯರ್ ನಾನು ಫುಲ್ ಫ್ಲೆಡ್ಜ್ ಆಗಿ ತೋಟ ಮಾಡೋಣ ಅಂತ. ಸೊ ಇವಾಗ ಏನ್ ನೀವು ಮಾತಾಡ್ತಿದ್ದೀರ ಅದೆಲ್ಲ ನನಗೆ ಬಹಳ ಉಪಯೋಗ ಆಗುತ್ತೆ. ಸೊ ಡೆಫಿನೆಟ್ಲಿ ಐ ವಿಲ್ ಬಿ ಇನ್ ಟಚ್ ವಿತ್ ಯು ಸರ್ ವೆನ್ ಐ ಸ್ಟಾರ್ಟ್ ಫಾರ್ಮಿಂಗ್. ಥ್ಯಾಂಕ್ ಯು ರಾಮದಾಸ್ ಅವರು. ನಿಮ್ಮ ಆಸಕ್ತಿ ಭಾಳ ಅಪ್ರಿಷಿಯೇಟೆಡ್. ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು. ಸರ್, ನಿಮ್ಮ ತೋಟದ ಹತ್ರನೇ ಬರುತ್ತೆ, ನಾಚನಗುಂಟೆಯಲ್ಲಿ ಸರ್ ಮಾಡ್ತಿದ್ದಾರೆ ಸರ್, ರಾಮದಾಸ್ ಸರ್ ಅಲ್ಲಿ. ನಾಚನಗುಂಟೆಯಲ್ಲಿ ನಿಮ್ ಗೈಡ್ ಲೈನ್ಸ್ ಬೇಕಾಗುತ್ತೆ ಸರ್. ಅಯ್ಯೋ ಖಂಡಿತ ಸರ್, ಈಸ್ ಆಲ್ವೇಸ್ ವೆಲ್ಕಮ್. ಖಂಡಿತ ಬನ್ನಿ ಸರ್ ರಾಮದಾಸ್ ಸರ್. ಖಂಡಿತ ಸರ್. ತಿಂಗಳ 2ನೇ ಶನಿವಾರ ಭಾನುವಾರ ಸೇರೋಣ, ಬನ್ನಿ. ಖಂಡಿತ ಸರ್. ಥ್ಯಾಂಕ್ ಯು ವೆಂಕಟೇಶ್ ಜಿ, ಅವ್ರು ರಾಮದಾಸ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಕೇಳಿ, ಫೀಡ್ಬ್ಯಾಕ್ ಕೊಡಿ. ನಮಸ್ಕಾರ ಸರ್. ಹಾಂ ಹೇಳಿ ಸರ್. ಸರ್ ಗಿರೀಶ್ ಸರ್, ದೊಡ್ಡಮದ್ರೆ ಯಡಿಯೂರು ಹುಬ್ಳಿ. ಸರ್ ಈಗ ತಾವು ಈಗ 1-2-3 ಡಿಸೈನ್ಸ್ ಹೇಳಿದ್ರಿ. ನಂದೀಗ 27 ಪೂರ್ವ ಪಶ್ಚಿಮಕ್ಕೆ 30, ಉತ್ತರ ದಕ್ಷಿಣಕ್ಕೆ 27 ಇದೆ. ಸರಿ. ಅದ್ರಲ್ಲಿ ಈಗ ನಾವು ಯಾವಾಗ್ಲೂ ನೀವು ಹೇಳ್ತಿರಲ್ಲ ಸರ್, ಈಗ ಲೈನ್ ಮಾಡ್ಬೇಕು, ಲೈನಿಂದ ಲೈನು, ಸಾಲಿಂದ ಸಾಲ್ ಅಂತ ಹೇಳ್ತಿರಲ್ಲ. ಅದು ಈಗ ನಾವು ಯಾವಾಗ್ಲೂ ಯಾವ ತರ ತಗೋಬೇಕು ಸರ್? ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ. ಈಗ ನಾವು ಉತ್ತರ ದಕ್ಷಿಣಕ್ಕೆ 27 ಅಡಿ ಕೊಟ್ಟಿದ್ದೀನಿ, ಪೂರ್ವ ಪಶ್ಚಿಮಕ್ಕೆ 30 ಅಡಿ ಕೊಟ್ಟಿದ್ದೀನಿ. ಸರಿ. ಈಗ ಯಾವ ತರ ನಾವು ಏನೋ ಇಂಟರ್ಕಾಪ್ ಮಾಡ್ಬೇಕು ಅಂದ್ರೆ ಯಾವ ತರ ನಾವು ಲೈನ್ ತಗೋಬೇಕು ಸರ್? ಈಗ ಅದು 27-30 ನಿಮಗೆ ಯಾವ ಥರ ಮಾರ್ಗದರ್ಶನ ಸಿಗುತ್ತೆ ಗೊತ್ತಿಲ್ಲ. ನಾವು ಓದಿರೋ ಪುಸ್ತಕಗಳಲ್ಲಿ ಡೈಮೆನ್ಷನ್ಸ್ ಹೇಳಿರಲ್ಲ, ಅಂದರೆ ಚೌಕಾಕಾರವಾಗೇ ಮಾಡಿರ್ತಾರೆ. ಬಟ್ ತೊಂದರೆ ಇಲ್ಲ ಸರ್. ಈಗ ಯಾವುದೋ ಒಂದು ದಿಕ್ಕಲ್ಲಿ ತಗೊಂಡೋಗಿ, ಉದಾಹರಣೆಗೆ ನೀವು 27 ಅಡಿನ ರೆಫರೆನ್ಸ್ ಅಂತ ಇಟ್ಕೊಂಡಾಗ ಒಂದು ದಿಕ್ಕಲ್ಲಿ 1-2 ಅಡಿ 3 ಅಡಿ ಜಾಸ್ತಿ ಜಾಗ ಸಿಗುತ್ತೆ, ಸ್ಪೇಸ್ ಜಾಸ್ತಿ ಆಗುತ್ತೆ ಅಷ್ಟೇ ಒಂದು ಗಿಡಕ್ಕೆ. ಪೂರ್ವ ಪಶ್ಚಿಮದಲ್ಲಿ 3 ಅಡಿ ಜಾಸ್ತಿ ಆಗ್ಬೋದು, ಅಥವಾ ಉತ್ತರ ದಕ್ಷಿಣದಲ್ಲಿ ಅಷ್ಟು ಕಮ್ಮಿ ಆಗ್ಬೋದು. ಬಟ್ ಅಷ್ಟು ನಿಮ್ಗೆ ಅದ್ರ ಮೇಲೆ ಏನು ಪರಿಣಾಮ ಬೀರಲ್ಲ ಸರ್. ಇದೆಲ್ಲ ನಿರ್ದಿಷ್ಟವಾಗಿ ಇಷ್ಟೇ ಅಡಿ, ಇಷ್ಟೇ ಅಂತರ, ಇದೆಲ್ಲ ರಾಸಾಯನಿಕ ಕೃಷಿಕರ ಒಂದು ವಿನ್ಯಾಸಗಳು. ನಾವು ಅದನ್ನು ರೆಫರೆನ್ಸಾಗಿ ಇಟ್ಕೊಂಡು ಹೋಗೋಣ. ನೀವು ಸ್ಟಾರ್ಟ್ ಮಾಡಿ. ಈಗ 30 ಫೀಟ್ನ ರೆಫರೆನ್ಸಾಗಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ, ಅಥವಾ 27 ಫೀಟ್ನೇ ರೆಫರೆನ್ಸಾಗಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ. 30 ಅಡಿ ಇದೆ ಅಂತ ಅಂದ್ಕೊಳ್ಳೇಬೇಡಿ. 27 ಅಡಿಯಿಂದನೇ ಮಾಡ್ಕೊಂಡು ಹೋಗಿ 2 ಸಾಲು ಮಧ್ಯದಲ್ಲಿ. 2 ತೆಂಗಿನ ಮಧ್ಯೆ 2 ಸಾಲು ಸೃಷ್ಟಿ ಮಾಡ್ಕೊಳ್ಳಿ ಸರ್. 27 ಅಡಿನ ಡಿವೈಡ್ ಮಾಡ್ಕೊಂಡು. ಇಲ್ಲ ಸರ್, ಕೇಳಿಸ್ತಾ ಇಲ್ಲ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ. ಓಕೆ, ಏನಾಗಿದೆ? ಕ್ಲಾರಿಟಿ ಇದೆಯಲ್ಲ? ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಹೌದಾ, ಸರಿ ಬಿಡಿ. ಆಫ್ಲೈನಲ್ಲಿ ತಗೊಳ್ತೀನಿ. ಆಫ್ಲೈನಲ್ಲಿ ತಗೊಳ್ತೀನಿ, ಮತ್ತೆ ಫೋನ್ ಮಾಡಿರಿ, ನಾಳೆ ಬೆಳಗ್ಗೆ ಮಾತಾಡೋಣ. ಓಕೆ, ಆಗಲಿ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ವಾಯ್ಸ್ ಕ್ವಾಲಿಟಿ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಕೇಳಿ, ಇನ್ಯಾರು ಫೀಡ್ಬ್ಯಾಕ್ ಕೊಡಿ. ಪ್ರಶ್ನೆ ಇದ್ರೆ ಕೇಳಿ. 10 ಗಂಟೆ 7 ನಿಮಿಷ ಹೇಳಿಯಪ್ಪ. ಸರ್ ಪ್ರಶಾಂತ್ ಅಂತೇಳಿ. ನಮಸ್ಕಾರ ಸರ್. ಇವತ್ತಿನ ಸೆಷನ್ ವೆಬಿನಾರ್ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ನನ್ನ ಕ್ವಶನ್ ಬಂದ್ಬಿಟ್ಟು ಒಂದು ಡೌಟ್ ಸರ್, ಕ್ವಶನ್ ಅಲ್ಲ ಡೌಟು. ಈ ಮಲ್ಟಿ ಲೇಯರ್ ಇದರಲ್ಲಿ ಮಲ್ಟಿ ಕ್ರಾಪ್ ಅಲ್ಲಿ ಬೇರ್ ಕಾಂಪಿಟೇಷನ್ ಆಗುತ್ತಾ ಅಥವಾ ಹೆಂಗೆ ಸರ್? ಇಲ್ಲ ಸರ್, ಆಕ್ಚುಲಿ ಈ ಡೌಟ್ ನಮಗೆ ಬರುತ್ತೆ. ಏನಿದು? ಹಲೋ ಒಂದು ಸೆಕೆಂಡ್ ಸರ್. ಹಲೋ ಇದೀನಾ? ನೆಟ್ವರ್ಕ್ ಹೋಗಿ ಬಂತು ಅನ್ಸುತ್ತೆ. ಪ್ರಶಾಂತ್ ಜಿ, ನಾನು ಕೇಳಿಸ್ತಾ ಇದ್ದೀನಾ? ಕಂಟಿನ್ಯೂ ಮಾಡ್ಬೋದು? ಕೇಳಿಸ್ತಾ ಇದೆ. ಹೌದು ಸರ್, ಕನೆಕ್ಷನ್ ಅಂತ ಬಂತು ನನ್ನ ಲ್ಯಾಪ್ಟಾಪಲ್ಲಿ. ಸರಿ. ಇಲ್ಲ ಸರ್, ಇದು ರೂಟ್ ಝೋನ್ ಕಾನ್ಫ್ಲಿಕ್ಟ್ ಅಂತ ಖಂಡಿತ ಇಲ್ಲ. ಭೂಮಿ ಒಳಗಡೆ ಏನೇನು ಸಾಂದ್ರತೆಗಳಿರುತ್ತೋ ಎಲ್ಲ ಸಾಂದ್ರತೆಗಳು ಇರಲಿ, ತೊಂದರೆ ಇಲ್ಲ. ನಾನು ಆಲ್ರೆಡಿ ವೆಂಕಟೇಶ್ ಸರ್ ಮೆಣಸಿನ ಬಳ್ಳಿ ವಿಷಯದಲ್ಲಿ ನಾವು ವೆಂಕಟೇಶ್ ಸರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅಂದ್ಕೊಂಡ್ವಲ್ಲ, ಎಷ್ಟು ರೀತಿಯ ಬೇರುಗಳು ಮಣ್ಣಿನಲ್ಲಿರುತ್ತೋ, ವಿವಿಧ ಜಾತಿಯ ಗಿಡಗಳ ಬೇರುಗಳು ಸಾಂದ್ರತೆ ಮಣ್ಣಿನಲ್ಲಿರುತ್ತೋ, ಮಣ್ಣಿನ ತಳಭಾಗದಲ್ಲಿ ಅಷ್ಟು
ಅಷ್ಟು ಸೂಕ್ಷ್ಮಜೀವಿಗಳ ಕುಟುಂಬಗಳು ವಾಸಿ ಮಾಡ್ತಾ ಇರ್ತವೆ, ಅವಕ್ಕಷ್ಟು ಹೆಲ್ಪ್ ಆಗುತ್ತೆ. ಸೊ ದ ಮೋರ್ ಮೆಶ್ ಆಫ್ ರೂಟ್ಸ್ ವಿಲ್ ಹೆಲ್ಪ್ ಮೋರ್ ಮೈಕ್ರೋಬಿಯಲ್ ಕಾಲೋನಿ ಟು ಎಸ್ಟಾಬ್ಲಿಷ್ ಆ್ಯಂಡ್ ಪರ್ಫಾರ್ಮ್, ದೇರ್ ಬೈ ದ ಪ್ಲಾಂಟ್ಸ್ ಆರ್ ಆಲ್ವೇಸ್ ಹೆಲ್ದಿ. ಸೊ ಹಾಗಾಗಿ ಈ ಒಂದು ಕಾನ್ಫ್ಲಿಕ್ಟ್ ಅನ್ನೋದು ಭೂಮಿ ಒಳಗಡೆ ಖಂಡಿತ ಇರಲ್ಲ. ದೇರ್ ಕ್ಯಾನ್ ಬಿ ಅ ಮೆಶ್ ಆಫ್ ರೂಟ್ಸ್, ಒಂದಕ್ಕೊಂದು ಹೆಣ್ಕೊಂಡಿದ್ರೂ ಸಮಸ್ಯೆ ಇಲ್ಲ. ಇನ್ನು ಸೂಕ್ಷ್ಮಜೀವಿಗಳಿಗೆ ಅದು ಬಹಳ ಅನುಕೂಲಕರವಾದಂಥ ಒಂದು ವಾತಾವರಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋಬ್ಸ್ ವಿಲ್ ಸ್ಟಾರ್ಟ್ ಪರ್ಫಾರ್ಮಿಂಗ್. ನಾವು ಯೋಚನೆ ಮಾಡಬೇಕಾಗಿರೋದು ಕೆನಪಿ ಮ್ಯಾನೇಜ್ಮೆಂಟ್ ಮಾತ್ರ, ಬೆಳಕು ನೆರಳಿನ ಆಟ. ಆ ಬೆಳಕು ನೆರಳನ್ನು ನಾವು ನಿರ್ವಹಣೆ ಮಾಡೋದು ಕಲ್ತ್ಕೊಂಡ್ರೆ ಬಹುಬೆಳೆ ಬಹುಮಡಿ ಪದ್ಧತಿನಲ್ಲಿ ಮಣ್ಣಿನ ಒಳಗಡೆ ಆಗ್ತಕ್ಕಂಥ ಬದಲಾವಣೆಗಳಿಗೆ ನಾವು ಯಾವುದೇ ರೀತಿಯ ಒಂದು ಇಂಪಾರ್ಟೆನ್ಸ್ ಕೊಡೋದು ಬೇಕಿಲ್ಲ. ಯಾಕೆಂದರೆ ದ ಮೋರ್ ಡೈವರ್ಸಿಫೈಡ್, ಮೋರ್ ಮೆಶ್ ಇಟ್ ಈಸ್, ಮೋರ್ ಬೆಟರ್ ಫಾರ್ ಸಾಯಿಲ್ ಮೈಕ್ರೋಬ್ಸ್. ಅವಕ್ಕೊಂಥರ ನಾರ್ತ್ ಇಂಡಿಯನ್ ತಾಲಿ ಕೊಟ್ಟಂಗೆ ಆಗ್ಬಿಡುತ್ತೆ. ಒಂದೊಂದು ಗಿಡದ ಬೇರ್ನಲ್ಲೂ ಒಂದೊಂದು ಥರದ ಊಟಗಳು ಸಿಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಸೂಕ್ಷ್ಮಗಳು ಕೆಲಸ ಮಾಡ್ತವೆ. ಎಲ್ಲ ಬೆಳೆಗಳಿಗೂ, ಎಲ್ಲ ಗಿಡಗಳಿಗೂ, ಬೇರುಗಳಿಗೂ ಬೇಕಾದಂಥ ಸಸ್ಯ ಪೋಷಕಾಂಶಗಳನ್ನು ಈ ಮೈಕ್ರೋಬ್ಸು ಹಿಡಿದು ಕೊಡ್ತಾ ಇರ್ತವೆ. ಅಬ್ಸಲ್ಯೂಟ್ಲಿ ನೋ ಚಾಲೆಂಜ್ ಇನ್, ದೆರ್ ಈಸ್ ನೋ ವರ್ಡ್ ಕಾಲ್ಡ್ ರೂಟ್ ಝೋನ್ ಕಾನ್ಫ್ಲಿಕ್ಟ್. ಬೇರು ವಲಯದಲ್ಲಿ ಕಾನ್ಫ್ಲಿಕ್ಟ್ ಅನ್ನೋದು ಇಲ್ಲ ಸರ್. ನೈಸರ್ಗಿಕ ಕೃಷಿನಲ್ಲಂತೂ ಇಲ್ಲ. ಅವರು ರಾಸಾಯನಿಕ ಕೃಷಿಕರು ಏನು ಹೇಳ್ತಾರೋ ಗೊತ್ತಿಲ್ಲ, ನಮ್ಮಲ್ಲಂತೂ ಖಂಡಿತ ಇಲ್ಲ. ನೀವು ಧಾರಾಳವಾಗಿ ಹಾಕಿ, ನೀವು ಗಮನಿಸಬೇಕಾಗಿರೋದು ಕೆನಪಿ ಮ್ಯಾನೇಜ್ಮೆಂಟ್ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಕ್ವಶನ್ ಕೇಳಿ, ಪ್ರಶ್ನೆ ಕೇಳಿ, ಫೀಡ್ಬ್ಯಾಕ್ ಕೊಡಿ. ನಮಸ್ಕಾರ, ಯೋಗೇಶ್ ಅಂತ. ಹಾಂ ನಮಸ್ಕಾರ ಯೋಗೇಶ್, ಕೇಳಿ. ತುಮಕೂರಿಂದ ಸರ್. ನೋಡಿದೆ ಸರ್, ನೀವು ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು, ನೋಡಿದೆ. ನಾನು ಇದೇ ಥರನೇ ಮಾಡಿರೋದು ಸರ್. ಫಸ್ಟು ಬಾರ್ಡ್ರಿಗೆ ತೆಂಗು ಮಾಡಿದ್ದೀನಿ. ತೆಂಗಿಂದ 12 ಅಡಿ ಒಳಗಡೆ ಅಡಿಕೆ ಹಾಕಿದ್ದೀನಿ. ಅದು ಜಿಗ್ಜಾಗ್ ನೀವು ಮಾಡಿದ್ರಲ್ಲ ಹಾಸನಲ್ಲಿ, ಆ ಥರನೇ. ಬಟ್ ಗಿಡದಿಂದ ಗಿಡ 6 ಅಡಿ ಮಾಡಿದ್ದೀನಿ, ಜಿಗ್ಜಾಗ್ ಮಾಡಿದ್ದೀನಿ. ಬಟ್ ಆದ್ರೆ ನಾನು ಅವಾಗ ನನಗೆ ಗೊತ್ತಿರಲಿಲ್ಲ, ಬಟ್ ಗಿಡದಿಂದ ಗಿಡ 8 ಅಡಿ ಮಾಡ್ಬಿಟ್ಟಿದ್ದೀನಿ. ಸಾಲಿಂದ ಸಾಲು 6 ಅಡಿ ಅಂದ್ರೆ ನಾವು ಟೇಪ್ ಹಾಕೊಂಡಾಗ ಗಿಡದಿಂದ ಗಿಡ 7 ಅಡಿ ಬರುತ್ತೆ. ಸರಿ ಸರಿ. ಬಟ್ ಆದ್ರೆ ನನಗೆ ಅವಷ್ಟು ಗೊತ್ತಿರ್ಲಿಲ್ಲ. ಅವಾಗ ಏನ್ ಮಾಡಿದೆ, ಗಿಡದಿಂದ ಗಿಡ 8 ಅಡಿ ಮಾಡ್ಬಿಟ್ಟಿದ್ದೀನಿ. ಬಟ್ ಏನಂದ್ರೆ 12 ಅಡಿ ಈ ತರ 13 ಸಾಲು ಬರುತ್ತೆ ಸರ್ ನಮ್ದು ಇದ್ರೊಳಗೆ ಪೂರ್ತಿ. ಈಗ 12 ಅಡಿ ಇನ್ನ ಏನು ಅದ್ರಲ್ಲಿ ಏನು ಹಾಕಿಲ್ಲ ಸದ್ಯಕ್ಕೆ. ಒಂದ್ ಸ್ವಲ್ಪ ಮಳೆ ಜಾಸ್ತಿ ಆಯ್ತು ಹೇಳಿದ್ನಲ್ಲ ಲಾಸ್ಟ್ ಟೈಮ್ಗೆ. ಅದ್ರಲ್ಲಿ ಏನನ್ನ ಫ್ರೂಟ್ ಪ್ಲಾಂಟ್ ಹಾಕೋಣ, ಇಲ್ಲಿ ಏನನ್ನ ಮಾಡೋಣ 12 ಅಡಿ ಗ್ಯಾಪ್ ಅಲ್ಲಿ ಅಂತ ಇದ್ ಮಾಡಿದ್ದೀನಿ ಸರ್. ಅದಕ್ಕೆ ಈಗ ಆಮೇಲೆ ಅದಕ್ಕಿಂತ ಮುಂಚೆ ನಾನು ಸರ್ ಈ ಡ್ಯಾಂಚ ಅಪ್ಸೆಂಡ್ ಅನ್ನೋದೆಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅವಾಗ. ಅದು ಗಿಡಗಳು ದಪ್ಪನಾಗ್ ಬರುತ್ತಲ್ಲ ಸರ್, ಕಡ್ಡಿ ದಪ್ಪನಾಗ್ ಬರುತ್ತಲ್ಲ, ಅದು ಯಥೇಚ್ಛ ಬತ್ತಾಯ್ತು. ನಾನು ಅದನ್ನೇ ಕಟ್ ಮಾಡಿ ಮಲ್ಚಿಂಗ್ ಮಾಡ್ತೀನಿ. ಅದೇನು ಚೆನ್ನಾಗಿರುತ್ತಲ್ವ ಸರ್ ಅದಕ್ಕೆ? ಖಂಡಿತ ಖಂಡಿತ, ಬಹಳ ಒಳ್ಳೇದಲ್ಲ. ಹೆಂಗ್ ಕಟ್ ಮಾಡ್ತಿದ್ದೀರಾ? ಕೈಯಲ್ಲಿ ಕಟ್ ಮಾಡ್ತೀರಾ, ಬ್ರಷ್ ಕಟರ್? ಇಲ್ಲ ಸರ್, ಫುಲ್ಲು ತಗೊಂಡು ಮೇಲ್ಗಡೆ ಅಂದ್ರೆ ಬುಡ ಮಾತ್ರ ಬಿಡ್ತೀನಿ. ಖಂಡಿತ ಬುಡ ಮಾಡ ಬಿಟ್ಟು ಬುಡ ಮಾತ್ರ ಬಿಟ್ಟು ಒಂದು ಲೈಫಿಂಗ್ ಪೂರ್ತಿ ಕಟ್ ಮಾಡಿ ಆ ಬುಡಕ್ ಪೂರ್ತಿ ಪೀಸ್ ಮಾಡಿ ಒಂಥರ ಕಡ್ಡಿ ಟೈಪ್ ಅದೇ ಹಿಂಗ್ ಬರುತ್ತಲ್ಲ ಸರ್, ಆ ತರ ಹಾಕ್ತಿದ್ದೀನಿ. ಖಂಡಿತ ಖಂಡಿತ ಮುಚ್ಚಿಗೆ ಮಾಡ್ತಾ ಇದ್ದೀರಾ, ಒಳ್ಳೇದದು. ಮುಚ್ಚಿಗೆ ಮಾಡ್ತಿದ್ದೀನಿ ಸರ್. ಅದಕ್ಕೆ ನೀವು ಅದು ಕತ್ತರಿಸ್ತಿರಲ್ಲ ಯೋಗೇಶ್ ಜಿ, ಸಣ್ಣ ಬುಡ ಹೆಂಚನ ಮತ್ತೆ ಚಿಗುರ್ತಾ ಇದೆಯಾ ಅದು? ಹ್ಞೂ ಸರ್, ಚಿಗುರುತ್ತಾ ಇದೆ ಅದು. ಓ ವೆರಿ ಗುಡ್. ನೋಡ್ದಾ ನೀವು, ಯು ಆರ್ ಎಕ್ಸ್ಟೆಂಡ್. ಅದು ಏನಂದ್ರೆ ಇದು ಸರ್, ಅದು ಯಾವ್ದು ಹೂವು ಬರುತ್ತಲ್ಲ ಒಂಥರ, ಅದು ಎಲೆ ಟೈಪ್, ಅದು ಚಿಗುರಲ್ಲ. ಇದು ಮುಳ್ಳು, ಒಂಥರ ಮುಳ್ ಟೈಪ್ ಬರುತ್ತಲ್ಲ ಸರ್, ಅದೇನು ಗೊತ್ತಿಲ್ಲ. ಡಯಂಚನ ಮುಳ್ ತರ ಬರೋದು, ಅದು ಉದ್ದಿನಕಾಯಿ ತರ ಅದೇ ಸಿಕ್ಕಾಪಟ್ಟೆ ಚಿಗುರು ಸರ್ ಅದು ಮಾತ್ರ. ವೆರಿ ಗುಡ್ ವೆರಿ ಗುಡ್. ಅದು ನಾನು ಏನಂದ್ರೆ ಇನ್ನ ಗಿಡ ಪ್ಲಾಂಟಿಂಗ್ ಮಾಡಕ್ಕಿಂತ ಮುಂಚೆನೆ ಒಂದ್ಸತಿ ಹಾಕಿ ರೋಟ್ರ್ ಓಡ್ಸಕ್ ಆಗ್ದಲ್ಲಿ ಏನಾಯ್ತು, ಅದು ಜಾಸ್ತಿ ಇದಾಗಿ ಮೊಳಕೆಲ್ಲ ಇದಾಗಿ ತಿರ್ಗಾ ರೋಟ್ ಓಡಿಸ್ಬೇಕಾರೆ ಎಲ್ಲ ಕಾಳಾಗ್ಬಿಟ್ಟಿತ್ತು. ಹಂಗಾಗಿ ಅದು 3 ಸತಿ ಮಾಡಿದ್ರೆ ಈಗ ನನಗೆ ಬೆನಿಫಿಟ್ ಆಗ್ತಾ ಇತ್ತು ಸರ್. ಅದು ಖಂಡಿತ ಬಹಳ ಒಳ್ಳೇದು. ಅದನ್ನೇ ಕಟ್ ಮಾಡಿ ಏನ್ ಮಾಡ್ತಿದ್ದೀನಿ, ಅದನ್ನೇ ಮಲ್ಚಿಂಗ್ ಟೈಪ್ ಯೂಸ್ ಮಾಡ್ಕೊಂತಿದ್ದೀನಿ. ಅದು ಒಟ್ನಾಗ ಅದು ಮಲ್ಚಿಂಗ್ ಅಲ್ಲಿ ಚೆನ್ನಾಗಿದೆ ಅಲ್ವಾ ಸರ್? ಅದು ಖಂಡಿತ ಬಹಳ ಒಳ್ಳೇದು ಸರ್. ನೀವು ಆ ಥರ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಕತ್ತರಿಸಿ ಮುಚ್ಚಿಗೆ ಮಾಡೋದ್ರಿಂದ ಸಾಕಷ್ಟು ಪೋಷಕಾಂಶಗಳು ಮಣ್ಣಿಗೆ ಸೇರ್ತಾ ಬರುತ್ತೆ. ಮತ್ತು ನೀವು ಬೇರು ಸಮೇತ ಕಟ್ ಮಾಡದೇ ಇರೋದ್ರಿಂದ ಬೇರು ಹಾಗೆ ಆಕ್ಟಿವ್ ಆಗಿರುತ್ತೆ, ಮತ್ತೆ ಚಿಗುರ್ತಾ ಇದೆ, ಮತ್ತೆ ಸಾರ್ವಜನಿಕ ಸ್ಥಿರೀಕರಣ ನಡೀತಾನೇ ಇರುತ್ತೆ. ಇಲ್ಲ ಸರ್, ಚಿಗುರ್ತಾ ಇದ್ದೆ ನಾನು. ಯಾಕಂದ್ರೆ ಅಲ್ಲಿ 2 ಸತಿ ಕಟ್ ಮಾಡಿದ್ದೀನಿ, ಒಂದು 2-3 ನೋಡಿದ್ದೀನಲ್ಲ, ಗೊತ್ತಾಗುತ್ತೆ. ಅದು ತಿರ್ಗಾ ಪ್ಲಾಂಟ್ ಮಳೆಗಾಲದಲ್ಲಿ ಸಖತ್ ಚಿಗುರುತ್ತೆ, ತಿರ್ಗಾ ವಾಪಸ್ ಬೆಳೆದು ಬಿಡುತ್ತೆ ಸರ್. ಅದು ಇನ್ನೊಂದು ಏನ್ ಮಾಡಿದೀನಿ ಅಂದ್ರೆ, ನೀವು ಹೇಳಿದ್ರಲ್ಲ ಬುಡಕ್ಕೆ ಹಾಕಿ ಸರ್ಕಲ್ ಅಂತ, ಅದು ಅಡಿಕೆ ಗಿಡದಲ್ಲಿ ಏನ್ ಮಾಡಿದೆ, ಅದು ಸಣ್ಣ ಗಿಡ ಅಲ್ವಾ, ನಾನೇನ್ ಮಾಡಿದೆ ಬುಡಕ್ಕೆ ಹಾಕ್ಬಿಟ್ಟಿದ್ದೆ. ಅದು ಈ ಒಂದ್ 45 ದಿನದಲ್ಲಿ ಈಗ ಒಂದ್ ಸ್ವಲ್ಪ ಜಾಸ್ತಿ ಬೆಳೆದ್ಬಿಟ್ಟಿದೆ ಗಿಡ. ಅಂದ್ರೆ
ಬಿಸಿಲು ಬೀಳ್ತಾ ಇದೆ, ಕಡಿಮೆ ಬೀಳ್ತಾ ಇದೆ, ಅದನ್ನೇನು ಕತ್ತರಿಸಿ ಹಾಕ್ಬೇಕು, ಏನ್ ಮಾಡ್ತಾರೆ ಸರ್ ಅದು? ಇಲ್ಲ ತೊಂದರೆ ಇಲ್ಲ ಸರ್, ನೀವು 1.5 ಅಡಿ ದೂರದಲ್ಲಿ ಅಂತ ಹೇಳ್ತೀನಿ. ಹಸಿರು ಗಿಡಕ್ಕೆ ಹಸಿರು ಇಲ್ಲ, ಬಳೆ. ನಾನು ಅದು ತಪ್ಪು ಮಾಡ್ಬಿಟ್ಟಿದ್ದೆ, ನಾನು ಜಾಸ್ತಿ ಒಳಗಡೆನೆ ಹಾಕ್ತಿದ್ದೆ. ಇಲ್ಲ ತೊಂದರೆ ಇಲ್ಲ. ಅಲ್ಲ ಅದನ್ನು ಡೆನ್ಸಿಟಿ ಜಾಸ್ತಿ ಇತ್ತು, ಸಾಕಷ್ಟು ಗಿಡಗಳು ಹುಟ್ಟಿದ್ರೆ ಕೆಲವೊಂದು ನೀವು ತೆಗಿಬೋದು, ತೊಂದರೆ ಇಲ್ಲ. ಎಷ್ಟು ಬೇಕು ಅಷ್ಟೇ ಗಿಡಗಳನ್ನು ಬಿಡ್ರಿ. 1.5 ಅಡಿ ಅಂತರದಲ್ಲಿ ಒಂದು ಸರ್ಕಲ್ ಕ್ರಿಯೇಟ್ ಮಾಡೋಷ್ಟು ಗಿಡ ಬಿಡಿ, ಉಳಿದಿದ್ದನ್ನ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಿ. ಆಮೇಲೆ ಏನು ತೊಂದರೆ ಇಲ್ಲ ಸರ್, ಅಡಿಕೆ ಗಿಡಕ್ಕೆ ಬಿಸಿಲು ಬೀಳ್ತಾ ಇದ್ರೆ ಸಾಕು, ಒಂದು ಅರ್ಧ ಗಂಟೆ 1 ಗಂಟೆ. ಅದೇ ಮೇಲ್ಗಡೆಯಿಂದ ಬಿದ್ದೇ ಬೀಳುತ್ತೆ, ಬಟ್ ಅದೇ ಹಿಂಗ್ ಮುಚ್ಕೊಂಡಿರತ್ತೆ ಒಂದ್ ಸ್ವಲ್ಪ ಅಷ್ಟೇ, ಏನಿಲ್ಲ. ಅಂದ್ರೆ ಸನ್ಲೈಟ್ ಬೀಳುತ್ತೋ ಇಲ್ವೋ ಅಂತ ಅನ್ನೋದು ಅದೊಂದು ಇದಕ್ಕೆ. ಏನಾಗಲ್ಲ, ಆರಾಮಾಗಿ ಬಿಡಿ, ಇನ್ನೂ 2 ತಿಂಗಳು ತೊಂದರೆ ಇಲ್ಲ. ಅದೇ ತುಂಬಾ ಎತ್ತರಕ್ಕೆ ಬೆಳೆದಂಗೆ ಕತ್ತರಿಸಿ ಮುಚ್ಚಿಗೆ ಮಾಡ್ತಾ ಇರಿ. ಇಲ್ಲ ಇಲ್ಲ ಇಲ್ಲ, ಅಷ್ಟು ಬರೋದು ಬಿಡಲ್ಲ. ಅದೇ ಈಗ ಹೇಳಿದ್ರ ಸರ್, ಅದು ಮುಳ್ಳಿನ ಗಿಡ ಮಾತ್ರ ಒಂದ್ ಸ್ವಲ್ಪ ದಪ್ಪನಾಗಿ ಬೆಳೆಯುತ್ತೆ, ಇನ್ ಡಯಂಚ ಅಷ್ಟು. ಆಮೇಲೆ ಎಲೆನೇ ಉದುರುತ್ತೆ ಸರ್ ಅದ್ರದ್ದು. ಹೌದು ಹೌದು, ಎಲೆ ಉದುರುತ್ತೆ, ಅದು ಇನ್ನೊಂದ್ರದ್ದು ಎಲೆ ಉದ್ರೆ ಅಲ್ಲಿ ಮಲ್ಚಿಂಗ್ ಟೈಪ್ ಆಗ್ತಿರ್ತೈತೆ, ಅದು ಒಳಗಡೆ ನೋಡ್ತೇನೆ ನಾನು. ಖಂಡಿತ ಬಹಳ ಸಂತೋಷ, ಎಲ್ಲ ಪ್ರಯತ್ನ ಮಾಡ್ತಿದ್ದೀರಾ, ಸಂತೋಷ. ಹಸಿರು ಬೆಳೆ ನಿರ್ಮಾಣ ಮಾಡ್ತಿದ್ದೀರಾ. ಅದೇನು 8-7 ಅಡಿಕೆ ಒಂದು ತಪ್ಪು ಮಾಡ್ತಾರೆ, ಅದು ಗಿಡದಿಂದ ಗಿಡ 8 ಮಾಡ್ತಾರೆ. ಇರ್ಲಿ ಅಲ್ಲಿ ಮಧ್ಯದ 2 ಅಡಿಕೆ ಮಧ್ಯೆ ನಾವು ಏಲಕ್ಕಿ ಅಥವಾ ಕಾಫಿ ಹಾಕ್ಲಿಕ್ಕೆ ತೊಂದರೆ ಆಗ್ಬೋದು, ಯಾಕೆಂದ್ರೆ ಅದಕ್ಕೆ ಕಾಫಿಗೆ ಪ್ರಾಬ್ಲಮ್ ಆಗುತ್ತೆ, ತೊಂದರೆ ಇಲ್ಲ. ಅದೇ ಸರ್, ಅಲ್ಲ ಜಿಗ್ಜಾಗ್ ಇರುತ್ತಲ್ಲ ಸರ್, ಹಂಗಾಗಿ ನಾನು ಆ ಸೆಂಟ್ರಿಗೆ ಹಾಕೋಣ ಅಂತ ಕಾಫಿನ ಎಲ್ಲನ ಟ್ರೈ ಈಗ ಮಾಡಿ. ಜಿಗ್ಜಾಗ್ ಅಲ್ಲ, ಇನ್ನ ವರ್ಷಲ್ಲ ಸರ್, ಇನ್ನ ಒಂದ್ 2 ವರ್ಷಕ್ಕೆ ನಾ ಏನು ಹಾಕಲ್ಲ. ಅಡಿಕೆ ಗಿಡ ಬೆಳಿಲಿ ನೋಡೋಣ, ಅಡಿಕೆ ಗಿಡ ಸ್ವಲ್ಪ ಎತ್ತರ ಆದ್ಮೇಲೆ ಆ ಹಂತದಲ್ಲಿ ಇನ್ಯಾವ ಮಿಶ್ರ ಬೆಳೆ ಮಾಡ್ಬೋದು. ಖಂಡಿತ ಮಿಶ್ರ ಬೆಳೆ ಮಾಡಿ ಯೋಚನೆ ಮಾಡೋಣ. ಅಲ್ಲದೆ ಇದ್ರೆ ಖಂಡಿತ ಕಾಳುಮೆಣಸು ಅಂತೂ ಹಬ್ಬಿಸ್ಬೋದು, ಅಡಿಕೆ ಮರಕ್ಕೆ ಏನು ತೊಂದರೆ ಇಲ್ಲ. ಸರಿ ಸರ್, ಆಯ್ತು, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಯೋಗೇಶ್ ಅವರೇ, ಭಾಳ ಸಂತೋಷ. ಹೇಳಿ, ಇನ್ಯಾರು ಪ್ರಶ್ನೆ ಕೇಳಲಿಕ್ಕಿದೆಯಾ ಸರ್? ಪ್ರಶಾಂತ್ ಮತ್ತೆ ಸರ್, ಇನ್ನೊಂದು ಕ್ವಶನ್. ಇವಾಗ ನಾವು ಅಡಿಕೆ ಹಾಕಿದೀವಿ ಅಂದ್ರೆ 9 ಅಡಿ ಗಿಡದಿಂದ ಗಿಡ 9 ಅಡಿ, ಸಾಲು 8 ಅಡಿ. ಮಧ್ಯೆ ನಾವು ಬೇರೆ ಬೆಳೆ ಯಾವುದು ಬೆಳಿಬೋದು ಸರ್? ಎಷ್ಟು ವರ್ಷದ ಗಿಡಗಳು ಸರ್ ಅದು ಅಡಿಕೆ? ಇದು ಒಂದು 2 ವರ್ಷ ಆಗಿದೆ ಸರ್ ಹಾಕಿ. ಈಗ ಬೇಡ, ಸ್ವಲ್ಪ ಶೇಡ್ ಕ್ರಿಯೇಟ್ ಆಗಲಿ. ನೀವು ನಮ್ಮ ಥರ ಸಂಗಾತಿ ಸಸ್ಯ ಎಲ್ಲ ಬೆಳೆದಿರಲ್ಲ ಅಂತ ಅನ್ಕೊಂತೀನಿ. ಮಧ್ಯದಲ್ಲಿ ನೀವು ಡಯಾಗನಲ್ ಸೆಂಟರ್ ಅಂತೀವಿ, 4 ಅಡಿಕೆ ಗಿಡದ ಮಧ್ಯದಲ್ಲಿ ಕೋಕೋ ಹಾಕೋಬಹುದು, ಮತ್ತು 18 ಅಡಿ ಅಂತರದಲ್ಲಿ. ಮತ್ತು ಜಾಯ್ಕಾಯಿನೂ ಹಾಕೋಬಹುದು, ಬಟ್ ಇನ್ನೂ ಸ್ವಲ್ಪ ಅಡಿಕೆ ಹತ್ರ ಬೆಳಿಬೇಕು, ನೆರಳಬೇಕು. ಈಗ ನೀವು ಅಲ್ಪಾವಧಿ ಬೆಳೆಗಳನ್ನು ಬೆಳಿಬೋದು, ಕೇಳಿದ್ರಲ್ಲ, ಅದು ನಮಗೆ ಶಾರ್ಟ್ ಟರ್ಮ್ ಇನ್ಕಮ್ಗೆ ಏನಾದ್ರು ಬೇಕು ಅಂದಿವಲ್ಲ, ಪಪ್ಪಾಯ, ಆಮೇಲೆ ನುಗ್ಗೆ, ಕರಿಬೇವು, ಬಾಳೆ, ನಿಂಬೆ, ಇವುಗಳನ್ನು ಸೇರಿಸ್ತಾ ಬನ್ನಿ. ಅದೊಂದು 2 ವರ್ಷ ಇರುತ್ತೆ, 2 ವರ್ಷ 3 ವರ್ಷ ಎಷ್ಟು ವರ್ಷ ಇರುತ್ತೆ. ಅಷ್ಟೊತ್ತಿಗೆ ಅಡಿಕೆ ಸ್ಟೆಬಿಲೈಸ್ ಆಗಿ ಬಂದ್ಬಿಡುತ್ತೆ ಮೇಲೆ. ಅಡಿಕೆ 7-8 ಅಡಿ ಎತ್ತರಕ್ಕೆ ಹೋದ್ಮೇಲೆ ಇವೆಲ್ಲ ಕಮ್ಮಿ ಆಗುತ್ತೆ, ಇವು ಅಂತರ ಬೆಳೆಗಳು. ಆ ಅಂತರ ಬೆಳೆಗಳನ್ನು ಆವಾಗ ನಿರ್ವಹಣೆ ಮಾಡಿ ಆ ಜಾಗಕ್ಕೆ ನೀವು ಕೋಕೋ ಮತ್ತು ಜಾಯ್ಕಾಯಿ ಈ ಥರ ಯಾವ್ದಾದ್ರು ಒಂದು ಸಾಂಬಾರ ಬೆಳೆಗಳನ್ನು ಹಾಕೋಬೋದು. ಇವಾಗಲೇ ಸಾಂಬಾರ ಬೆಳೆಗಳನ್ನು ಇಂಟ್ರಡ್ಯೂಸ್ ಮಾಡೋದು ಬೇಡ, ಸ್ವಲ್ಪ ಮೈಕ್ರೋ ಕ್ಲೈಮೇಟು ಶೇಡು ಕ್ರಿಯೇಟ್ ಆಗಲಿ. ಬಟ್ ಬಿಸಿಲು ಚೆನ್ನಾಗಿ ಬೀಳ್ತಿರೋದ್ರಿಂದ ನೀವು ನಿಂಬೆ, ನುಗ್ಗೆ, ಪಪ್ಪಾಯ ಇವುಗಳನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ಬೋದು. ನಿಮ್ಗಲ್ಲಿ ಅವಕಾಶ ಇದ್ದರೆ ಖಂಡಿತ ಮಾಡಿ. ಓಕೆ. ಆಮೇಲೆ ಇವಾಗ ನಾವು ವಿಂಕ್ಲರ್ ಡ್ರಿಪ್ ಮಾಡಿದೀವಿ, ವಿಂಕ್ಲರ್ ಮಾಡೋದು ಬೆಟರ್ ಹೆಂಗೆ ಸರ್? ಹೌದು, ನೀವು ಬಹುಬೆಳೆ ಬಹುಮಾಡಿ ಪದ್ಧತಿ, ಇವತ್ತಿನ ಸಬ್ಜೆಕ್ಟ್ ಅದೇ ಅಲ್ವಾ, ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗ್. ಇದೆಲ್ಲ ಮಾಡ್ಬೇಕಾದ್ರೆ ನಾವು ಎಲ್ಲ ಪ್ರತಿ ಚದುರ ಅಡಿನಲ್ಲೂ ನಮ್ಗೆ ಒಂದಲ್ಲ ಒಂದು ಬೆಳೆ ಮತ್ತು ಕಳೆ ಇದ್ದೇ ಇರುತ್ತೆ. ನಮ್ಮ ಭೂಮಿಯ ಪ್ರತಿ ಚದುರದಲ್ಲೂ ನಾವು ತೇವಾಂಶ ನಿರ್ವಹಣೆ ಮಾಡಬೇಕು, ಸೂಕ್ಷ್ಮಜೀವಿಗಳಿಗೆ ಕೆಲಸ ಕೊಡಬೇಕು. ಹಾಗಾಗಿ ತುಂತುರು ನೀರಾವರಿ, ವಿಂಕ್ಲರ್ ಇರಿಗೇಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಮೇನ್ ಲೈನು, ಸಬ್ ಲೈನು, 2 ಇಂಚಿನ ಮೇನ್ ಲೈನು, 1.25 ಇಂಚಿನ ಸಬ್ ಲೈನು ಹಾಗೇ ಇರಲಿ. ಆ ಡ್ರಿಪ್ ಲ್ಯಾಟ್ರಲ್ನ ನೀವು 8 ಅಡಿ 9 ಅಡಿಗೆ ಒಂದೊಂದು ಎಳೆದಿರ್ತೀರ, ಅದ್ರ ಬದಲು 18 ಅಡಿಗೋ 22 ಅಡಿಗೋ ಒಂದೊಂದು ಟೀ ಹಾಕೊಂಬಿಟ್ಟು ಫೀಡರ್ ಲೈನ್ ಅಂತ ಹೇಳೋದು, ಅದೇ ಸಬ್ ಲೈನಿಂದ ಫೀಡರ್ ಲೈನ್ ಅಂತ ಹೇಳೋದು. 24 ಅಡಿ 22 ಅಡಿ ಅಂತರದಲ್ಲಿ ಸ್ಟ್ಯಾಂಡ್ ಹಾಕ್ಬಿಟ್ಟು ವಿಂಕ್ಲರ್ ಫಿಕ್ಸ್ ಮಾಡಿಬಿಡಿ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ, ಮೈನ್ ಲೈನು ಸಬ್ ಲೈನು ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ. ಸಬ್ ಲೈನಿಂದ 90 ಡಿಗ್ರೀಸಲ್ಲಿ ಟೀ ಹಾಕ್ಕೊಳ್ಳಿ, ಫೋರ್ಕ್ ಮಾಡಿಕೊಂಡು ಫೀಡರ್ ಲೈನ್ ಹಾಕ್ಕೊಳ್ಳಿ, ವಿಂಕ್ಲರ್ ಹಾಕ್ಕೊಳ್ಳಿ. ಸರಿ, ಓಕೆ ಸರ್, ಓಕೆ, ಸರಿ. ಸರ್ ನಮಸ್ತೆ ಸರ್, ಇನ್ನೊಂದು ಪ್ರಶ್ನೆ ಇದೆ. ಅದು ಈಗ ವಿಂಕ್ಲರ್ ಮತ್ತು ಸ್ಪ್ರಿಂಕ್ಲರ್
ಹೆಚ್ಚು ವ್ಯಾಪ್ತಿಯಲ್ಲಿ ನೀರು ಸ್ಪ್ರೆಡ್ ಆಗೋದು ಒಳ್ಳೇದಾ ಇಲ್ಲ ಕಡಿಮೆ ಇದರಲ್ಲಿ ಸ್ಪ್ರೆಡ್ ಆಗೋದು ಒಳ್ಳೇದಾ? ಅದು ಯಾವುದು ಬಳಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್? ಸರ್, ಈ ಬಹುಬೆಳೆ ಬಹುಮಾಡಿ ಪದ್ಧತಿನಲ್ಲಿ ಕಡಿಮೆ ವ್ಯಾಪ್ತಿ ಇದ್ರೇ ಒಳ್ಳೆಯದು. ಯಾಕೆಂದರೆ ಯಾವುದೋ ಒಂದು ಗಿಡ ಇನ್ನೊಂದಕ್ಕೆ ನೀರನ್ನ ಆ ಕಡೆ ದಾಟಕ್ಕೆ ಬಿಡಲ್ಲ. ಹಾಗಾಗಿ ನೀವು ವಿಂಕ್ಲರ್ ಸಿಸ್ಟಮ್ನ ಇಟ್ಕೊಂಡು ಪ್ರಾರಂಭದಲ್ಲಿ 22 ಅಡಿಗೆ ಹಾರುತ್ತೆ. ಸೊ ಆಮೇಲೆ ಬೇರೆ ಗಿಡದ ಕೆನೋಪಿಗಳು ಬಂದಮೇಲೆ ಅದು ಅಡಚಣೆ ಉಂಟಾಗಕ್ಕೆ ಶುರುವಾಗುತ್ತೆ. ಆವಾಗ ನೀವು ಮಾಡ್ಕೋಬೇಕಾಗತ್ತೆ, ಮತ್ತೆ ಫೋರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ವಿಂಕ್ಲರ್ ಇರಿಗೇಷನ್ ಸಾಲಿಂದ ಸಾಲಿಗೆ ಕೊಟ್ಕೊಂಡು ಪ್ರಾರಂಭ ಮಾಡಿ ಮುಂದೆ ಎಲ್ಲ ಕೆನಪಿ ಬೆಳೆದಾಗ ಮಧ್ಯದಲ್ಲಿ ಅಡಚಣೆ ಆದರೆ ಇನ್ನೊಂದು ಲೈನ್ ಇನ್ನೊಂದು ಲೈನ್ ಹೇಳ್ಬೋದು. ಒಂದು ಅರ್ಧ ಇಂಚಿನ ಪುಟಾಣಿ ವಿಂಕ್ಲರ್ಗಳಿಂದ ನಮಗೇನು ಬಂದಿಲ್ಲ. ಏನ್ ಮಾತಾಡಲೇ ಓಂಕಾರ ಮೂರ್ತಿ ಸರ್, ಪ್ಲೀಸ್ ಮ್ಯೂಟ್ ಆಗಿ. ಬಹಳ ಸೈಲೆಂಟ್ ಆಗಿರಿ, ಒಂದೇ ಮೂಡಾಗಿ ಫೋನ್ ಇಟ್ಬಿಟ್ಟಿದ್ದಾರೆ. ಓಂಕಾರ ಮೂರ್ತಿ ಸರ್, ಮ್ಯೂಟ್ ಆಗಿ ಪ್ಲೀಸ್. ಸರ್ ಮ್ಯೂಟ್ ಆಗಿ, ಏನು ಬೇರೆ ಶಬ್ದ ಕೇಳಿಸ್ತಾ ಇದೆ. ಸಾರಿ. ಮುರಳೀಧರ್ ಸರ್, ವಿಂಕ್ಲರ್ ಸಿಸ್ಟಮ್ನೇ ಪ್ಲಾನ್ ಮಾಡ್ಕೊಳ್ಳಿ. ಹೌದು ಸರ್ ಥ್ಯಾಂಕ್ ಯು ಸರ್. ಮಾಡಿ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಇನ್ಯಾವುದಾದ್ರು ಪ್ರಶ್ನೆಗಳಿದೆಯಾ? ಕ್ಲೋಸ್ ಮಾಡ್ಬೋದಾ? ಸರ್ ಯೋಗೀಶ್, ಅದೇ ಕಟ್ ಆಗೋಯ್ತು, ನೆಟ್ ಖಾಲಿ ಆಗ್ಬಿಡ್ತು. ಸಾರಿ ಸರ್, ಪರವಾಗಿಲ್ಲ, ಹೇಳಿ ಸರ್. ಅದೇನಿಲ್ಲ ಸರ್, ಅದೇ ಈಗ ಅಡಿಕೆ ಹೇಳಿದ್ನಲ್ಲ ಸರ್, ಅಡಿಕೆ ಸಾಲ ಎದುರುಗಡೆ ಈಗ ಮಳೆ ಇತ್ತು, ಇದನ್ನ ನೆಕ್ಸ್ಟ್ ಅದೊಂಚೂರು ಕಲ್ಟಿವೇಟ್ ಮಾಡಿ ಅಳ್ಸುಂಡೆ ಇವ್ ಯಾವನ ಹಾಕೋಣ ಅಂತ ಇದ್ದೀನಿ. ಅಂದ್ರೆ ಅದನ್ನ ಮಾಮೂಲಿ ಎರ್ಚ ಟೈಪ್ ಮಾಡೋಣ ಅಂತ ಸರ್. ಅಳ್ಸುಂಡೆ ಏನೋ ಒಂಚೂರು ಅಂದ್ರೆ ಮಿಕ್ಸ್ ಕ್ರಾಪ್ ಮಾಡಿ, ಅಂದ್ರೆ ನೀವ್ ಹೇಳಿದ್ರಲ್ಲ ಡಯಂಚ, ಅಪ್ಸೆಂಡ್ಬು, ಉಳ್ಳಿ, ಅಳ್ಸುಂಡೆ, ಅವರೆ, ಆಮೇಲೆ ಇದು ಸರ್ ಮೊನ್ನೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಇರ್ಲಿಲ್ಲ ನಾನು ಅದ್, ಬಟ್ ವಿಡಿಯೋ ನೋಡಿದೆ. ಅದೇ ಕಾಡ್ ಹೆಸರು ಅಂತ ಹೇಳಿದ್ರಿ ಸರ್, ಅದು ಅದು ಈ ಕಡೆ ಎಲ್ಲೂ ಸಿಕ್ತಿಲ್ಲ ನಮ್ಮ ಕಡೆಯಲ್ಲಿ. ಅದನ್ನ ಸಿಕ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಯಾರಿಗೆ ಸಿಗುತ್ತೋ ಕಡಿಮೆ ವೆಚ್ಚದಲ್ಲಿ ತಗೊಳ್ಳಿ. ನಾನೊಂದ್ಸಲ ಬೆಂಗಳೂರಿಂದ ಒಂದ್ ಕಡೆ ತಗೊಂಬಂದು ಹಾಕಿದ್ ನೆನಪು. ಇವಾಗೇನು ಬೇಕಾಗಲ್ಲ, ಯಾವ್ದು ಸಿಗುತ್ತೋ ಅದು ಹಾಕಿ. ಈ ಸಮಯದಲ್ಲಿ ಹುರುಳಿ ಹಾಕಿ ಸರ್, ಭಾಳ ಒಳ್ಳೇದು. ಉತ್ತರ ಬೆಳೆ ಬಂತಲ್ವಾ ನಮಗೆ, ಹುರುಳಿ ಹಾಕ್ಬಿಡಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹುರುಳಿ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಚಳಿಗಾಲದಲ್ಲಿ ಸರ್ ಹುರುಳಿ ಚೆನ್ನಾಗಿ ಬರುತ್ತೆ. ಈ ಹುರುಳಿ ಸಮಯನೇ ಇದೆ. ಸರ್ ಓಕೆ ಸರ್, ಆಯ್ತು, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಚೆನ್ನಾಗಿದೆ ಎಪಿಸೋಡ್ ಎಲ್ಲ ಪೂರ್ತಿ. ಇದಕ್ಕೆ ಧನ್ಯವಾದಗಳು. ಕೇಳಿ, ಪ್ರಶ್ನೆಗಳಿದೆಯಾ? ಮುಗಿಸ್ಬೋದಾ ಸರ್? ಆಮೇಲೆ ಇದು ಅಡಿಕೆ ಗಿಡದ ಕೆಳಗಡೆ ಕಳೆ ನಿರ್ವಹಣೆ ಹೆಂಗ್ ಮಾಡೋದು ಸರ್? ನೀವ್ ಯಾವ್ದೋ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಅಂದಿದ್ರಿ. ಅದೆಲ್ಲೋ ಡ್ರೈ ಮಲ್ಚ್. ಎಷ್ಟು ವರ್ಷದ ಗಿಡ ಅಡಿಕೆ ಗಿಡ? ಅದೇ ಎರಡು ವರ್ಷ ಸರ್. ಅದೇ ಕಳೆ ಬಂದ್ರೆ ಹೆಂಗ್ ಮಾಡೋದು? 1.5 ಅಡಿ ರೇಡಿಯಸ್ ಅಲ್ಲಿ ಒಣಮುಚ್ಚಿಗೆ ಕೊಡಿ, ಡ್ರೈ ಮಲ್ಚ್ ಕೊಡಿ. ಆಮೇಲೆ 1.5 ಅಡಿ ಆದಮೇಲೆ ಹಸಿರು ಬಳೆ ನಿರ್ಮಾಣ ಮಾಡಿ. ಹಸಿರು ಗಿಡಕ್ಕೆ ಹಸಿರು ಬಳೆ ನಿರ್ಮಾಣ ಮಾಡಿ, ಸೆಣಬು, ಡಯಂಚ, ಉರುಳಿ ಹಾಕಿ ಹಸಿರು ಬಳೆ ನಿರ್ಮಾಣ ಮಾಡಿ. ಆಮೇಲೆ ಮಲ್ಚಿಂಗ್ ಮೆಟೀರಿಯಲ್ ಎಲ್ಲಪ್ಪ ತರಲಿ ಅಂತ ಯೋಚನೆ ಮಾಡಬೇಡಿ. ಪ್ರತಿ ಅಡಿಕೆ ಗಿಡದ ಪೂರ್ವಕ್ಕೆ ಪಶ್ಚಿಮಕ್ಕೆ ಸಂಗಾತಿ ಗಿಡ ಹಾಕಿ, ಸಂಗಾತಿ ಗಿಡ ಕತ್ತರಿಸಿ ಮುಚ್ಚಿಗೆ ಮಾಡಿ. ಎಲ್ಲ ಅಲ್ಲೇ ಆಗುತ್ತೆ, ಹೊರಗಡೆಯಿಂದ ಏನೂ ತರೋ ಅವಶ್ಯಕತೆ ಇಲ್ಲ. ಪ್ರತಿ ಗಿಡಕ್ಕೆ ಹಸಿರು ಬಳೆ ಸೃಷ್ಟಿ ಮಾಡಬೇಕು, ಮುಚ್ಚಿಗೆ ಮಾಡ್ತಾ ಬರಬೇಕು. ನೀವೆಷ್ಟು ಗಿಡದ ಬುಡದಲ್ಲಿ ಮುಚ್ಚಿಗೆ ಮಾಡ್ತಾ ಬರ್ತೀರೋ ಅಷ್ಟು ಅಲ್ಲಿ ಗಿಡದ ಬುಡದಲ್ಲಿ ಬರ್ತಕ್ಕಂಥ ಕಳೆ ಕಮ್ಮಿ ಆಗ್ತಾ ಬರುತ್ತೆ. ಒಣಮುಚ್ಚಿಗೆ ಕೊಡಿ ಸರ್. ತೆಂಗಿನ ನಾರು ಸಿಕ್ಕಿದ್ರೆ ಸ್ವಲ್ಪ ತಂದು ತೆಳ್ಳಗೆ ಹಾಕ್ಬಿಡಿ, 1 ಇಂಚ್ ಹೈಟ್ಗೆ. ನಾನು ಮೊನ್ನೆ ಅದೇ ಕೆಲಸ ಮಾಡಿದ್ದೀವಿ. ನಮ್ಮನೆ ಅಡಿಕೆ ಗಿಡ ಸುತ್ತ ಹಾಕಿದ್ದೀವಿ. ಹಾಗಾಗಿ ನನಗೆ ಅಲ್ಲಿ ಅಡಿಕೆ ಗಿಡದ ಬೇರಿನಲ್ಲಿ ಹುಲ್ಲು ಜಾತಿ ಕಳೆಗಳು ಬರೋದು ಕಮ್ಮಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಶಾಂತ್. ಸರಿ, ಸೊ ಇವತ್ತಿನ ಸಂಚಿಕೆಯನ್ನು ಇವಾಗ ಮುಗಿಸೋ ಸಮಯ ಆಗಿದೆ. ಸೊ ತುಂಬ ಜನ ಇಲ್ಲಿ ಜೋಡಿಸ್ಕೊಂಡಿದ್ರಿ, ಸಾಕಷ್ಟು ವಿಷಯಗಳ ವಿಮರ್ಶನೆ ಆಯಿತು. ಸೊ ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ನಮ್ಮ ಈ ಗೂಗಲ್ ಮೀಟ್ ನೇರ ಪ್ರಸಾರದಲ್ಲಿ ನೈಸರ್ಗಿಕ ಕೃಷಿ ಮುಂದಿನ ಹಾದಿ ಈ ಸರಣಿಯಲ್ಲಿ ನೈಸರ್ಗಿಕ ಕೃಷಿಯನ್ನು ಸರಳೀಕರಣಗೊಳಿಸೋದು ಹೇಗೆ ಅನ್ನೋದನ್ನು ನಾವು ಅನ್ವೇಷಣೆ ಮಾಡ್ತಾ ಹೋಗ್ತಾ ಇದ್ದೀವಿ. ಮುಂದಿನ ಬುಧವಾರ ಮತ್ತೆ ಇನ್ನೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಜೋಡಿಸ್ಕೊಂಡಿರಿ. ಈ ವಿಡಿಯೋನ ಕಂಪ್ಲೀಟ್ ರೆಕಾರ್ಡ್ ಮಾಡಿ ನಮ್ಮ ಇವತ್ತಿನ ಗೂಗಲ್ ಮೀಟನ್ನು ನನ್ನ ವಾಟ್ಸಪ್ ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಅಲ್ಲೂ ನೀವು ಗಮನಿಸ್ಬೋದು. ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ಸ್ ಯು ಫಾರ್ ಕನೆಕ್ಟಿಂಗ್ ವಿತ್ ಮೀ ಟುಡೇ. ಸೊ ಇಟ್ಸ್ ಎನ್ ಎಕ್ಸಲೆಂಟ್ ಆಪರ್ಚುನಿಟಿ ಟು ಇಂಟ್ರಾಕ್ಟ್ ವಿತ್ ಯು.
So stay connected with us every Wednesday 8:30 p.m. We have a live meeting with Google Meet with the concept of natural farming way forward. Next Wednesday we will come back at the same time 8:30 p.m. with another interesting subject, and we try to understand different stages of natural farming framework. Thank you for connecting with me. Stay connected and have a good night. Thank you, sir. Good night. Thank you, sir. Thank you. Thank you so Very much. good night, sir. Very good night. Good night, sir.